ನನ್ನ ತಾಯಿ ಗರ್ಭದಲ್ಲಿರುವಾಗಲೇ ರೂಪಿಸಿ ನನ್ನನ್ನು ಗುರುತಿಸಿದ ಪರಿಶುದ್ಧನು ನೀನೇ. ಹಾಲೆಲೂಯ. ನಿಮ್ಮನ್ನು ಆರಾಧನೆ ಮಾಡ್ತಾ ಇದ್ದೀವಿ, ನಿನ್ನನ್ನು ಆರಾಧಿಸ್ತಾ ಇದ್ದೀವಿ. ದೇವರಲ್ಲ ಸ್ವಾಮಿ ಏಸಯ್ಯ. ಅಪ್ಪ ನಮ್ಮನ್ನು ನಡೆಸೋದು ನಮ್ಮ ಆತನ ಏಸಯ್ಯ, ನಮ್ಮನ್ನು ಬಲಪಡಿಸೋದ ದೇವರೇ ನಿನಗೆ ಸ್ತೋತ್ರ ಏಸಯ್ಯ.
ಎಷ್ಟು ಜನರು ವಿಶ್ವಾಸ ಇರ್ತಾ ಇದೆ? ಎಲ್ಲರ ಕಣ್ಗಳನ್ನು ಮುಚ್ಚಿ ಆರಾಧನೆ ಮಾಡೋಣ. ಯಾರು ಕಣ್ ತೆಗೆಯದೆ ಮనందరూ కూడా కళ్ళు ముచ్చి దేవుని ఆరాధన చేస్తాం. హల్లెలూయా. నశించుచున్న వారిని బ్రతికించును నీ మాట, బంధింపబడిన వారిని విడిపించును నీ మాట, త్రోవ తప్పిన వారిని సరిచేయును నీ మాట, కృంగిపోయిన వారిని లేవనెత్తును నీ మాట. ఎంతమంది ఆరాధన చేస్తున్నాం? త్రోవ తప్పిన సరిచేయును నీ మాట, కృంగిపోయిన ಎಲ್ಲರೂ ಏದಿ ಮಾರಿನ నీ మాట చెరుగునయ్యా. యేసయ్యా, యేసయ్యా, నీ మాట మాత్రమే నెరవేరుతుందయ్యా. నీ మాట మాత్రమే నెరవేరుతుంది యేసయ్యా. అంత చాలు నా జీవితానికి నీ మాట. నీ పాటలు నడవడమే నాకు ఆశ్రయము, ఆధారమయ్యా. యేಸಯ್ಯ, ಈ ಮುಂಜಾನೆ ಉದಯ ಕಾಲದಲ್ಲಿ ಏನು ನಿಂತರೆ ನಿಂದಿರಬಹುದು ಕರ್ತನೆ, ನಿನ್ನ ಮಾತು ಮಾತ್ರ ನೆರವೇರುತ್ತದೆ. ನೀನು ನನಗಾಗಿಟ್ಟಿರುವ ವಾಗ್ದಾನಗಳು, ನೀನು ನಮಗಾಗಿಟ್ಟಿರುವ ವಾಗ್ದಾನಗಳು ಯಾರು ಅದನ್ನು ತಪ್ಪಿಸಲಿಕ್ಕೆ ಆಗುವುದೇ ಇಲ್ಲ. ನೀನು ನಮಗಿಟ್ಟಿರುವ ಆಶೀರ್ವಾದವು, ನೀನು ನಮಗಿಟ್ಟಿರುವ ಆಶೀರ್ವಾದವು ಯಾರಿಂದ ಅದನ್ನು ತಪ್ಪಿಸಲಿಕ್ಕೆ ಸಾಧ್ಯವೇ ಇಲ್ಲ. Hallelujah, hallelujah. Hallelujah, hallelujah, hallelujah. Stotra, 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 stotra. Paniman ಆರಾಧಿಸುತ್ತೇವೆ, ಪನಿಮನ ಸ್ತುತಿಸುತ್ತೇವೆ. stotra, stotra. Hallelujah, hallelujah, hallelujah. ಎಲ್ಲರೂ ಆರಾಧಿಸೋಣ. ಯಾರಂತೆ ದೇವರನ್ನು ಆರಾಧಿಸೋಣ. ಎಲ್ಲರೂ ಆರಾಧನೆ ಮಾಡೋಣ. stotra, stotra, stotra. Hallelujah, hallelujah, hallelujah. stotra, stotra, stotra. Hallelujah, hallelujah. గగనము చీల్చుకొని గనుగను తీసుకొని నన్ను పరిపోవరాడయుడలా ప్రాణప్రియుడా యేసయ్యా. గగనము తీసుకొని గనుగను తీసుకొని నన్ను పరిపోవరాడయుడలా ప్రాణప్రియుడా యేసయ్యా. 啊！ Hallelujah, hallelujah, hallelujah. Stotra, stotra, stotra. Hallelujah, hallelujah, hallelujah. Hallelujah, hallelujah, hallelujah. Stotra, stotra, stotra. Hallelujah, hallelujah, hallelujah. Hallelujah, hallelujah, hallelujah. Stotra, stotra, stotra. 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 Hallelujah
Thank you.
నన్ను కొనిపోగలనైనా ప్రాణప్రియుడా హల్లెలూయా పరిశుద్ధనామ దేవరే స్తోత్రం ಎಲ್ಲರೂ ಆರಾಧನೆ ಮಾಡಿ ದೇವದೂತರೊಂದಿಗೆ ಸಲ್ಮೋಗ್ಲು ಆರಾಧನೆ ಈ ಘನವಾದ ದೇವರಪ್ಪ ಪರಿಶುದ್ಧನಾದ ದೇವರೇ ಸ್ತೋತ್ರ ಅಪ್ಪ ಅತಿ ಬೇಗನೆ ಕರೆದೊಯ್ಯುವ ದೇವರಪ್ಪ ಈ ಅಂತ್ಯಕಾಲದ ಬೇಡುವಾಗಪ್ಪ ನಾವೆಲ್ಲರೂ ನಿನ್ನನ್ನು ಒಳ್ಳೆಯ ಸಂಗಾತಿ ಪರಿಶುದ್ಧವಾಗಿ ತಪ್ಪಣಕ್ಕೆ ಸಹಾಯ ಮಾಡಿ ಕಮಿಂಗ್ ಟು ಯುವರ್ ಮೆಸೇಜರ್ಸ್ ಗಾಡ್ ಅಪ್ಪ ಪರಿಶುದ್ಧನಾದ ದೇವರೇ ದೇವದೂತರ ಜೊತೆಗೆ ನೀನು ಮಾಡ್ತಾ ಇದೆಯಪ್ಪ ಮರಣಕ್ಕಾಗಿ ಆರಾಧಿಸೋಣ ಸ್ತೋತ್ರ ಸ್ತೋತ್ರ ಸಮಯ ಅಮೂಲ್ಯವಾದ ದೇವರು we are preaching now means it's only your breath you gave me Lord ಪರಿಶುದ್ಧನಾದವರೇ ನಾವು ಈ ವ್ಯವಸ್ಥೆ ಮಾಡ್ತಾ ಇದ್ರೆ ಅಪ್ಪ ನಿಮ್ಮ ಕರುಣೆಯಿಂದ ನಿಮ್ಮ ಚಿತ್ತದಿಂದ ನಿಮ್ಮ ಪ್ರಣಾಳಿಕೆಯಿಂದ ನಮ್ಮ ನಡೆಸಿದ ಕಾರಣಕ್ಕೆ ಒಂದರೆ ಹಾಲೆಲೂಯಾ ಸ್ತೋತ್ರ ಸ್ತೋತ್ರ I think you are coming to help God ಪರಿಶುದ್ಧನಾದವರೇ ಅಪ್ಪ ನೀವು ಬೇಗ ಬರ್ತಾ ಇದೆಯಪ್ಪ ನಿನ್ನ ಅಂತ್ಯ ದಿನಗಳ ಕಾಲ ಸಮೀಪವಾಗ್ತಾ ಇದೆ ನಮ್ಮ ಸಂಘನಕ್ಕೆ ಅವಿದೆ ಯಾರಾಗದಂತೆ ಅಪ್ಪ ನಾವು ನಂಬಿಗಸ್ತರಾಗಿ ಮಾಡಬೇಕು ನಿಮ್ಮನ್ನು ನಂಬುತ್ತಾ ನಿಮ್ಮನ್ನು ಆರಾಧಿಸುತ್ತಾ ನಾವು ನಮ್ಮಲ್ಲಿ ನಮ್ಮ ನಿರೀಕ್ಷೆಗಾಗಿ ನಾವು ಕಾಯೋಣ ಪರಿಶುದ್ಧ ಸ್ತೋತ್ರ 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 ಪರಿಶುದ್ಧನೇ ಹಾಲೆಲೂಯಾ ಹಾಲೆಲೂಯಾ ಅಪ್ಪ you are protecting in this worship God you are coming in this church God ಪರಿಶುದ್ಧನಾದ ದೇವರೇ ಸ್ತೋತ್ರ ಈ ಆರಾಧನೆ ನಮ್ಮನ್ನು ಇದು ನಡೆಸಿದ್ದಕ್ಕಾಗಿ ನಿಮಗೆ ವಂದನೆ ಹಾಲೆಲೂಯಾ ಸ್ತೋತ್ರ ಸ್ತೋತ್ರ you are coming with your alien messages God your ದೇವದೂತನೊಡನೆ ಅಪ್ಪ ಅತಿ ಬೇಗನೆ ಈ ಲೋಕಕ್ಕೆ ಬರಲಿದೆಯಪ್ಪ ಪರಿಶುದ್ಧನಾದ ದೇವರೇ ಅದೇ ರೀತಿಯಾಗಿ ನಾವು ಸಿದ್ಧವಾಗಿ
ಜೀವವನ್ನು ನಮ್ಮ ಪ್ರಾಣವನ್ನೆಲ್ಲ ಸಿದ್ಧ ಮಾಡಿಕೊಂಡು ನಿನ್ನ ಜೊತೆಯಲ್ಲಿ ಅಪ್ಪ ಬಲಿಗೆ ಸಹಾಯ ಮಾಡಪ್ಪ ಪರಿಶುದ್ಧರೇ. ಸ್ತೋತ್ರ 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 ಸ್ತುತಿ ಸ್ತುತಿ ಸ್ತೋತ್ರ. ಹಾಲೆಲೂಯಾ 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 ಸ್ತುತಿ ಇಲ್ಲಿವರೆಗೂ ಈ ಆರಾಧನೆಯಲ್ಲಿ ಅದ್ಭುತವಾಗಿ ನಮ್ಮನ್ನು ಸ್ಥಿರಪಡಿಸಿ ಬಲಪಡಿಸಿ ನಡೆಸಿದ್ದಕ್ಕಾಗಿ ಸಹಾಯ ಮಾಡಿದ್ದಕ್ಕಾಗಿ ವಂದನೆ. ಇದುವರೆಗೂ ನೀನು ಕೃಪೆ ಮಾಡಿದ್ದಕ್ಕಾಗಿ ಸ್ತುತಿಸುತ್ತೇವೆ. ಆದರೆ ಉದಯಕಾಲ ಸಮಯದಲ್ಲಿ ನಿಮ್ಮ ಪಾದ ಸಮ್ಮುಖದಲ್ಲಿ ನಿಮ್ಮ ವಾಕ್ಯದಿಂದ ನಮ್ಮನ್ನು ಬಲಪಡಿಸಿ, ನಿಮ್ಮ ವಾಕ್ಯದಿಂದ ನಮ್ಮನ್ನು ಬಲಪಡಿಸಿ ಆಶೀರ್ವದಿಸಿ. ನಿನ್ನ ವಾಕ್ಯಕ್ಕೆ ಮಾತ್ರ ಶಕ್ತಿ ಇದೆ, ನಿನ್ನ ವಾಕ್ಯಕ್ಕೆ ಮಾತ್ರ ಬಲವಿದೆ ಕರ್ತನೆ. ವಾಕ್ಯದಿಂದ ನಮಗೆ ಸಹಾಯ ಇಲ್ಲಿವರೆಗೂ ಕಾಪಾಡಿದ ಹಾಗೆ ಮಕ್ಕಳ ಆರಾಧನೆಯಲ್ಲಿ ನಮ್ಮೆಲ್ಲರ ಆರಾಧನೆಯಲ್ಲಿ ನೀವಿದ್ದ ಹಾಗೆ ಸ್ವಾಮಿ ಇನ್ನು ಎಲ್ಲ ವಿಷಯಗಳಲ್ಲಿ ನಮ್ಮ ಸಂಗತಿ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ದೇವರ ಒಂದು ಸಂದೇಶಕ್ಕಾಗಿ ನಮ್ಮ ಮಧ್ಯದಲ್ಲಿ ಸಹೋದರಿ ಪಾಸ್ಟರ್ ಅವರು ಪ್ರಾರ್ಥನೆ ಮಾಡ್ತಾರೆ. ಸ್ತೋತ್ರ ಸ್ವಾಮಿ, ಸ್ತೋತ್ರ ಸ್ತೋತ್ರ. ಪರಿಶುದ್ಧನೆ ಪರಿಶುದ್ಧನೆ ಪರಲೋಕದ ತಂದೆಯೇ, ಸ್ತೋತ್ರ ಸ್ವಾಮಿ. ಅಪ್ಪ ಆಕಾಶಕ್ಕೂ ಉನ್ಮಾನವೇ ಸ್ತೋತ್ರ ಸ್ವಾಮಿ. ಜೀವಳ ದೇವರೇ, ಜೀವಾಧಿಪತಿಯೇ ಸ್ತೋತ್ರ ಸ್ವಾಮಿ. ಅಪ್ಪ ರಕ್ಷಕರು ಏನಾದ ದೇವರೇ, ಬೆಳಗಿನ ಜಾಗದಿಂದ ಪ್ರಭಾ ಈ ಜಾಗದಲ್ಲಿ ಪ್ರಭಾ ಸುದ್ದಿ ಭಾಗದಲ್ಲಿ ಸ್ವಾಮಿ ಆಳುಗಳಲ್ಲಿ ಸ್ವಾಮಿ ಸರ್ವಶಕ್ತನಾದ ದೇವರೇ ಆರಾಧನೆಯಲ್ಲಿದ್ದಂತೆ ಪ್ರಭಾ ಸ್ತೋತ್ರ ಕರ್ತನೆ. ಅಪ್ಪ ಈ ಮಧ್ಯಾಹ್ನ ನಿನ್ನ ದಾಸ ನಿಮ್ಮ ಪಾದಕ್ಕೆ ಒಪ್ಪಿಸ್ತಾನೆ ಸ್ವಾಮಿ. ಅಪ್ಪ ನಿನ್ನ ದಾಸನೊಟ್ಟಿ ನೀನು ಮಾತನಾಡು ಕರ್ತನೆ. ಅಪ್ಪ ನಿನ್ನ ದಾಸನೊಟ್ಟಿ ಕ್ಲಿಯರ್ಪಡಿಸಿಕರ್ತನೆ. ಅಪ್ಪ ಕ್ಲಿಯರ್ ಎಲ್ಲ ಗುಡಾರು ಎಲ್ಲ ಕ್ಲಿಯರ್ಪಡಿಸಿಕರ್ತನೆ. ಸ್ತೋತ್ರ ಸ್ವಾಮಿ. ಸರ್ವಶಕ್ತನಾದ ದೇವರೇ ಸ್ತೋತ್ರ. ಆಕಾಶ ಭೂಮಿ ಮಾಡುತ್ತಾನ ದೇವರೇ ಸ್ತೋತ್ರ. ಅಪ್ಪ ವಾಕ್ಯದೊಂದಿಗಿದ್ದು ನೀನು ಮಾತನಾಡು ಸ್ವಾಮಿ. ಅಪ್ಪ ಬಂದು ಮಕ್ಕಳೆಲ್ಲ ನಿನ್ನ ಪಾದಕ್ಕೆ ಒಪ್ಪಿಸ್ತಾ ಇದ್ದೀನಿ ಸ್ವಾಮಿ. ಅಪ್ಪ ಬಂದು ಮಕ್ಕಳೆಲ್ಲ ಸ್ವಾಮಿ ವಾಕ್ಯ ಕೇಳಿ ವಾಕ್ಯದಿಂದ ನಡ್ಕೊಳ್ಳಿಕ್ಕೆ ಸಹಾಯ ಮಾಡು ಸ್ವಾಮಿ. ಅಪ್ಪ ಎಷ್ಟೋ ಕಣ್ಣೀರು ಕಷ್ಟಗಳು ವೇದನೆಗಳು ಸ್ವಾಮಿ ಉಂಟು ಪ್ರಭಾ. ಅಪ್ಪ ಸರ್ವಶಕ್ತನಾದ ದೇವರೇ ಎಷ್ಟೋ ಬಾಧೆಗಳು ಉಂಟು ಪ್ರಭಾ. ಅಪ್ಪ ಒಬ್ಬೊಬ್ರು ಒಂದೊಂದು ಸಮಸ್ಯೆ ಎಲ್ಲದರಲ್ಲಿ ನೀನು ಬಿಡಿಸೋ ದೇವರ ಐತಿ ಸ್ವಾಮಿ. ಅಪ್ಪ ಎಲ್ಲದರಲ್ಲಿ ನೀನು ಜಯ ಕೊಡೋ ದೇವರು ನೀನಾಯ್ತಿ ಪ್ರಭಾ. ಅಪ್ಪ ಸರ್ವಶಕ್ತನಾದ ದೇವರೇ ಸ್ತೋತ್ರ. ಆಕಾಶ ಮುಂಟು ಮಾಡುತ್ತಾನ ದೇವರೇ. ಅಪ್ಪ ನೀವೇ ನಡೆಸ್ಕೊಂಡು ನಾವು ಪ್ರಾರ್ಥಿಸ್ತಾ ಇದ್ದೀವಿ ಸ್ವಾಮಿ. ಈ ಸಂಘನ ಕಟ್ಟಿ ಸಂಘ ಮಕ್ಕಳನ್ನ ಆಶೀರ್ವಾದ ಮಾಡಿ ಭಾಗಪಡಿಸ್ರಿ. ಅಪ್ಪ ಈ ಸೇವೆ ಸುತ್ತು ನೀವೇ ನಡೆಸಿರಿ ಸ್ವಾಮಿ. ಅಪ್ಪ ಸೇವೆ ನಿಮ್ಮ ಪಾದಕ್ಕೆ ಒಪ್ಪಿಸ್ತೀನಿ ಕರ್ತನೆ. ಅಪ್ಪ ಸೇವೆ ಕೊಡೋದು ನೀನು ನೆಬಿಗಸ್ತರಾದ ಅಪ್ಪ ನಮ್ಮ ಮನುಷ್ಯರಾದ ಅವು ನೆಬಿಗಸ್ತರಾದ ಪ್ರಭು. ನೀನು ಮಾತ್ರ ನೆಬಿಗಸ್ತನೇ. ಸ್ತೋತ್ರ ಸ್ತೋತ್ರ. ಪರಿಶುದ್ಧನೇ ಪರಲೋಕ ತಂದೆ ನಿನ್ನ ಪಾದಕ್ಕೆ ಸ್ತೋತ್ರ. ಎಲ್ಲ ವಿಷಯ ನಿನ್ನ ಪಾದಕ್ಕೆ ಒಪ್ಪಿಸ್ತಾ ಯೇಸು ನಾಮದಲ್ಲಿ ಬೇಡಿ ಪಡೆದ ತಂದೆ ದೇವರೇ. ಆಮೆನ್ ಆಮೆನ್ ಆಮೆನ್. ಪ್ರೈಸ್ ದಿ ಲಾರ್ಡ್. ಎಲ್ಲರೂ ಕೂತ್ಕೊಳ್ಳೋಣ. ಎಲ್ಲರೂ ದಯಮಾಡಿ ಶ್ರದ್ಧಾಶಕ್ತಿಯಿಂದ ನಾವು ದೇವರ ಸನ್ನಿಧಿಯಲ್ಲಿ ಕೂತ್ಕೊಳ್ಳೋಣ. ಹಲ್ಲೆಲೂಯಾ ಹಲ್ಲೆಲೂಯಾ. ಕೆಲವರು ಮಾತ್ರ ಹೇಳ್ತಾ ಇದ್ರಿ, ಇನ್ನು ಕೆಲವರು ಹೇಳ್ತಾರೆ. ಎಲ್ಲರೂ ಹೇಳುವವರೆಗೆ ಹೀಗೆ ಹೇಳೋಣ. ಹಲ್ಲೆಲೂಯಾ. ಓಕೆ, ಬೇರೆ ದೇವರ ಸನ್ನಿಧಿಯಲ್ಲಿದ್ದೀವಿ. ನಾವು ಹೇಗಿದ್ದೀವಿ ಅಂತ ಫಸ್ಟ್ ನಾವು ಪರೀಕ್ಷೆ ಮಾಡಿಕೊಳ್ಳಬೇಕು. ನಾವು ಇಲ್ಲಿದ್ದೀವಿ ಯಾವುದೋ ಒಂದು ಗುಂಗಿನಲ್ಲಿ, ಯಾವುದೋ ಒಂದು ಆಲೋಚನೆಯಲ್ಲಿ ಇರದೆ ದೇವರ ವಾಕ್ಯಕ್ಕೆ ನಮ್ಮನ್ನು ನಾವು ಸಮರ್ಪಣೆ ಮಾಡಿಕೊಳ್ಳೋಣ. ದೇವರು ಆತನ ಸಂಕಲ್ಪ, ಆತನ ಚಿತ್ತ ನಮ್ಮಲ್ಲಿ ನೆರವೇರಬೇಕು. ಆದ್ದರಿಂದಲೇ ದೇವರು ಕರ್ತನಾದ ಯೇಸು ನಮ್ಮೆಲ್ಲರನ್ನು ಕರೆದಿರೋದು ಬೇರೆ. ಆದ್ದರಿಂದ ಸ್ವಲ್ಪ ಹೊತ್ತು ಕೆಲವು ಗಂಟೆಗಳ ಕಾಲ ನಾವು ದೇವರ ವಾಕ್ಯವನ್ನು ಕೇಳೋಣ. ದೇವರ ಸಂದೇಶವನ್ನು ಕೇಳಿ ದೇವರಿಗೆ ವಿಧೇಯರಾಗಿ ನಡೆಯೋಣ. ದೇವರ ಮಕ್ಕಳಿಗೆ ಸಂತೋಷವೇ, ಯಾವಾಗಲೂ ಸಂತೋಷವಾಗಿರಬೇಕು ದೇವರ ಮಕ್ಕಳು. ಇದು ದೇವರ ಆಸೆ. ದೇವರನ್ನು ಹೊಂದಿದ ಮಕ್ಕಳಿಗೆ ಪ್ರತಿದಿನವೂ ಸಂತೋಷವಾಗಿರಬೇಕು. ಎಷ್ಟೇ ದುಃಖ, ಎಷ್ಟೇ ಒಂದು ಕಷ್ಟಗಳು ಬಂದರೂ ಕೂಡ ದೇವರು ಸಂತೋಷ ಪಡಿಸಲು ಶಕ್ತನು. ಹಲ್ಲೆಲೂಯಾ. ನೀವೆಲ್ಲರೂ ಸಿದ್ಧರಾಗಿದ್ದೀರಿ ಎಂಬುದಾಗಿ ನಾನು ನಂಬುತ್ತಾ ಇದ್ದೀನಿ. ಹಾಗೆ ದೇವರ ಸಂದೇಶಕ್ಕೆ ಹೋಗೋಣ. ನಿಮ್ಮ ಬಳಿಯಲ್ಲಿ ಸತ್ಯವೇದ ಇರುವುದಾದರೆ ಈ ದಿನ ದೇವರ ವಾಕ್ಯವನ್ನು ಧ್ಯಾನ ಮಾಡಿಕೊಳ್ಳೋಣ. ಭಕ್ತನಾದ ಸೊಲೊಮೋನನು
ಹೀಗೆ ದೇವರ ಮುಂದೆ ಪ್ರಸ್ತಾವಿಸಿ ಪ್ರಾರ್ಥನೆ ಮಾಡುತ್ತಾ ಇದ್ದಾನೆ. ಏನೆಂಬುದಾಗಿ ನಾವು ನೋಡುವುದಾದರೆ, ನಾನು ಆತನ ಹತ್ತಿರ ಶಿಲ್ಪಿಯಾಗಿದ್ದುಕೊಂಡಾಗ ಪ್ರತಿದಿನವೂ ಆನಂದಿಸುತ್ತಾ ಇದ್ದೇನು. ಜ್ಞಾನೋಕ್ತಿಗಳ ಪುಸ್ತಕ 8ನೇ ಅಧ್ಯಾಯ 30ನೇ ವಚನದಿಂದ ಈ ದಿನ ನಾವು ಧ್ಯಾನ ಮಾಡಿಕೊಳ್ಳೋಣ. ಜ್ಞಾನೋಕ್ತಿ 8ನೇ ಅಧ್ಯಾಯ 30ನೇ ವಚನದಿಂದ 31ರವರೆಗೆ ನಾವು ಈ ದಿನ ಧ್ಯಾನ ಮಾಡಿಕೊಳ್ಳೋಣ. ಗಮನಿಸ್ರಿ, ಯಾರು ಗಲಾಟೆ ಮಾಡಬಾರ್ದು. ನಾವು ಸೈಲೆಂಟ್ ಆಗಿ ದೇವರ ವಾಕ್ಯವನ್ನು ಕೇಳೋಣ. ದೇವರ ಸನ್ನಿಧಿಯಲ್ಲಿ ದೇವರು ನಮಗಿಟ್ಟಿರುವ ಆಶೀರ್ವಾದಗಳು ಅನೇಕ. ಆದ್ದರಿಂದ ಸಂತೋಷದಿಂದ ನಾವು ನಂಬೋಣ, ಈ ದಿನ ದೇವರು ನಮ್ಮೆಲ್ಲರನ್ನು ಆಶೀರ್ವಾದ ಮಾಡ್ತಾರೆ. ನಮ್ಮೆಲ್ಲರನ್ನು ದೇವರು ಏನ್ ಮಾಡ್ತಾರೆ ಹೇಳ್ರಿ? ಆಶೀರ್ವಾದ ಮಾಡ್ತಾರೆ. ಅದನ್ನು ವಾಗ್ದಾನ ಮಾಡಿದಂತ ದೇವರು ವಾಗ್ದಾನಕ್ಕೆ ಸರಿಯಾಗಿ ನಮ್ಮನ್ನು ಆಶೀರ್ವಾದ ಮಾಡಲು ಶಕ್ತರು. ಓದಿ ಯಾರಾದರೂ. ನಾನು ಆತನ ಹತ್ತಿರ ಶಿಲ್ಪಿಯಾಗಿದ್ದುಕೊಂಡು ಪ್ರತಿದಿನವೂ ಆನಂದಿಸುತ್ತಾ ಯಾವಾಗಲೂ ಆತನ ಮುಂದೆ ವಿನೋದಿಸುತ್ತಾ ಆತನ ಭೂಲೋಕದಲ್ಲಿ ಉಲ್ಲಾಸಿಸುತ್ತಾ ಮಾನವ ಸಂತಾನದಲ್ಲಿ ಹರ್ಷಿಸುತ್ತಾ ಇದ್ದೆನು. ಏನು ಹೇಳ್ತಾ ಇದೆ ಹೇಳ್ರಿ ದೇವರ ವಾಕ್ಯ? ಈ ಒಂದು ಜ್ಞಾನೋಕ್ತಿಗಳಲ್ಲಿ ದೇವರು ಬರೆದಿರುವಂತಹ ಒಂದು ಲೇಖನಿಯಲ್ಲಿ ನಾವು ನೋಡುವುದಾದರೆ, ಸುಲೈಮಾನನು ಬರೆದಿರುವಂತಹ ಈ ಲೇಖನೆಯಲ್ಲಿ ನೋಡುವುದಾದರೆ, ದೇವರ ಮುಂದೆ ನಾನು ಶಿಲ್ಪಿಯಾಗಿದ್ದುಕೊಂಡು ಆನಂದಿಸುತ್ತಾ ಇದ್ದೇನು. ಹಲ್ಲೆಲೂಯಾ. ಎಲ್ಲಿದ್ದಾರಂತೆ ಆ ವ್ಯಕ್ತಿ? ಆತನ ಸಂತೋಷ ಎಲ್ಲಿದೆ ಅಂತ ಪ್ರಿಯರೇ ಗಮನಿಸ್ರಿ. ದೇವರ ಪ್ರತಿನಿಧಿಗಳು, ದೇವರು ಕರೆಯಲ್ಪಟ್ಟ ದೇವರ ಜನರು, ಅಂದ್ರೆ ದೇವರು ಕರೆಯಲ್ಪಟ್ಟ ಮೇರೆಗೆ ಪರಿಸ್ಥಿತಿಗಳು ಮಾರ್ಪಡ್ಬೋದು, ಪರಿಸ್ಥಿತಿಗಳು ಕೆಳಗೆ ಮೇಲೆ ಆಗ್ಬೋದು, ಪರಿಸ್ಥಿತಿಗಳು ಕೈಜಾರಿ ಹೋಗ್ಬೋದು. ಆದ್ರೆ ಸಂತೋಷವು ದೇವರಿಂದ ಮಾತ್ರ ಬರ್ತದೆ. ದೇವರು ಹೊಂದಿದಂತ ಮಕ್ಕಳಲ್ಲಿ ಆ ಸಂತೋಷವು ನಿರಂತರವಾಗಿರ್ತದೆ. ಆ ಸಂತೋಷವನ್ನು ಯಾರು ಕಿತ್ತುಕೊಳ್ಳಿಕ್ಕೆ ಸಾಧ್ಯವಿಲ್ಲ. ಅದನ್ನು ಯಾರು ಕೂಡ ಬದಲಾವಣೆ ಮಾಡಲಿಕ್ಕೆ ಸಾಧ್ಯವಿಲ್ಲ. ದೇವರಿಂದ ಬಂದ ಸಂತೋಷ. ಎಷ್ಟು ಜನ ಈ ವಾಕ್ಯವನ್ನು ನೀವು ಅಂಗೀಕಾರ ಮಾಡ್ತಾ ಇದ್ದೀರಿ ಸಂತೋಷದಿಂದ? ಹಲ್ಲೆಲೂಯಾ. ದೇವರ ಮಕ್ಕಳು ಏನಾಗಿರ್ಬೇಕೆಂಬುದಾಗಿ ದೇವರ ಆಸೆ ಹೇಳಿದ್ರೆ, ಏನಾಗಿರ್ಬೇಕಂತ ದೇವರ ಆಸೆ ಇದೆ ಹೇಳ್ರಿ? ಇದೀವ ನಾವು ಸಂತೋಷದಿಂದ? ಇದೀನ ಸಂತೋಷದಿಂದ ಪ್ರಿಯರೇ? ದೇವರ ವಾಕ್ಯವು ಧ್ಯಾನಿಸುವ ಪ್ರತಿ ಮಕ್ಕಳು, ದೇವರ ವಾಕ್ಯ ಓದುವಂತ ಪ್ರತಿ ಜನರು ದೇವರ ವಾಕ್ಯವನ್ನು ಧ್ಯಾನಿಸಿ ದೇವರ ವಾಕ್ಯವನ್ನು ತಮ್ಮ ಹೃದಯದಲ್ಲಿ ಇಟ್ಟುಕೊಂಡು ಅಳವಡಿಸಿಕೊಂಡು ದೇವರ ವಾಕ್ಯದೊಂದಿಗೆ ನಡೆಯುವ ಮಕ್ಕಳಿಗೆ ಯಾವಾಗಲೂ ಸಂತೋಷ ಇರ್ತದಂತ ಪ್ರೇರಣೆ. ಪ್ರತಿದಿನ ಸಂತೋಷನೆ, ಪ್ರತಿದಿನ ಸಂತೋಷನೆ. ಈ ಸಂತೋಷಕ್ಕೆ ಕೊನೆ ಇರಲ್ಲ. ಇದು ದೇವರಿಂದ ಬಂದ ಸಂತೋಷ. ಈ ಸಂತೋಷದಲ್ಲಿ ದೇವರು ನಮಗೆ ನಿರ್ಣಯ ಮಾಡಿದಂತ ಈ ಸಂತೋಷವು ಯಾವಾಗಲೂ ನಮ್ಮ ಹತ್ರ ಇರ್ತದಂತೆ. ಆದ್ರೆ ನಾವು ಸಂತೋಷವಾಗಿದ್ದೀವ? ಹೀಗೆ ನಾವು ಇದನ್ನ ನಾವು ತಿಳ್ಕೊಳ್ಳೋಣ ಪ್ರಿಯರೇ. ನಾವು ಸಂತೋಷ ಪಡೋದಕ್ಕಿಂತಲೂ ದುಃಖ ಪಟ್ಟಿರುವ ಜೀವಿತಗಳೇ ಬಹಳ ಇದ್ದಾವೆ. ಕಾರಣ ಗೊತ್ತಿಲ್ಲ. ಹಲ್ಲೆಲೂಯಾ. ದೇವರು ಆಶೀರ್ವಾದ ಮಾಡಲ್ಲ ಅಂತಲ್ಲ. ದೇವರಲ್ಲಿ ಆಶೀರ್ವಾದ ಯಾರು ಕೆಲವೊಬ್ಬರಿಗೆ ಇದೆ, ಕೆಲವೊಬ್ಬರಿಗೆ ಇಲ್ಲ ಅಂತಲ್ಲ. ಸರ್ವಸಾಮಾನ್ಯವಾಗಿ ಪ್ರತಿಯೊಬ್ಬರಿಗೂ ಎಲ್ಲರ ಮೇಲೆ ಆತನ ಆಶೀರ್ವಾದ ಇದೆ. ಆದ್ರೆ ಕೆಲವರು ಸಂತೋಷವಾಗಿದ್ದಾರೆ, ಕೆಲವರು ಸಂತೋಷವಾಗಿಲ್ಲ. ಕೆಲವರು ದುಃಖದಲ್ಲಿದ್ದಾರೆ, ಕೆಲವರು ಸಂತೋಷವಾಗಿಲ್ಲ. ಕೆಲವರು ಅನೇಕರು ಸೈತಾನನಿಗೆ ಒಳಪಟ್ಟು ದುಃಖವನ್ನು ತಂದುಕೊಂಡು ತಮ್ಮ ಜೀವಿತದಲ್ಲಿ ಬರೇ ದುಃಖವನ್ನೇ ತುಂಬಿಕೊಂಡಿದ್ದಾರೆ, ಸಂತೋಷ ಇಲ್ಲ. ಆದ್ರಿಂದ ದೇವರ ಮಾತನ್ನು ಅಂಗೀಕರಿಸಿ ದೇವರ ವಾಕ್ಯಕ್ಕೆ ವಿಧೇಯರಾದಂತ ಜನರಿಗೆ ಸಂತೋಷ ಇರ್ತದೆ. ಹೆಂಗಿರ್ತದೆ ಎಂಬುದಾಗಿ ಇದನ್ನು ನಾವು ಧ್ಯಾನ ಮಾಡಿಕೊಳ್ಳೋಣ. ಕೀರ್ತನೆ ಪುಸ್ತಕ 105ನೇ ಅಧ್ಯಾಯ 23-24. ಕೀರ್ತನೆ 105 23-24. ಆಗ ಇಸ್ರಾಯೇಲರು ಐಗುಪ್ತಕ್ಕೆ ಬಂದರು. ಇಸ್ರಾಯೇಲನು ಐಗುಪ್ತಕ್ಕೆ ಬಂದನು. ಯಾಕೋಬನು ಮಾಮನ ದೇಶದಲ್ಲಿ ಪ್ರವಾಸಿಯಾದನು. ಎಲ್ಲಿದ್ದರಂತ ಹೇಳಿದ್ರೆ ಯಾಕೋಬನು ಚಲ್ಪಡಿ ಓದಲ್ಲ ಯಾರು? ಆಗ ಇಸ್ರಾಯೇಲನು
ನನ್ನ ಕಡೆ ನೋಡ್ರಿ. ದೇವರಿಗಿರುವ ಉದ್ದೇಶ ಏನು ಗೊತ್ತಾ? ತನ್ನ ಜನರು ಯಾವಾಗಲೂ ವೃದ್ಧಿ ಆಗಿರ್ಬೇಕಂದ. ಆತನ ಚಿತ್ತ ಅದು, ಆತನ ನಿರ್ಣಯ ಅದು, ಆತನ ಉದ್ದೇಶ ಅದು. ಆ ಜನರು ಯಾಕೋಬನ ಹತ್ರ ಕೆಲವು ಜನರಿದ್ದಾರೆ. ಯಾಕೋಬನ ಅಂಶ ಅಂದ್ಕೊಳ್ಳೋಣ, ಇಲ್ಲ ಅಬ್ರಹಾಮನ ಅಂಶ ಅಂದ್ಕೊಳ್ಳೋಣ, ಇಲ್ಲ ಇಸಾಕನ ಅಂಶ ಅಂದ್ಕೊಳ್ಳೋಣ. ಈ ದೇವರು ಏನ್ ನಿರ್ಣಯ ಮಾಡಿದಂತ ಪ್ರೇರೆ? ಆ ಜನರಿಗೆ ಏನ್ ನಿರ್ಣಯ ಮಾಡಿದಂತ ವಾಕ್ಯ ಸ್ಪಷ್ಟವಾಗಿ ಹೇಳ್ತದೆ. ಆ ವಾಕ್ಯದಲ್ಲಿ ನಾವು ನೋಡುವಾಗ 23ರಲ್ಲಿ, ಆಗ ಇಸ್ರಾಯೇಲನ ಐಗುಪ್ತಕ್ಕೆ ಬಂದಾಗ ಯಾಕೋಬನು ಆಮೋನ್ ದೇಶದಲ್ಲಿ ಪ್ರವಾಸಿಯಾಗಿದ್ದು ದೇವರು ತನ್ನ ಜನರು ಬಹಳವಾಗಿ ವೃದ್ಧಿ ಮಾಡಿ ಅವರ ಶತ್ರುಗಳಿಗಿಂತಲೂ ಬಲಿಷ್ಠವಾಗುವಂತೆ ಮಾಡಿದನು. ಆತನು ಆ ದೇಶದವರ ಹೃದಯವನ್ನು ಮಾರ್ಪಡಿಸಿದನು. ಏನ್ ಮಾಡಿದಂತ ಪ್ರಿಯರೇ? ಈ ದೇಶ ಒಂದಿದೆ, ಈ ದೇಶದಲ್ಲಿ ಬಹಳ ಕಠಿಣವಾಗಿ ಇರುವಂತಹ ಜನರಿದ್ದಾರೆ. ಅಂದ್ರೆ ದೇವರಿಗೆ ಅನುಕೂಲವಾದ ಜನರಿಲ್ಲ, ದೇವರ ಮಕ್ಕಳಿಗೆ ಅನುಕೂಲವಾದ ಜನರಿಲ್ಲ. ಆದ್ರೆ ಕ್ರಿಯೆ ಮಾಡ್ತಿರುವುದು ಯಾರು ಹೇಳ್ರಿ? ದೇವರು. ಕಾರ್ಯ ಮಾಡ್ತಿರುವುದು ಯಾರು ಹೇಳ್ರಿ? ದೇವರು. ಏನ್ ಕಾರ್ಯ ಮಾಡ್ತಾ ಇದ್ದಾನೆ? ತನ್ನ ಜನರಿಗೋಸ್ಕರ ಪ್ರತ್ಯೇಕವಾದ ದೇಶವನ್ನು ನೇಮಿಸಿದ. ಅಂದ್ರೆ ಯಾಕೋಬನಿಗೋಸ್ಕರ, ತನ್ನ ಜನರಿಗೋಸ್ಕರ, ಆ ಜನರು ಎಲ್ಲೆಲ್ಲಿದ್ದಾರೋ ಅವರಿಗೋಸ್ಕರ ಒಂದು ಪ್ರತ್ಯೇಕವಾದಂತಹ ಆಶೀರ್ವಾದವನ್ನು ಇಟ್ಟಿದ್ದಾನೆ. ಎಲ್ಲ ಜನರು ಮುಂದಿರುವ ಆಶೀರ್ವಾದ ಅಲ್ಲ ಪ್ರೇರೆ, ಆ ಜನರಿಗೆ ಪ್ರತ್ಯೇಕವಾದಂತಹ ಆಶೀರ್ವಾದ. ವೃದ್ಧಿ ಅಂದ್ರೆ ಏನು ಪ್ರೇರೆ? ಎಲ್ಲ ವಿಷಯದಲ್ಲಿ ವೃದ್ಧಿ. ವೃದ್ಧಿ ಅಂದ್ರೆ ಏನು? ಎಲ್ಲ ವಿಷಯದಲ್ಲಿ ಆಶೀರ್ವಾದ, ಯಾವ ವಿಷಯದಲ್ಲಿ ಕಡಿಮಿಲ್ಲ. ಯಾಕೋಬನು ಎಲ್ಲ ವಿಷಯದಲ್ಲಿ ಸಮೃದ್ಧಿ ಆಗಿದ್ದಾನೆ, ಪ್ರತಿ ವಿಷಯದಲ್ಲಿ ಸಮೃದ್ಧಿ ಆಗಿದ್ದಾನೆ. ಕಾರಣ ದೇವರ ವಾಕ್ಯವನ್ನು ಹಿಡಿದು ನೆಡ್ತಾ ಇದ್ದಾನೆ, ದೇವರ ವಾಕ್ಯಕ್ಕೆ ಒಳಗಾಗಿದ್ದಾನೆ, ದೇವರ ಜೊತೆಗೆ ನಾವು ನಡೆಸ್ತಾ ಇದ್ದಾನೆ. ಈ ದಿನ ನಮ್ಮ ಜೊತೆಗೆ ದೇವರಿರುವುದಾದ್ರೆ ಬೇರೆ ದೇವರ ಮಾತನ್ನು ನಾವು ಕೇಳುವುದಾದ್ರೆ ಯಾವಾಗಲೂ ಸಮೃದ್ಧಿ ಆಗಿರ್ತೀವಿ, ಯಾವಾಗಲೂ ಸಂತೋಷವಾಗಿರ್ತೀವಿ, ಯಾವಾಗಲೂ ಸಂತೋಷವಾಗಿರ್ತೀವಿ. ಹಲ್ಲೆಲೂಯಾ. ಯಾಕೋಬನಿಗೆ ಕಷ್ಟಗಳಿಲ್ಲ ಅಂತ ಅರ್ಥ ಅಲ್ಲ. ಯಾಕೋಬನಿಗೆ ಕಷ್ಟ ಇಲ್ವಾ? ಯಾಕೋಬನಿಗೆ ಕಷ್ಟ ಇಲ್ವಾ? 14 ವರ್ಷ ಸೇವೆ ಮಾಡಿದಂತ ತನ್ನ ಸೋದರ ಮಾವನ ಮನೆಯಲ್ಲಿ ಯಾಕೋಬನು ಎಷ್ಟು ವರ್ಷ ಹೇಳಿದ್ರೆ? ಕುರಿಕಾದಿದ್ದಾನೆ, ಮಳೆ ಅನ್ನದೆ, ಚಳಿ ಅನ್ನದೆ, ಗಾಳಿ ಅನ್ನದೆ, ಬಿಸಿಲನ್ನದೆ 14 ವರ್ಷ ಸೇವೆ ಮಾಡಿದ್ದಾನೆ. 14 ವರ್ಷದ ನಂತರ ಯಾಕೋಬನಿಗೆ ಆಶೀರ್ವಾದ ಉಂಟಾಯಿತು. ಈ ಆಶೀರ್ವಾದಕ್ಕಾಗಿ ಅಬ್ರಾಹ್ಮನು 25 ವರ್ಷಗಳು ದೇವರಲ್ಲಿ ವೇಟ್ ಮಾಡ್ತಾ ಇದ್ದಾನೆ, ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ಪ್ರಭು, ಯಾವಾಗ ನನಗೆ ನೀನು ಆಶೀರ್ವಾದ ಕೊಡ್ತೀಯ? ಎಲ್ಲಿದೆ ಆಶೀರ್ವಾದ ಅಂತೇಳಿ ವೇಟಿಂಗ್ ನಲ್ಲೇ ಇದ್ದಾನೆ. 25 ವರ್ಷಗಳು ಅಬ್ರಾಹ್ಮನು ವೇಟಿಂಗ್ ನಲ್ಲಿ ಇದ್ದಾನೆ. ಯೋಸೇಫನು 13 ವರ್ಷ ದೇವರ ಆಶೀರ್ವಾದ ಬರುವವರೆಗೂ ನಾನಾ ಕಷ್ಟಗಳನ್ನು ಪಟ್ಟಿದ್ದಾನೆ. ಅಂದ್ರೆ ಯೋಸೇಫನ ಜೊತೆ ದೇವರು ಇಲ್ಲ ಅಂತ ಅಲ್ವಾ ಅರ್ಥ? ಯೋಸೇಫನ ಜೊತೆಗೆ ದೇವರು ಇದ್ದಾನೆ, ಆದ್ರೆ ಯೋಸೇಫನ ಟ್ಯಾಲೆಂಟ್ ನೋಡೆಲ್ಲ ದೇವರ ಆಶೀರ್ವಾದ ಮಾಡ್ತಿರೋದು. ಯೋಸೇಫನು ಯಾವ ಮಟ್ಟದಲ್ಲಿ ನನ್ನ ವಾಕ್ಯವನ್ನು ಕೈಗೊಂಡು ನಡೀತಾ ಇದ್ದಾನೆ. 39ನೇ ವಚನದಲ್ಲಿ ಯೋಸೇಫನು ಎಲ್ಲಿ ಕಾಲಿಟ್ಟರು ಆ ಮನೆಗೆ ಅಭಿವೃದ್ಧಿ ಆಗ್ತಾ ಇದೆ, ಅಲ್ಲಿ ಆಶೀರ್ವಾದ ಇದೆ. ಪ್ರಿಯ ಆತ್ಮೀಯ ಸಹೋದರ 13 ವರ್ಷ ವೇಟಿಂಗ್ ನಲ್ಲಿ ಇದ್ದಾನೆ ಒಂದು ಆಶೀರ್ವಾದಕ್ಕಾಗಿ. ದಾವೀದನು ಒಬ್ಬ ಗಲ್ಯಾತನ್ನು ಜಯಿಸಬೇಕಂದ್ರೆ 22 ವರ್ಷಗಳ ಕಾಲ ಅವಕಾಶ ಹಿಡಿದಿದೆ ಅವನು ಪ್ರಿಪೇರೆನ್ಸ್ಗಾಗಿ. ಪ್ರಿಯ ಆತ್ಮೀಯ ಸಹೋದರಿ, ನನ್ನ ಸಹೋದರ, ನಾವು ಆಶೀರ್ವಾದಕ್ಕೆ ಪಾತ್ರರು. ನಮ್ಮಲ್ಲಿ ಸಂಸಿದ್ಧತೆ ಬಹಳ ಇಂಪಾರ್ಟೆಂಟ್. ನಾವು ದೇವರ ವಾಕ್ಯ ಆಶೀರ್ವಾದಕ್ಕೆ ಪಾತ್ರರು. ದೇವರ ವಾಕ್ಯ ನಮಗೆ ಬಹಳ ಪ್ರಾಮುಖ್ಯತೆ. ನಾವು ಸಿದ್ಧರಾಗಬೇಕು. ಸಿದ್ಧರಾಗದೆ ಹೋದರೆ ದೇವರ ಆಶೀರ್ವಾದ ಬರಲ್ಲ ಪ್ರೇರೆ. ಬಹಳ ಇಂಪಾರ್ಟೆಂಟ್. ತನ್ನ ಜನರನ್ನು ವೃದ್ಧಿ ಮಾಡಲಿಕ್ಕೆ ನಾವು ಕಷ್ಟ ಪಡಬೇಕಾಗ್ತದೆ, ಕೆಲವೊಂದು ಸಂದರ್ಭದಲ್ಲಿ ಕಷ್ಟ ಮಾಡಬೇಕಾಗ್ತದೆ. ಪ್ರಿಯ ಸಹೋದರಿ ಸಹೋದರ, ಹಲವಾರು ವಿಷಯದಲ್ಲಿ ಸಮಸ್ಯೆಗಳು ಬರ್ತವೆ, ಅದರಲ್ಲಿ ದೇವರು ನಮ್ಮನ್ನು ನಡೆಸ್ತಾ ಇದ್ದಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಮೋಶೆ ಆಶೀರ್ವಾದ ಹೊಂದಬೇಕಂದ್ರೆ 40 ವರ್ಷ ಸಮಯ ತೆಗೆದುಕೊಂಡು. ಎಷ್ಟು ವರ್ಷ ಹೇಳ್ರಿ? ಅವ್ರ ಅರಣ್ಯದಲ್ಲಿ ಎಷ್ಟು ವರ್ಷ ನಡೆದಂತ ಬೈಬಲ್ ಪರ್ಟಿಕ್ಯುಲರ್ ಆಗಿ ಹೇಳ್ತದೆ, 40 ವರ್ಷ. ಯೇಸು ಸ್ವಾಮಿ ಸುವಾರ್ತೆ ಆಗಬೇಕಂದ್ರೆ 30 ವರ್ಷ ಸತತವಾಗಿ ಯೇಸು ಕ್ರಿಸ್ತನು ಕಷ್ಟಪಟ್ಟ. ಇವತ್ತು ಆ ಹೆಸರನ್ನು ಆರಾಧನೆ ಮಾಡುವ, ಆ ಆರಾಧನೆಗೆ ಯೋಗ್ಯನಾದಂತ ನಜರೇತನ ಯೇಸು ಕ್ರಿಸ್ತನೇ 30 ವರ್ಷ ಸತತ ಕಷ್ಟಪಟ್ಟ. ಆಶೀರ್ವಾದ ಸುಮ್ಮನೆ ಬರಲ್ಲ ಪ್ರೇರೆ, ಆಶೀರ್ವಾದ ವಾಗ್ದಾನದಲ್ಲಿದೆ. ವಾಗ್ದಾನ ನಮ್ಮ ಮೇಲಿದ್ರೆ ಆ ವಾಗ್ದಾನಕ್ಕೆ ತಕ್ಕಂತೆ ನಾವು ನಡೀತಾ ಇರಬೇಕು. ಕೆಲವು ಸಂದರ್ಭಗಳಲ್ಲಿ ನೋಡ್ರಿ, ಅಲ್ಲೋಲ ಕಲ್ಲೋಲಗಳು, ಗೊಂದಲಗೋಲ, ವಿಸ್ಮಯವಾದ ಕೆಲಸ ಕಾರ್ಯಗಳು, ವಿಸ್ಮಯವಾದಂತಹ ಸುದ್ದಿಗಳು, ಭಯಂಕರವಾದಂತ ಕಾರ್ಯಗಳು ನಡೀತಾ ಇರ್ತವೆ. ಅದು ಯಾವುದೇ ಲೋಕದಿಂದ ನಿನ್ನನ್ನು ಮುಳುಗಿಸಲು ಸಾಧ್ಯ ಇಲ್ಲ. ಅದು ಇಲ್ಲಿಗೆ ಮಾತ್ರ ಸೀಮಿತ. ಹಲ್ಲೆಲೂಯಾ. ಅದು ಇಲ್ಲಿಗೆ ಮಾತ್ರ ಸೀಮಿತ. ದೇವರ ವಾಕ್ಯ ಹೇಳ್ತದೆ, ಆತನು ತನ್ನ ಜನರನ್ನು ಬಹಳ ವೃದ್ಧಿಪಡಿಸಿದನು. ಯಾರಿದ್ದಾರೆ ಆ ದೇಶದಲ್ಲಿ? ಆಮೋನ್ ದೇಶದಲ್ಲಿ ಯಾರಿದ್ದಾರೆ ಹೇಳ್ರಿ? ಬೇರೆಯವರಿದ್ದಾರೆ.
ಬೇರೆಯವರಿದ್ದಾರೆ. ಆದರೆ ಯಾಕೋಬನಲ್ಲಿ ಕಾಲಿಟ್ಟ ದಿನದಿಂದಲೂ ಇವನ ಚರಿತ್ರೆನೇ ಬೇರೆ ಆಯ್ತು, ಇವನ ಕಾರ್ಯವೇ ಬೇರೆ ಆಯ್ತು. ಈತನ ಜನರು ಅವರಿಗಿಂತಲೂ ಏನಾದಂತ ಅಭಿವೃದ್ಧಿ ಹೊಂದಿದರು. ಹೇಳ್ತಾ ಇದ್ರಿ ಈ ವಾಕ್ಯ. ಅನ್ಯರ ಮಧ್ಯದಲ್ಲಿರುವ ನನ್ನ ಸಹೋದರಿ ಸಹೋದರ, ಅನ್ಯರ ಮಧ್ಯದಲ್ಲಿರುವ ನನ್ನ ಸಹೋದರಿ ಸಹೋದರ, ನೀನು ನಿನ್ನ ಅಭಿವೃದ್ಧಿಯನ್ನು ನೋಡಿ ಅನ್ಯರು ಏನಂತ ಇದ್ದಾರೆ ಹೇಳ್ರಿ? ನಿನ್ನ ಅಭಿವೃದ್ಧಿಯನ್ನು ನೋಡಿ, ನಿನ್ನ ಆಶೀರ್ವಾದವನ್ನು ನೋಡಿ ಅನ್ಯರು ವಿಸ್ಮಯ ಹೊಂದ್ತಾ ಇದ್ದಾರ? ಅನ್ಯರು ಇವರು ದೇವರ ಆಶೀರ್ವಾದ ಹೊಂದಿದವರು ಅಂತ ಹೇಳ್ತಾ ಇದ್ದಾರ? ದೇವರ ಆಶೀರ್ವಾದ ಇವರಲ್ಲಿ ಇದೆ ಅಂತ ಅನ್ಕೊಳ್ತಾ ಇದಾರ? ಇಲ್ಲ ಹೇಳ್ತಾ ಇದ್ದಾರ? ಮಾತಾಡ್ತಾ ಇದ್ದಾರ? ಅನ್ಯರ ಮಧ್ಯದಲ್ಲಿ ನಿನ್ನ ದೇವರನ್ನು ಘನಪಡಿಸ್ತಾ ಇದ್ದಾರ? ಅನ್ಯರ ಮಧ್ಯದಲ್ಲಿ ನೀನು ಇರುವಾಗ ಇವರು ದೇವರ ಪ್ರತಿನಿಧಿಗಳೆಂಬುದಾಗಿ ಗುರುತಿಸಿಕೊಳ್ಳಲ್ಪಡ್ತಾ ಇದೀವ? ನನ್ನ ಆತ್ಮೀಯ ಸಹೋದರಿ ಸಹೋದರ, ದೇವರು ಅಭಿವೃದ್ಧಿ ಮಾಡುವಾಗ ನೀನು ಬಹಳ ಆಶೀರ್ವಾದದ ಮಾರ್ಗದಲ್ಲಿರ್ತೀಯ. ದೇವರ ವಾಕ್ಯವನ್ನು ಹಿಡಿದು ನಡೆಯುವಾಗ ಬಹಳ ವೃದ್ಧಿ ಆಗ್ತೀಯ ಪ್ರೇರೆ. ದೇವರ ವಾಕ್ಯ ಇರ್ತದೆ, ದೇವರ ಮಕ್ಕಳು ಎಂದಿಗೂ ದುಃಖ ಪಡುವಂತೆ ದೇವರು ಯಾವತ್ತೂ ದುಃಖದ ಸಂಗತಿಗಳನ್ನು ತರುವುದಿಲ್ಲ. ದುಃಖ ಪಡುವ ಸಂಗತಿಗಳನ್ನು ತಾನು ಹೊತ್ತುಕೊಂಡು ತನ್ನಲ್ಲಿರುವ ಸಂತೋಷದ ಸಮಾಚಾರವನ್ನು ದೇವರು ನಮಗೆ ಕಳಿಸುವನಾಗಿದ್ದಾನೆ. ದೇವರ ವಾಕ್ಯ ಇಲ್ವ ನಮಗೆ? ದೇವರನ್ನು ಪ್ರಾರ್ಥನೆ ಮಾಡಿದ್ರೆ ದೇವರು ನಮ್ಮ ಹತ್ರ ಬರಲ್ವಾ? ದುಃಖದ ಸಮಯದಲ್ಲಿ ಅನೇಕ ದುಃಖದ ಹಳ್ಳಗಳನ್ನು ದಾಟಿ ಬಂದಿದೆಯಾ? ದುಃಖದ ಕೆರೆಗಳನ್ನು ದಾಟಿ ಬಂದಿದೆಯಾ? ದುಃಖದ ಸಂಗತಿಗಳನ್ನು ದಾಟಿ ಬಂದಿದೆಯಾ? ದುಃಖದ ನದಿಗಳನ್ನು ದಾಟಿ ಬಂದಿದೆಯಾ? ಆ ನದಿಗಳಲ್ಲಿ ನೀನು ಎಂದೋ ಮುಳುಗಬೇಕಾಗಿತ್ತು. ಇಲ್ಲಿವರೆಗೂ ಆತನ ಹಸ್ತವು ನಿನಗೆ ಸಹಾಯ ಮಾಡಿಲ್ವಾ? ನನ್ನ ಆತ್ಮೀಯ ಸಹೋದರಿ ಸಹೋದರ, ಎಷ್ಟೋ ರೋಗ ಬಾಧೆಗಳು ಬಂದಾಗ ದೇವರು ನಿನ್ನನ್ನು ಕೈ ಹಿಡಿಯಿಲ್ವಾ? ದೇವರು ಸಹಕರಿಸಲಿಲ್ವಾ? ದೇವರೆಲ್ಲ ನನಗೆ ನಿನಗೆ ಆಶ್ರಯವಾಗಿದ್ದು ಪ್ರೇರೆ. ಎಂತೆಂಥ ಕಷ್ಟಗಳು, ಎಂತೆಂಥ ಸುಲಭವಾದ ಮಾರ್ಗಗಳು ಯಾವೂ ಇಲ್ಲ. ಆ ಮಾರ್ಗದಲ್ಲಿ ದಾಟಿಸಿದ್ದು ದೇವಾದಿ ದೇವರೇ. ಅನೇಕರು ನಮ್ಮನ್ನು ನೋಡಿ ವಿಸ್ಮಯವಾಗ್ತಾ ಇದ್ದಾರೆ, ಇವ್ರದ್ದೇನು ನಮಗೆ ಗೊತ್ತಾಗ್ತಾ ಇಲ್ಲ ಎಂಬುದಾಗಿ. ನನ್ನ ಆತ್ಮೀಯರೇ, ಆ ಜನರನ್ನು ಆತನು ಅಭಿವೃದ್ಧಿಪಡಿಸಿದನು. ಈ ದಿನ ನೀನು ಅಭಿವೃದ್ಧಿ ಆಗ್ಬೇಕಾ? ಆಶೀರ್ವಾದದಲ್ಲಿ ಹೋಗ್ಬೇಕಾ? ಆಶೀರ್ವಾದ ಹೊಂದಬೇಕಾ? ಗಮನಿಸು ಪ್ರಿಯರೇ, ದೇವರ ವಾಕ್ಯ ಬಹಳ ಇಂಪಾರ್ಟೆಂಟು. ಯಾಕೋಬನು ಯಾಕೋಬನು ಎಲ್ಲಿ ಹೋದ್ರೆ ಅವನ ಜೊತೆಯಲ್ಲಿ ದೇವರಿದ್ದಾನಂತ. ಎಲ್ಲಿ ಹೋದ್ರು, ಗೇರೆಯಲ್ಲಿ ಹೋದ್ರು ದೇವರಿದ್ದಾನೆ. ಯಶಾವನ ಹತ್ರ ಬರುವಾಗ ದೇವರಿದ್ದಾನೆ. ಲಾಭಾನ್ ಮನೆಗೆ ಹೋದ್ರು ದೇವರಿದ್ದಾನೆ. ಲಾಭಾನ್ ಸೇವೆ ಮಾಡ್ತಿರುವಾಗ ದೇವರಿದ್ದಾನೆ. ಕೊನೆಗೆ ಕುರಿಗಳು ಕಾಯುವಾಗ ಕೂಡ ದೇವರು ಯಾಕೋಬನ ಜೊತೆಯಲ್ಲೇ ಇದ್ದಾನಂತ. ಗಮನಿಸ್ರಿ, 14 ವರ್ಷ ಸೇವೆ ಮಾಡಿದಂತೆ ಯಾಕೋಬನು. 14 ವರ್ಷ ಫ್ರೀ ಸೇವೆ, ತಟ್ಟೆ ಸೇವೆ, ಊಟದ ಸೇವೆ, ಊಟಕ್ಕಾಗಿ ಸೇವೆ. ಬಟ್ 14 ವರ್ಷ ಸೇವೆ ಮಾಡಿದ ಯಾಕೋಬನ ದೇವರು ಕೈ ಬಿಡ್ಲಿಲ್ಲ. ಲಾಭಾನನಿಗಿಂತಲೂ ನೋಡ್ರಿ ದೇವರು ಹೆಂಗ ಆಶೀರ್ವಾದ ಮಾಡಿದನಂತ ಅವನ್ನ. ಯಾಕೋಬನ ದೇವರು ಹೆಂಗ ಆಶೀರ್ವಾದ ಮಾಡಿದನಂತ ಪ್ರಿಯರೇ? ಆದಿಕಾಂಡ ಪುಸ್ತಕ 26ನೇ ಅಧ್ಯಾಯ, ಆದಿಕಾಂಡ ಪುಸ್ತಕ 26ನೇ ಅಧ್ಯಾಯ 3-4. ನೀನು ಈ ದೇಶದಲ್ಲಿ ಪ್ರವಾಸಿಯಾಗಿರಲು 26 ವಾಕ್ಯ 3-4. ನೀನು ಈ ದೇಶದಲ್ಲಿ ಪ್ರವಾಸಿಯಾಗಿರಲು ನಾನು ನಿನ್ನ ಬಳಿಯಲ್ಲಿದ್ದು ನಿನ್ನನ್ನು ಅಭಿವೃದ್ಧಿಪಡಿಸಿ ನಿನಗೂ ನಿನ್ನ ಸಂತತಿಯವರಿಗೂ ಈ ಪ್ರದೇಶಗಳನ್ನೆಲ್ಲ ಕೊಡುವೆನು. ಏನಂತ ಹೇಳ್ತಾ ಇದ್ರಂತ ದೇವರು? ಎಲ್ಲರೂ ಸಲ ವಾಕ್ಯ ಏನಾದ್ರೂ ಕನ್ಫ್ಯೂಷನ್ ಆಗ್ತಾ ಇದೆಯಾ? ಕೈ ಎತ್ತರಿ ಯಾರಾದ್ರು. ನನಗೇನು ಅರ್ಥ ಆಗ್ತಾ ಇಲ್ಲ ನೋಡಿ, ಯಾರಾದ್ರೂ ಕೈ ಎತ್ತರಿ ಇದ್ರ. ಇನ್ನೂ ಸ್ವಲ್ಪ ನಾವು ಆಳವಾಗಿ ಹೋಗೋಣ. ಯಾಕೋಬನ ಹತ್ರ ದೇವರು ಮಾತನಾಡ್ತಾ ಇದ್ದಾರೆ, ದರ್ಶನ ಕೊಟ್ಟು. ಈಗ ಏನಂತ ಹೇಳ್ತಾ ಇದ್ದಾರೆ ನೋಡ್ರಿ. ನೀನು ಈ ದೇಶದಲ್ಲಿ ನೋಡಿ, ದೇವರು ಆತನ ಸಂಕಲ್ಪ, ಆತನ ಚಿತ್ತ ನಮ್ಮಲ್ಲಿ ಇರುವುದಾದ್ರೆ ಖಂಡಿತವಾಗ್ಲೂ ಅದು ನೆರವೇರುತ್ತದೆ. ಖಂಡಿತವಾಗ್ಲೂ ಎಷ್ಟೇ ಅಡ್ಡಿಗಳು ಬಂದ್ರು, ಆತಂಕಗಳು ಬಂದ್ರು, ತೊಂದರೆ ಇಲ್ಲ. ನೀನು ಪ್ರಾರ್ಥನೆ ಮಾಡೋದು ನಿಲ್ಲಿಸಬಾರ್ದು, ದೇವರನ್ನು ನೋಡೋದು ನಿಲ್ಲಿಸಬಾರ್ದು. ದೇವರಿಂದ ಏನು ಬೇಕಾದನ್ನು ಹೊಂದುತ್ತಾನೆ ಇರಬೇಕು, ಪ್ರಾರ್ಥನೆ ಮಾಡ್ತಾನೆ ಇರಬೇಕು. ಅದು ಬರ್ತಾನೆ ಇರ್ತದೆ. ನಿನ್ನನ್ನು ಪಾಲಿಸುವವರ ಮುಂದೆ ದೇವರು ನಿನ್ನನ್ನು ಸುಖವಾಗಿಡ್ಲಿಕ್ಕೆ ಸರ್ವಶಕ್ತನಾಗಿದ್ದಾನೆ. ಶತ್ರುಗಳ ಮುಂದೆ ಔತಣವನ್ನು ಸಿದ್ಧ ಮಾಡ್ತಾನೆ ಎಂಬುದಾಗಿ ಭಕ್ತನಾದ ದಾವೀದನು ಹೇಳ್ತಾನೆ. ನೀನು ನನಗೋಸ್ಕರ ವೈರಿಗಳ ಮುಂದೆ ಔತಣವನ್ನು ಸಿದ್ಧಪಡಿಸಿ ನನ್ನ ತಲೆಗೆ ತೈಲವನ್ನು ಹಚ್ಚಿಸಿದೆಯಲ್ಲ, ನಾನು ತಲೆ ಎತ್ತಿ ನಡೆಯುವಂತೆ ಮಾಡಿದೆಯಲ್ಲ ಪ್ರಭು. ಹಲ್ಲೆಲೂಯಾ. ನನ್ನ ಆತ್ಮೀಯ ಪ್ರಿಯ ಸಹೋದರಿ ಯಾವಾಗ ಬಂದ ಆ ವಾಗ್ದಾನ ದಾವೀದನಲ್ಲಿ ಯಾವಾಗ ನೆರವೇರುತ್ತೆ ಹೇಳ್ರಿ? ಯಾವಾಗ ನೆರವೇರಿದೆ ಹೇಳ್ರಿ? 22 ವರ್ಷ ವೇಟಿಂಗ್ ಅಲ್ಲಿ ಇದ್ದಾನಂತೆ ದಾವೀದನು. ಯಾವಾಗ ಬರ್ತದೋ ಸಮಯ ನೋಡ್ಬೇಕೆಂಬುದಾಗಿ ಅನ್ಕೊಂಡಾಗೆ ಯವನ ಪ್ರಾಯಸ್ಥದಲ್ಲಿ ಇರುವಾಗ ಸಾಮುವೇಲ್ ನಮ್ಮನ್ನು ಅಭಿಷೇಕಿಸಿ ಅವನ ಕೊಂಬೂದಿ ಎಣ್ಣೆ ಹಾಕಿ ಆಶೀರ್ವದಿಸಿ ಹೋದ. ಸಮಯ ಬಂತು, ಗೊಲಿಯಾತನ ದೊಡ್ಡ ಸಮಸ್ಯೆಯನ್ನು ತಂದಿಟ್ಟಿದ್ದಾನೆ ದಾವೀದನು. ಅಲ್ಲಿ ಹೋದ. ದೇವರು ದಾವೀದನ ಮೂಲಕ ಮಹತ್ವ ಕಾರ್ಯಗಳನ್ನು ಮಾಡಿದ. ಅನೇಕರಲ್ಲಿ ದಾವೀದನಿಗೆ ಹೀಗೆ ಹೇಳ್ತಾ ಇದ್ದಾರೆ, ಸೌಲನು 1000 ಜನರನ್ನು
ಹಲ್ಲೆಲೂಯಾ. ಆ ಪ್ರಾರಂಭವಾದ ಆಶೀರ್ವಾದ ಅಭಿವೃದ್ಧಿ ಯಾರು ಸ್ಟಾಪ್ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. ಇದು ದೇವರ ನಿರ್ಣಯ. ಅಲ್ಲಿ ನೋಡುವಾಗ ಓದ್ರಿ ನೀನು ಈ ದೇಶದಲ್ಲಿ ಪ್ರವಾಸಿಯಾಗಿರಲು ಆ. ನಾನು ನಿನ್ನ ಬಳಿಯಲ್ಲಿದ್ದು ನಿನ್ನನ್ನು ಅಭಿವೃದ್ಧಿಪಡಿಸಿ ನೀನು ಏನಾಗ್ತದೆ ದೇವರು ಕೀರ್ತನೆ 105ರಲ್ಲಿ ನಾವು ನೋಡುವಾಗ ಆ ಜನರನ್ನು ಯಾಕೋ ಇಸ್ರಾಯೇಲ್ ಅಂದ್ರೆ ಇಸ್ರಾಯೇಲನು ಅಂದ್ರೆ ಏನು? ಯಾಕೋಬನ ಹೆಸರು ಮೋಸಗಾರನಾಗಿರುವುದರಿಂದ ದೇವರನ್ನು ತೆಗೆದುಹಾಕಿ ಇಸ್ರಾಯೇಲನ್ ಅಂತ ನೇಮಕ ಮಾಡಿದವನಿಗೆ. ಆ ಇಸ್ರಾಯೇಲ್ ಕೀರ್ತನೆಗಳಲ್ಲಿ ಅವನ ಬಗ್ಗೆ ಕೀರ್ತನೆಗಳಲ್ಲಿ ಬರೆಯಲ್ಪಟ್ಟಿದೆ, ಈ ಜನರು ಬಹಳವಾಗಿ ವೃದ್ಧಿ ಆದರಂತ. ಯಾವ ಜನರು ಅವರು? ಯಾಕೋಬನ ಹತ್ರ ಇರುವ ಜನರು. ಪ್ರಿಯರೇ, ಈ ದಿನ ನಾವು ದೇವರ ಹತ್ರ ಇದೀವ? ದೇವರ ಹತ್ರ ನಮಗೆ ಸಹವಾಸ ಇದೆಯಾ? ನೀನು ಆಶೀರ್ವಾದ ಹೊಂದಬೇಕಾದ್ರೆ ನೀನು ದೇವ್ರ ಬಳಿಗೆ ಬರಬೇಕು. ಅಡ್ಡ ಬಡ್ಡ ದಾರಿ ಎಲ್ಲಿ ಇಲ್ಲ. ನೀನೇನು ಮಾಡಿದ್ರು ದೇವರ ಅಲ್ಲಿ ಬಂದೇ ಹೋಗ್ಬೇಕು ನೀನು. ಅದು ನಿನಗೆ ಶಾಶ್ವತವಾಗಿರ್ತದೆ, ಅದು ಸಹಕಾರಿಯಾಗಿರ್ತದೆ, ಸಂತೋಷಕರವಾಗಿರ್ತದೆ, ಆಶೀರ್ವಾದಕರವಾಗಿರ್ತದೆ. ನೋಡಿ ಆ ವಾಕ್ಯ, ಪ್ರವಾಸಿ ಆಗಿರುವಾಗ ಆ ದೇಶದಲ್ಲಿಯೂ ನಾನು ನಿನ್ನ ಬಳಿಯಲ್ಲಿದ್ದು ನಿನ್ನನ್ನು ಅಭಿವೃದ್ಧಿಪಡಿಸಿ ನಿನಗೂ ನಿನ್ನ ಸಂತತಿಯವರಿಗೂ ಈ ಪ್ರದೇಶಗಳನ್ನೆಲ್ಲ ಕೊಡುವೆನು. ನೋಡು, ವಾಗ್ದಾನ ಮಾಡಿ ಇದೆಲ್ಲ ಕೊಡ್ತೀನಿ ನಿನಗೆ. ದೇವರು ವಾಗ್ದಾನ ಮಾಡ್ತದೆ ಯಾರಿಗೆ? ಯಾಕೋಬನಿಗೆ. ದೇವ ನನಗೆ ಏನ್ ಕೊಟ್ಟಿಲ್ಲ ಅಂತ ಯಾರು ಹೇಳ್ಬಾರ್ದು. ಹಲ್ಲೆಲೂಯಾ. ದೇವರ ಚಿತ್ತವಿಲ್ಲದೆ ಇದ್ರೆ ಏನು ಬರ್ಲಿಕ್ಕೆ ಸಾಧ್ಯ ಇಲ್ಲ, ಏನು ನಿಲ್ಲಕ್ಕೆ ಸಾಧ್ಯ ಇಲ್ಲ. ಒಂದು ವೇಳೆ ದೇವರ ಚಿತ್ತವಿದ್ರೆ ಎಲ್ಲಿದ್ರು ಅದು ನಿನ್ನ ನೋಡಿಕೊಂಡು, ಎಲ್ಲಿದ್ರು ಯಾವ ಮೂಲೆಯಲ್ಲಿದ್ರು ನೀನು ಪ್ರಾರ್ಥನೆ ಮಾಡ್ಬೇಕು, ದೇವ ನಿನ್ ಚಿತ್ತ ಏನಿದೆಯೋ ನನ್ನ ಜೀವಿತದಲ್ಲಿ ನೆರವೇರಿ. ನೆಕ್ಸ್ಟ್ ಸ್ವಲ್ಪ ನಿನ್ನ ತಂದೆಯಾದ ಅಬ್ರಾಮನು ನನ್ನ ಮಾತನ್ನು ಕೇಳಿ ನಾನು ಹೇಳಿದಂತೆ ಮಾಡಿ ನನ್ನ ಆಜ್ಞೆಗಳ ನಿಯಮಗಳ ವಿಧಿಗಳನ್ನು ಕೈಗೊಂಡು ನಡೆಯುವುದರಿಂದ ನಾನು ಅವನಿಗೆ ಮಾಡಿದ ಪ್ರಮಾಣವನ್ನು ನೆರವೇರಿಸಿ ನಿನ್ನ ಸಂತತಿಯವರಿಯನ್ನು ಆಕಾಶದಲ್ಲಿರುವ ನಕ್ಷತ್ರಗಳಷ್ಟು. ಯಾರಂತ ಈ ಆಶೀರ್ವಾದಕ್ಕೆ ಫಸ್ಟ್ ಕಾರ್ಯಕ್ರಮ ಯಾರು ಹೇಳ್ರಿ? ಅಬ್ರಾಮನು. ಮೊದಲು ಗುಣ ಬಹಳ ಚೆನ್ನಾಗಿ ಹಾಕಿದ್ದಾನೆ ಅಬ್ರಾಮನು. ತನ್ನ ಕುಟುಂಬ ಆಶೀರ್ವಾದಕ್ಕಾಗಿ ಬಹಳ ಕಷ್ಟಪಟ್ಟು ಹೋದವಾರ ಅಬ್ರಾಮನ ಬಗ್ಗೆ ನಾವು ವಾಕ್ಯ ಧ್ಯಾನ ಮಾಡಿದ್ವಿ. ಬಹಳ ಅದ್ಭುತವಾಗಿ ಅಬ್ರಾಮನಿಗೆ ದೇವರು ವಾಗ್ದಾನ ಮಾಡಿದ್ದಾನೆ, ನಾನು ನಿನ್ನ ಸಂತಾನವನ್ನು ಆಶೀರ್ವದಿಸಿ ಆಕಾಶದಲ್ಲಿರುವ ನಕ್ಷತ್ರಗಳ ಹಾಗೆ ನಿಮ್ಮನ್ನು ಅಭಿವೃದ್ಧಿಪಡಿಸುವುದೆಂಬುದಾಗಿ. ಇಲ್ಲಿ ಕುಂತಿರುವ ನನ್ನ ಪ್ರಿಯ ಆತ್ಮೀಯ ಸಹೋದರ, ಅಭಿವೃದ್ಧಿ ಹೊಂದಬೇಕಾದ್ರೆ ದೇವರ ಬಳಿಯಲ್ಲಿ, ದೇವರ ಹಸ್ತದಲ್ಲಿ ನಾವು ಇರಬೇಕು. ಅದಕ್ಕೆ ಭಕ್ತನಾದ ದಾವೀದನು ಇನ್ನೊಂದು ಮಾತು ಹೇಳ್ತಾನೆ ಸಾಮುವೇಲ ಪುಸ್ತಕದಲ್ಲಿ, ನಾನು ಮನುಷ್ಯರ ಕೈಯಲ್ಲಿ ಬೀಳಲು ಒಲ್ಲೆನು, ಯೆಹೋವನ ಕೈಯಲ್ಲಿ ನಾನು ಬೀಳುತ್ತೇನೆ ಎಂಬುದಾಗಿ. ನೀನು ಯಾರ ಕೈಯಲ್ಲಿ ಇರ್ಬೇಕಂತ ಹೇಳ್ರಿ? ನಿನ್ನ ಕಾರ್ಯಗಳೆಲ್ಲ ಯಾರಿಗೆ ಒಪ್ಪಿಸ್ಬೇಕಂತ ಹೇಳ್ರಿ? ನಿನ್ನ ಚಿಂತನೆ ಯಾರಿಗೆ ಆಗ್ಬೇಕಂತ ಹೇಳ್ರಿ? ನಿನ್ನ ಸಮಸ್ಯೆ ಯಾರಿಗೆ ಹೇಳ್ಬೇಕಂತ ಹೇಳ್ರಿ? ಆದಿ ಬೀದಿಯಲ್ಲಿ ಓಡಾಡುವವರಿಗೆ, ಮನೆಯಲ್ಲಿರುವವರಿಗೆ ಹೇಳ್ಬೇಕಾ? ಹಲ್ಲೆಲೂಯಾ. ದೇವರ ಮನುಷ್ಯರಾದ ನಾವು ದೇವರ ಮುಂದೆ ಅಲ್ಲಿ ನಮಗೊಂದು ಅವಕಾಶ ಇದೆ. ನೀನು ಮಣುಕಲಾಗಿ ದೇವರಿಗೆ, ಪ್ರಭು ನನ್ನ ಪರಿಸ್ಥಿತಿ ಹಿಂಗಂತ ಹೇಳುವುದಾದ್ರೆ ದೇವರ ಪರಿಸ್ಥಿತಿಯನ್ನು ಮಾರ್ಪಡಿಸಿ ನಿನ್ನನ್ನು ಆಶೀರ್ವಾದ ಮಾಡಲಿಕ್ಕೆ ಶಕ್ತನು. ಇವ್ರು ಯಾರು ಕೂಡ ಸುಮ್ಮನೆ ಆಶೀರ್ವಾದ ಹೊಂದಿಲ್ಲ, ದೇವರ ವಾಗ್ದಾನ ಗಟ್ಟಿ ಇಟ್ಕೊಂಡಿದ್ದಾರೆ. ಅವರು ನಮ್ಮ ತಾತನಿಗೆ ಮಾಡಿದಿಲ್ಲ ವಾಗ್ದಾನ, ನಮ್ಮ ಅಪ್ಪನಿಗೆ ಮಾಡಿದಿಲ್ಲ ವಾಗ್ದಾನ, ದೇವರೇ ಅದನ್ನು ನೆರವೇರಿಸುವುದಾಗಿ ಇವರು ಕೇಳ್ತಾ ಇದ್ದಾರೆ. ಇವರು ರಾಜ್ಯದಿಂದ ರಾಜ್ಯಕ್ಕೆ ಹೋಗ್ತಾ ಇದ್ದಾರೆ, ಊರುಗಳಿಂದ ಊರಿಗೆ ಹೋಗ್ತಾ ಇದ್ದಾರೆ. ರಾಜ್ಯದಿಂದ ರಾಜ್ಯಕ್ಕೆ ಹೋದ್ರು ರಾಜ್ಯದಿಂದ ಯಾರಿಗೂ ಅನ್ಯಾಯವಾಗದಂತೆ ದೇವರು ಅವರನ್ನು ಕಾಪಾಡ. ರಾಜರ ಮನಸ್ಸುಗಳು ಕೂಡ ದೇವರು ಬದಲಾವಣೆ ಮಾಡ್ದ. ಇವರ ವಿಷಯದಲ್ಲಿ, ಫ್ಯಾಮಿಲಿ ವಿಷಯದಲ್ಲಿ ನನ್ನ ಆತ್ಮೀಯರೇ, ನಾವೆಲ್ಲರೂ ಇಲ್ಲಿ ಕುಂತಿರುವ ಪ್ರತಿಯೊಬ್ಬರು ಅಬ್ರಾಮನ ಸಂತಾನದವರಾಗಿರುವುದಾದ್ರೆ ದೇವರ ವಾಕ್ಯ ನಮ್ಮಲ್ಲಿ ನೆರವೇರುತ್ತದೆ. ಯಾವಾಗ ಗೊತ್ತಾ? ದೇವರ ಮಾತನ್ನು ಕೇಳಿದಾಗ. ಹಲ್ಲೆಲೂಯಾ. ಯಾವಾಗ ನೆರವೇರ್ತದೆ ಹೇಳ್ರಿ? ದೇವರ ವಾಕ್ಯವನ್ನು ಕೇಳಿದಾಗ. 105ನೇ ಕೀರ್ತನೆ 37-38. 105ನೇ ಕೀರ್ತನೆ ಅಧ್ಯಾಯ 37-38. ಅವರ ದೇಶದಲ್ಲಿದ್ದು ಎಲ್ಲಾ ಪೈರುಗಳನ್ನು, ಭೂಮಿಯ ಬೆಳೆಗಳನ್ನು ತಂದು 105:37-38. ಇಸ್ರಾಯೇಲರನ್ನು ಬೆಳ್ಳಿ ಬಂಗಾರಗಳ ಸಹಿತವಾಗಿ ಏನ್ ಮಾಡಿದಂತ ದೇವರು ಗಮನಿಸ್ರಿ. ಇವರು ಐಗುಪ್ತ ದೇಶದಲ್ಲಿದ್ದಾರೆ, ನಮ್ಮೆಲ್ಲರಿಗೆ ಗೊತ್ತಿರುವ ವಿಷಯ. ಎಷ್ಟು ವರ್ಷ ಇದ್ದಾರೆ ಇವರು? ಕೆಲವು ವರ್ಷ ಬಾನಿಸತ್ವದಲ್ಲಿದ್ದಾರೆ. ಇವ್ರಿಗೇನು ಸ್ಯಾಲರಿ ಇಲ್ಲ, ಇವ್ರಿಗೇನು ಪ್ರಮೋಷನ್ ಇಲ್ಲ, ಬರೇ ಒಂದು ಹೊತ್ತಿನ ಊಟಕ್ಕಾಗಿ. ನೋಡು, ಬಾನಿಸತ್ವದಲ್ಲಿರುವ ಮನುಷ್ಯರ ಒಂದು ಕಾರ್ಯ ಹೆಂಗಿದೆ ಎಂಬುದಾಗಿ ನಾವು ನೋಡುವುದಾದ್ರೆ ಬಾನಿಸತ್ವದಲ್ಲಿದ್ದಾರೆ. ಅನೇಕ ವರ್ಷಗಳ ರಾಜನವ್ರನ್ನು ಬಿಟ್ಟಿಯಾಗೆ ಇಲ್ಲ ಫ್ರೀಯಾಗಿ ಅವ್ರ ಕೆಲಸ ಮಾಡಿಸ್ಕೊಂಡಿದ್ದಾನೆ. ಅದೆಲ್ಲ ಯಾರು ನೋಡ್ತಾ ಇದ್ದಾರೆ?
ಯಾರಿವರು? ಯಾರಿವರು? ದೇವರು ನಂಬಿದಂತ ಜನರು. ಅಂದ್ರೆ ದೇವರು ಏನು ವಾಗ್ದಾನ ಮಾಡಿದ್ದಾರೆ ಅಂದ್ರೆ, ಪ್ರಾರಂಭದಲ್ಲಿ ನೀವು ಎಲ್ಲಿದ್ರು ಅಭಿವೃದ್ಧಿ ಆಗ್ಬೇಕು, ನೀವೆಲ್ಲಿದ್ರು ಸಂತೋಷವಾಗಿರ್ಬೇಕು, ನೀವೆಲ್ಲಿದ್ರು ಸಮಾಧಾನಕರವಾಗಿರ್ಬೇಕು. ನೆಕ್ಸ್ಟ್ ಇನ್ನೊಂದು ಗುಟ್ಟೆ ಗಮನಿಸಿದ್ರೆ, ಎಂತ ಕಷ್ಟ ಬಂದ್ರು ನೀವು ದೇವರು ಪ್ರಾರ್ಥಿಸಿ ಸಂತೋಷವಾಗಿರೋದು ಕಲ್ರಿ. ಆ ಕಾರ್ಯವನ್ನು ದೇವರು ಒಪ್ಪಿಸ್ರಿ. ದೇವರು ಯುದ್ಧ ಮಾಡ್ಲಿಕ್ಕೆ ಶಕ್ತನು, ದೇವರು ಯುದ್ಧ ಮಾಡ್ಲಿಕ್ಕೆ ಶಕ್ತನು. ಏನೇ ಬದಲಾವಣೆ ಆದ್ರೂ ಬದಲಾವಣೆಗಳನ್ನು ನೋಡ್ಬೇಡ್ರಿ, ಬದಲಾಗದಿರುವ ದೇವಾದಿ ದೇವರ ಸಮ್ಮುಖದಲ್ಲಿ ದೇವರು ನೋಡ್ರಿ. ಆ ವಾಕ್ಯ ಹೇಳ್ತದೆ 37ರಲ್ಲಿ, ಇಸ್ರಾಯೇಲರು ಬೆಳ್ಳಿ ಬಂಗಾರ ಸಹಿತವಾಗಿಯೂ ಹೊರಗೆ ಬರಮಾಡಿದನು. ಅವರ ಕುಲಗಳಲ್ಲಿ ಒಬ್ಬನಾದರೂ ಎಡುವವನಿಂದ ನೀರಿಲ್ಲ. ಐಗುಪ್ತರು ಅವರ ವಿಷಯದಲ್ಲಿ ಹೆದರಿಕೆ ಉಳ್ಳವರಾದ್ದರಿಂದ ಅವರು ಹೊರಟು ಹೋದಕ್ಕಾಗಿ ಸಂತೋಷಿಸಿದರು. ಹೆಂಗ್ ಬಂದ್ರಂತ ಐಗುಪ್ತ ದೇಶದಲ್ಲಿ ಅವರು? ನಿಮಗೆ ವಾಕ್ಯ ಅರ್ಥ ಆಗಿಲ್ಲ ಅಂತ ಅನ್ಸುತ್ತೆ. ಯಾರು ಸಂತೋಷಿಸಿದ್ದಿಲ್ಲಿ? ಪ್ರಿಯರೇ, ಇಸ್ರಾಯೇಲರು ಐಗುಪ್ತ ದೇಶದಲ್ಲಿದ್ದಾರೆ. ದೇವರು ಹೇಳ್ತಾ ಇದ್ದಾನೆ ಫರೋಹನಿಗೆಪ್ಪ, ನನ್ನ ಜನರನ್ನು ಕಳಿಸ್ಬಿಡು, ನನ್ನ ಜನರನ್ನು ಕಳಿಸ್ಬಿಡು. ಕಳ್ಸಾ ಇಲ್ಲ ಅವನು ಬಹಳ ಗಟ್ಟಿಯಾಗಿ ಇಟ್ಕೊಂಡಿದ್ದಾನೆ. ನೆಕ್ಸ್ಟ್ ದೇವ್ರು ಮತ್ತೆ ಮಾತಾಡ್ತಾನಪ್ಪ, ನನ್ನ ಜನರನ್ನು ಕಳಿಸ್ಬಿಡು, ಇವ್ರು ಬಿಟ್ಟಿ ಕೆಲಸ ಮಾಡಬಾರ್ದು, ಇವರು ರಾಜವಂಶಸ್ಥರು, ಅಬ್ರಾಹ್ಮನ ವಂಶಸ್ಥರು, ಅನೇಕ ವರ್ಷಗಳು ಇವರಿಂದ ಬಿಟ್ಟಿ ಕೆಲಸ ಮಾಡಿಕೊಂಡಿದೀಯ, ಇವ್ರು ನಾನು ಆಶೀರ್ವಾದ ಮಾಡಿದ್ದೀನಿ, ಇವ್ರು ಅಭಿವೃದ್ಧಿ ಪಡಿಸ್ತಾ ಇದ್ದೀನಿ, ಇವ್ರು ನಿನ್ನ ದೇಶದಲ್ಲಿ ಇರಲಿಕ್ಕೆ ಯೋಗ್ಯರಲ್ಲ, ನನ್ನ ಆರಾಧಿಸುವಂತ ಜನರು ಇವರು, ನೀನು ಬಿಡು ಎಂಬುದಾಗಿ ಆ ರಾಜನಿಗೆ ಹೇಳಿದ್ರೆ ಆ ರಾಜ ಬಿಡ್ತಾ ಇಲ್ಲ. ಕೆಲವು ಸಂದರ್ಭದಲ್ಲಿ ಅವನು ಹೃದಯ ಬಿಟ್ಟು ಕಳಿಸುವಾಗ ರಾತ್ರಿ ದೇವರು ಮಾತಾಡ್ತಾನೆ ಆ ರಾಜನ ಹತ್ರ, ನನ್ನ ಜನರು ಇಷ್ಟು ದಿವಸ ಬಿಟ್ಟಿ ಕೆಲಸದಲ್ಲಿದ್ದಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಯಾರ ಹತ್ರ ಆದ್ರೆ ಇದ್ದು ಬಹಳ ಬಲಳಿ ಬೆಂಡಾಗಿದ್ದೀರಾ, ಭಯಪಡಬೇಡಿ, ದೇವರು ನಿಮ್ಮ ಪಕ್ಷದಲ್ಲಿದ್ದಾನೆ. ರಾಜನಿಗೆ ಹೇಳ್ತಾ ಇದ್ದಾನೆ ದೇವರು, ನೀನು ಅವರನ್ನು ಕಳಿಸುವಾಗ ಬರಿಗೈಲೆ ಕಳಿಸಬಾರ್ದು. ಹೆಂಗ್ ಕಳಿಸ್ಬೇಕಂತ ಅವ್ರನ್ನ? ಹೆಂಗ್ ಹೊರಗೆ ಬಂದ್ರಂತ ಅವರು? ಬೆಳ್ಳಿ ಬಂಗಾರ ಸಕಲ ಸಂಪತ್ತಿನಿಂದ ಐಗುಪ್ತ ದೇಶದಿಂದ ಅವರು ಹೊರಗೆ ಬಂದರು. ನನ್ನ ಆತ್ಮೀಯರೇ ಗಮನಿಸ್ರಿ, ದೇವರು ನಮ್ಮನ್ನು ಸಂತೋಷವಾಗಿರ್ಲಿಕ್ಕೆ ಆಶಿಸ್ತಾ ಇದ್ದಾನ, ಇಲ್ಲ ದುಃಖದಲ್ಲಿ ಇಡ್ಲಿಕ್ಕೆ ಆಶಿಸ್ತಾ ಇದ್ದಾನೆ? ಮತ್ತೆ ದುಃಖ ಹೆಂಗ್ ಬರ್ತದೆ? ಕೆಲವೊಂದು ಸಾರಿ ಹೆಂಗ್ ಬರ್ತದೆ ಹೇಳ್ರಿ ದುಃಖ? ಕೆಲವೊಂದು ಸಾರಿ ದುಃಖ ಸಂಗತಿಗಳು ಬಹಳ ಭಯಂಕರವಾಗಿ ಕಾಣ್ ಬರ್ತಾ ಇರ್ತಾವೆ, ಅದಕ್ಕೆ ಕಾರಣನೇ ಇರಲ್ಲ, ಅದು ಹೆಂಗ್ ಬಂತ ಗೊತ್ತಿಲ್ಲ, ಆದ್ರೆ ದುಃಖ ಮಾತ್ರ ಅವರ ಜೀವಿತದಲ್ಲಿ ಇರ್ತದೆ. ಅದಕ್ಕೆ ಕಾರಣ ಏನು ಪ್ರಿಯರೇ? ದೇವರ ವಾಕ್ಯ ಹೇಳ್ತದೆ, ನಾನು ನಿನ್ನ ಹತ್ರ ಶಿಲ್ಪಿಯಾಗಿ ಇದ್ದುಕೊಂಡಾಗಲೇ ಸ್ವಲ್ಪ ನಾನು ಸಂತೋಷಿಸುವಂತೆ ನೀನು ನನಗೆ ಸಹಾಯ ಮಾಡಿದ್ಯಾ. ದೇವರ ಮಕ್ಕಳಿಗಿರುವ ಒಂದು ಪ್ರತ್ಯೇಕತೆ ಏನು ಗೊತ್ತಾ? ಯಾವಾಗಲೂ ಸಂತೋಷವಾಗಿರ್ಬೇಕು. ನೀನು ಲೋಕದಂಗೆ ಅಳ್ತಾ ಇದ್ರೆ, ಲೋಕದಲ್ಲಿ ಜನರು ಅಳ್ತಾ ಇದ್ದಾರೆ, ನೀನು ಹಂಗೆ ಅಳ್ತಾ ಇದ್ರೆ, ಲೋಕದಲ್ಲಿ ಜನರಿಗೆ ಸಮಸ್ಯೆ ಇದೆ, ನಿನಗೆ ಅದೇ ಸಮಸ್ಯೆ ಇದ್ರೆ ನಿನಗೆ ಅವ್ರಿಗೆ ಏನು ತೇಡ ಇಲ್ಲ. ದೇವರು ಆದುಕೊಂಡ ನೀನು ಪ್ರತ್ಯೇಕವಾಗಿ ಜೀವಿಸ್ಬೇಕು, ಪ್ರತ್ಯೇಕವಾಗಿರ್ಬೇಕು, ಪ್ರತ್ಯೇಕತೆ ನಿನ್ನಲ್ಲಿ ಇರ್ಬೇಕು. ನಿನ್ನ ನೋಡಿದ್ರೆ ಒಂಥರ ಏನೋ ಬೇರೆ ಡಿಫ್ರೆಂಟ್ ಆಗಿ ನೀನು ಇರ್ಬೇಕು, ಅದು ದೇವರ ಆಸೆ. ಆದ್ದರಿಂದ ದೇವರು ಅವ್ರನ್ನ ಬರಿಗೈಲೆ ಗಳಿಸ್ಲಿಲ್ಲ ಅಂತ, ತನ್ನ ಮಕ್ಕಳಿಗೆ ಯಾವತ್ತೂ ದುಃಖ ಪಡಿಸಲ್ಲ. ದೇವರು ಯಾವಾಗಲೂ ಸಂತೋಷವಾಗಿರ್ಬೇಕು. ಆದ್ರೆ ಈ ಲೋಕದಲ್ಲಿ ಒಬ್ಬ ಸೈತಾನನೆಂಬ ವ್ಯಕ್ತಿ ಇದ್ದಾನೆ. ಆ ಸೈತಾನ ಏನ್ ಮಾಡ್ತಾನೆ ಹೇಳ್ರಿ ನಮಗೆ? ಆ ಸೈತಾನಿಂದ ಬರೋದೇ ದುಃಖ, ಆ ಸೈತಾನಿಂದ ಬರೋದೇ ಕಷ್ಟ. ಅನೇಕ ಕುಟುಂಬಗಳಲ್ಲಿ ಸಮಸ್ಯೆ, ಕುಟುಂಬ ಕಲಹ, ಸಭೆಗಳಲ್ಲಿ ಗಲಿಬಿಲಿ, ಗೊಂದಲ, ಗೋಲ, ಇವೆಲ್ಲ ಕೂಡ ಮನೆಗಳಲ್ಲಿ ಗೊಂದಲ, ಗೋಲ, ಗಂಡ ಹೆಂಡತಿಯಲ್ಲಿ ಸಮಾಧಾನದ ಕಾರ್ಯಗಳು ಸೈತಾನಿಂದ ಬಂದದ್ದು. ದೇವರಿಂದ ಯಾವತ್ತೂ ಅದು ಬರಲಿಕ್ಕೆ ಸಾಧ್ಯ ಇಲ್ಲ. ಓಹೋ, ಇದು ದೇವರು ಅನುಮತಿಸಿದಾನೆ ಶೋಧನೆ ಅಂತ ನೀವು ಅನ್ಕೊಳ್ಬಾರ್ದು. ಯಾವುದಾದ್ರೂ ಕೆಟ್ಟ ವಿಷಯ ನಮ್ಮ ಫ್ಯಾಮಿಲಿಯಲ್ಲಿ ಇರ್ತಾ ಇದೆ ಅಂದ್ರೆ ಅದು ದೇವರಿಂದ ಬಂದದ್ದಲ್ಲ. ದೇವ್ರು ಏನು ಆಶಿಸ್ತಾನೆ ಅಂದ್ರೆ ನಮ್ಮನೇಲೋ ಪ್ರತಿಯೊಬ್ಬರು ಸಂತೋಷವಾಗಿರ್ಬೇಕಂದ್ರೆ. ಹಂಗೆ ಅನ್ಕೊಂಡ್ರೆ ಐಗುಪ್ತ ದೇಶದಲ್ಲಿ 400 ವರ್ಷಗಳ ಕಾಲ ಅವರು ಇದ್ದಾರೆ. ಈಗ ಅವ್ರಿಗೆ ಹೊರಗೆ ಬಂದ್ರೆ ಜೀವನ ಮಾಡ್ಲಿಕ್ಕೆ ಜೀವನೋಪಾಧಿಗೆ ಏನೂ ಇಲ್ಲ. ಆದ್ರೆ ದೇವರ ಆ ರಾತ್ರಿ ರಾಜನ ಹತ್ರ ಮಾತಾಡ್ತಾನೆ. ಅದಕ್ಕೂ ಮುಂಚೆ ಏನ್ ಮಾಡಿದ್ರೆ ಗೊತ್ತಾ? ಆ ರಾಜನ ದೇಶದಲ್ಲಿ ದೇವರು ಕಲ್ಲು ಮಳೆ ಬರ ಮಾಡಿದನು. ಗೋಧಿ ಪೈರೆಲ್ಲ ನಾಶವಾಗಿದೆ, ಮಿಡತೆಗಳು ಬಿಟ್ಟಿದ್ದಾನೆ ಆತನ ಬೆಳೆಯ ಮೇಲೆ, ದ್ರಾಕ್ಷ ತೋಟವೆಲ್ಲ ಹಾಳಾಗೋಗಿದೆ, ಕುಡಿಲಿಕ್ಕೆ ನೀರು ಕೂಡ ಇಲ್ಲದಂತೆ ದೇವರು ಆ ರಾಜನ ಮಾಡಿದಾಗ ಆ ರಾಜನ ಹೇಳ್ತಾ ಇದ್ದಾನೆ ರಾತ್ರಿ, ಇಸ್ರಾಯೇಲೇ ನೀವೆಲ್ಲ ನಿಮ್ಮ ದೇಶಕ್ಕೆ ಹೋಗ್ರಿ, ಯಾರು ಇರ್ಬಾರ್ದು, ನಿಮ್ ದೇವ್ರು ಹೇಳಿದಾನೆ ಈ ರಾತ್ರಿ ನನಗೆ. ಮತ್ತೆ ಹೋಗಿ ಹೆಂಗ್ ಜೀವನ ಕಟ್ಕೊಳ್ಬೇಕು ಅಂತ ಹೇಳಿ ಅವರು ಪ್ರಶ್ನೆ ಮಾಡಿಲ್ಲ. ಅದು ದೇವರಿಗೆ ಗೊತ್ತು. ನಮ್ಮ ಜೀವಿತ ದೇವರ ಕೈಯಲ್ಲಿದೆ. ಪ್ರಿಯರೇ, ಅವರು ಹೋಗುವಾಗ ಮತ್ತೆ ಇನ್ನೊಂದು ರಾತ್ರಿ ದೇವರು ಹೇಳ್ತಾನೆ, ಅವರು ಬರಿಗೈಲಿ ಕಳಿಸಬಾರ್ದು. ಪರಮನ ರಾತ್ರಿ ಹೇಳ್ತಾರೆ, ಫಸ್ಟ್ ನೀವು ಹೋಗ್ಬಿಡಿ ದೇಶ ಬಿಟ್ಟು,
ನಿಮ್ಗೆ ಏನೇನ್ ಬೇಕು ತೆಗೆದುಕೊಳ್ರಿ. ಬೆಳ್ಳಿ ಬೇಕಾ, ಬಂಗಾರ ಬೇಕಾ, ಏನೇನ್ ಬೇಕು ತೆಗೆದುಕೊಂಡು ಫಸ್ಟ್ ಜಾಗ ಖಾಲಿ ಮಾಡ್ರಿ. ಯಾವಾಗ ಇವರು ಬೆಳ್ಳಿ ಬಂಗಾರಗಳು ಸಹಿತ ಐಗುಪ್ತ ದೇಶದಿಂದ ಹೊರಗೆ ಬಂದ್ರು, ಐಗುಪ್ತ ದೇಶದಲ್ಲಿರುವವರಿಗೆ ಬಹಳ ಸಂತೋಷವಾಯ್ತಂತ. ಇವ್ರು ಹೋದ್ರಪ್ಪ ಸಾಕಂತ. ಹಲ್ಲೆಲೂಯಾ. ದೇವರು ಯಾವಾಗಲೂ ಏನ್ ಮಾಡ್ಬೇಕು ಆತನಿಗೆ ಗೊತ್ತು ಪ್ರೇರೆ. ಯಾವಾಗ ಏನ್ ಮಾಡ್ಬೇಕು ಆತನಿಗೆ ಗೊತ್ತು. ದೇವರ ಬಳಿಯಲ್ಲಿ ಜಾಗರೂಕತೆಯಿಂದ ಇರ್ಬೇಕು. ನಾವ್ ಹೆಂಗಿರ್ಬೇಕು ಹೇಳಿ. ಬಹಳ ಡಿಸ್ಟರ್ಬೆನ್ಸ್ ಇದೆ, ಪ್ಲೀಸ್ ದಯಮಾಡಿ ಎಲ್ಲರೂ ಸುಮ್ಮನೆ ಸೈಲೆಂಟ್ ಆಗಿ ಕೂತ್ಕೊಂಡು. ದೇವರ ಬಳಿಯಲ್ಲಿ ಹೆಂಗಿರ್ಬೇಕು ಹೇಳಿ. ನಾವು ಯಾವಾಗಲೂ ಕಾದುಕೊಂಡವರಾಗಿ. ಹಲ್ಲೆಲೂಯಾ. ಮತ್ತೆ ನಾನು ಪೌಲನ ಒಂದು ಮಾತು ಹೇಳ್ತಾ ಇದ್ದೇನೆ, ಸಂತೋಷಿಸಿರಿ, ಯಾವಾಗಲೂ ಸಂತೋಷಿಸಿರಿ, ಕರ್ತನಲ್ಲಿ ಸಂತೋಷಿಸಿರಿ. ಯಾರು ಅಳ್ತಿದಾರಂತ ನೀನು ಅಳೋದು ಬೇಡ. ದೇವರ ಸೆರೆಯಾಗಿದ್ದು ದೇವರ ಕೈಯಲ್ಲಿರು. ದೇವರ ಆಶೀರ್ವಾದ ಬೇಕಾ ನಿನಗೆ? ನನ್ನ ಆತ್ಮೀಯರೇ, ದೇವರ ಆಶೀರ್ವಾದ ನಮಗೆ ಬೇಕಾ? ದೇವರನ್ನು ಪ್ರಾರ್ಥನೆ ಮಾಡು. ದೇವಾ ನನಗಿದು ಬೇಕೆಂಬುದಾಗಿ ಹೇಳು. ನಿನ್ನನ್ನು ಯಾವತ್ತೂ ದೇವರು ದುಃಖಪಡಿಸಲ್ಲ. ಲೋಕದಲ್ಲಿ ಸೈತಾನನು, ಜನರು, ಅನೇಕ ಕಿಡಿಗೇಡಿಗಳು ನಿನ್ನ ದುಃಖಪಡಿಸಲು ದೇವರು ಅದಕ್ಕೆ ಬದಲಾಗಿ ಸಂತೋಷವನ್ನು ಕೊಡ್ಲಿಕ್ಕೆ ಶಕ್ತನಾಗಿದ್ದಾನೆ. ಎಲ್ಲರೂ ಕೈಗಳೆತ್ತಿ ಹಲ್ಲೆಲೂಯಾ ಹೇಳುವ. ಏನ್ ದೇವ್ರು ಏನು ಆಶೆ ಹೇಳ್ರಿ? ಈಗ ಹೇಳ್ರಿ, ನಾವು ಹೆಂಗಿರ್ಬೇಕಂತ ದೇವರಿಗೆ ಆಶೆ. చెప్పండి అందరూ చెప్పాలి. ఎవరికి ఆశ అది? మనం అలాగున్నామా? అలాగున్నామా? ఇదిరా ಇಲ್ಲಲ್ಲ. ಅದಕ್ಕೆ ಕಾರಣ ಏನು? ಕಾರಣ ಏನು? ದೇವರು ಪರ್ಟಿಕ್ಯುಲರ್ ಆಗಿ ಹೇಳ್ತಾರೆ, ನನ್ನ ಜನರನ್ನು ನಾನು ಅಭಿವೃದ್ಧಿಪಡಿಸಿ ಅವರು ಬೆಳ್ಳಿ ಬಂಗಾರ ಸಹಿತವಾಗಿ ಐಗುಪ್ತ ದೇಶದಿಂದ ಹೊರಗೆ ಬಂದರು, ಸಮೃದ್ಧಿಯಿಂದ ಹೊರಗೆ ಬಂದರು. ಯಾವ ಕೊರತೆ ಇಲ್ಲ ಅವರು. ಐಗುಪ್ತ ದೇಶ ಬಿಟ್ಟಿದ್ದೇ ಲಾಸ್ಟ್. ಐಗುಪ್ತ ದೇಶ ಬಿಟ್ಟರು ಐಗುಪ್ತ ಅರಣ್ಯದಲ್ಲಿ ದೇವರು ಅವರಿಗೆ ಮೇಘ ಸ್ತಂಭವಾಗಿಯೂ ರಾತ್ರಿ ಅಗ್ನಿ ಸ್ತಂಭವಾಗಿದ್ದಾನಂತ. ರಾತ್ರಿ ಬೆಳಕು ಕೊಡೋದಕ್ಕಾಗಿಯೂ ಹಗಲು ಬಿಸಿಲಿಗೆ ನೆರಳು ಕೊಡೋದಕ್ಕಾಗಿಯೂ ದೇವರು ಅವ್ರ ಜೊತೆಗಿದ್ದಾನಂತ. ಎಷ್ಟು ಅದ್ಭುತವಾದ ದೇವರಲ್ಲ ಪ್ರೇರೆ. ಮತ್ತೆ ನಾವು ಪ್ರಾರ್ಥನೆ ಮಾಡ್ತಾ ಇದೀವ, ನಮ್ಮ ಸಮಸ್ಯೆಗಳು ದೇವರಿಗೆ ಹೇಳ್ತಾ ಇದೀವ, ದೇವ ನನಗೆ ಇಂಥದ್ದು ಬೇಕೆಂಬುದಾಗಿ ಹೇಳ್ತಾ ಇದೀವ. ಹಲ್ಲೆಲೂಯಾ. ಗಮನಿಸ್ರಿ ಪ್ರೇರೆ, ನಿಮ್ಮ ಮಕ್ಕಳಿಗೆ ಇದಾರೆ ಅನ್ಕೊಳ್ರಿ, ಸ್ಕೂಲ್ಗೆ ಹೋಗ್ತಾ ಇದಾರೆ. ಸ್ಕೂಲಲ್ಲಿ ನಾಳೆ ನೋಟ್ ಬುಕ್ ತಗೊಂಬಂತ ಟೀಚರ್ಸ್ ಹೇಳ್ತಾರೆ. ಇಮಿಡಿಯೇಟ್ ಆಗಿ ಬಂದು ನಿಮ್ಮ ಮಗ ನಿಮ್ಗೆ ಇನ್ಫಾರ್ಮೇಶನ್ ಕೊಡ್ತಾನೆ. ಏನಂತ ಗೊತ್ತಾ? ನಾಳೆ ನೋಟ್ ಬೇಕಂತಪ್ಪ ಅಂತ. ನೀವು ಕೊಡ್ತಾರೆ ಕೊಡಲ್ಲ. ದೇವರು ಸೇವೆ. ನೀನ್ ಲೇಟ್ ಮಾಡ್ತಿ, ಕೊಡ್ಲಿಕ್ಕೆ ನೀನು ಲೇಟ್ ಮಾಡ್ತೀಯೋ, ದೇವರು ಲೇಟ್ ಮಾಡೋದೇ ಇಲ್ಲ. ನೀನು ಕೇಳಿದ ತಕ್ಷಣವೇ ಸದುತ್ರವನ್ನು ದಯಪಾಲಿಸುವ ಹಲ್ಲೆಲೂಯಾ. ನನ್ನ ಆತ್ಮೀಯ ಸಹೋದರ, ದೇವರು ನಿನ್ನ ಸ್ಥಿತಿಗತಿಗಳನ್ನು ನೋಡಿ ಬದಲಾವಣೆ ಮಾಡುವ ದೇವರಲ್ಲ. ದೇವರು ಯಾವತ್ತೂ ನಿನ್ನನ್ನು ಆಶೀರ್ವಾದ ಮಾಡಿದ್ದಾರೆ. ಯಾವತ್ತೂ ನಿನಗಾಗಿ, ನಮ್ಮೆಲ್ಲರಿಗಾಗಿ ಆತನು ಆಶೀರ್ವಾದಗಳನ್ನು ಇಟ್ಟಿದ್ದಾನೆ. 26ನೇ ಅಧ್ಯಾಯ, ಆದಿಕಾಂಡ 26ನೇ ಅಧ್ಯಾಯ 3-4, ಆದಿಕಾಂಡ 28ನೇ ಅಧ್ಯಾಯ 14-15. ನಿನ್ನ ಸಂತತಿಯು 28. ನಿನ್ನ ಸಂತತಿಯು ಭೂಮಿಯ ಧೂಳಿನಂತೆ ಅಸಂಖ್ಯವಾಗುವುದು. ನೀನು ಪೂರ್ವ ಪಶ್ಚಿಮ ದಕ್ಷಿಣ ಉತ್ತರಗಳ ದಿಕ್ಕುಗಳಿಗೆ ಹರಡಿಕೊಳ್ಳುವಿ. 28:14 ಓದ್ತೀಯಾ? ನಿನ್ನ ಸಂತತಿಯು ಓದು. ನಿನ್ನ ಸಂತತಿಯು ಭೂಮಿಯ ಧೂಳಿನಂತೆ ಅಸಂಖ್ಯವಾಗುವುದು. ನೀನು ಪೂರ್ವ ಪಶ್ಚಿಮ ದಕ್ಷಿಣ ಉತ್ತರಗಳ ದಿಕ್ಕುಗಳಿಗೆ ಹರಡಿಕೊಳ್ಳುವಿ. ಓಕೆ, ನೆಕ್ಸ್ಟ್ ಕೀರ್ತನೆ 105:43. ತನ್ನ ಪ್ರಜೆಯು ಉಲ್ಲಾಸದಿಂದಲೂ ತಾನು ಆರಿಸಿಕೊಂಡವರ ಉತ್ಸಾಹ ಧ್ವನಿಯಿಂದಲೂ ಹೊರಗೆ ಬರುವಂತೆ ಮಾಡಿದನು. ಏನ್ ಮಾಡಿದಂತ ಆತನು? ಏನ್ ಮಾಡಿದಂತ ಹೇಳ್ರಿ? ಸಂತೋಷದಿಂದ. ತನ್ನ ಜನರು ಯಾವಾಗಲೂ ದೇವರು ಆಲೋಚನೆ ಮಾಡೋದು ಏನ್ ಗೊತ್ತಾ? ನನ್ನ ಜನರು ಸಂತೋಷವಾಗಿರ್ಬೇಕು. ನಮಗಿದೆಯಾ ಆ ಸಂತೋಷ? ಅಪೊಸ್ತಲರ ಕಾರ್ಯಗಳಲ್ಲಿ ನೋಡುವುದಾದ್ರೆ 12ನೇ ಅಧ್ಯಾಯದಲ್ಲಿ ಅಪೊಸ್ತಲರು ಎಲ್ಲರೂ ಕೂಡ ಸೆರೆಮನೆಯಲ್ಲಿದ್ದಾರೆ. ಆ ರಾತ್ರಿ ಎಲ್ಲ ಬಂಧಿಸಲ್ಪಟ್ಟಿದ್ದಾರೆ. ಸ್ತುತಿಗೀತೆಗಳ ಮೂಲಕ ದೇವರನ್ನು ಮಹಿಮೆ ಪಡಿಸ್ತಾ ಇದ್ದಾರೆ. ಯಾರು ಅವ್ರನ್ನ ಬಿಡಿಸಕ್ಕೆ ಅಲ್ಲಿ ಅಧಿಕಾರಿ ಬರಲಿಲ್ಲ. ಪೊಲಿಟಿಕ್ಸ್ ಹೊಂದಿದಂತ ಯಾವ ವ್ಯಕ್ತಿ ಕೂಡ ಅವ್ರು ಬಂದು ಬಿಡ್ರಂತ ಹೇಳಿಲ್ಲ. ಅವ್ರು ಪ್ರಾರ್ಥನೆ ಮಾಡ್ತಾ ಇದಾರೆ. ರಾತ್ರಿ ಎಲ್ಲ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ದೇವ, ಈ ಸೆರೆಮನೆಗಳಿಂದ ನಾವು ಹೆಂಗ್ ಹೊರಗೆ ಹೋಗ್ಬೇಕ್ರಪ್ಪ? ದೇವರೇ, ನೀನೇ ನಮಗೆ ಸಹಾಯ ಮಾಡು. ನಿನ್ನ ನಿಮಿತ್ತವಾದ ಜನರು ನಾವು, ನೀನು ಆರಿಸಿಕೊಂಡಂತ ಜನರು, ನಿನ್ನ ಸಖಿಯ ಜನರು, ನಮ್ಗೆ ಈ ಪರಿಸ್ಥಿತಿ ಬಂದಿದೆ ಎಂಬುದಾಗಿ ಸಂತೋಷದಿಂದ ಸ್ತುತಿ ಹಾಡುಗಳು ಆಡ್ತಾ ಇದ್ದಾರೆ. ಆ ರಾತ್ರಿ ದೂತನು ಬಂದು ಆ ಬಾಗಿಲುಗಳನ್ನು ತೆಗೆದವರು ಹೊರಗೆ ಕರ್ಕೊಂಡು ಹೋದ. ನನ್ನ ಆತ್ಮೀಯರೇ, ಬಂಧಿಸಲ್ಪಟ್ಟ ಪ್ರತಿ ಕಾರ್ಯಗಳಿಗೂ ದೇವರು ಉತ್ತರ ಕೊಡ್ಲಿಕ್ಕಿದ್ದಾರೆ. ಇಲ್ಲಿವರೆಗೂ ನಿನ್ನ ಕಾರ್ಯಗಳಿಗೆ ಉತ್ತರ ಇಲ್ವಾ?
ಇಲ್ಲಿವರೆಗೂ ನಿನ್ನ ಸಮಸ್ಯೆಗಳಿಗೆ ಉತ್ತರ ಬಂದಿಲ್ವಾ? ಭಯಪಡಬೇಡ, ದೇವರಲ್ಲಿ ಆಸಕ್ತಿಯಿಂದ ಪ್ರಾರ್ಥನೆ ಮಾಡು, ಆಸಕ್ತಿಯಿಂದ ಪ್ರಾರ್ಥನೆ ಮಾಡ. ದೇವರ ವಾಕ್ಯ ಹೇಳ್ತದೆ 105:43 ಆತನ ಜನರು ಏನಾಗಿರ್ಬೇಕಂತ ಹೋದ್ರೆ, ತನ್ನ ಪ್ರಜೆಯು ಉಲ್ಲಾಸದಿಂದಲೂ ಹೆಂಗಿರ್ಬೇಕಂತ? ಹಲ್ಲೆಲೂಯಾ. ಎಲ್ಲರಿಗೂ ಹೇಳ್ರಿ, ಎಲ್ಲರೂ ಫಸ್ಟ್ ಸೆಕೆಂಡ್ ಕೊಟ್ಟು ಹೇಳ್ರಿ, ನೀನು ಸಂತೋಷವಾಗಿರ್ಬೇಕೆಂಬುದಾಗಿ ನನ್ನ బాగా చెప్పండి. ಎಲ್ಲರೂ ಕೈ ಇಟ್ಕೊಂಡು ಎಲ್ಲ ಕೈ ಇಟ್ಕೊಂಡು ಹೇಳಿ, ನೀನು ಸಂತೋಷವಾಗಿರ್ಬೇಕೆಂಬುದಾಗಿ ನನ್ನ ದೇವರ ಆಶೆ. ನೀನು ದುಃಖದಿಂದ ಇರ್ಬೇಕೆಂಬುದಾಗಿ ಯಾರ ಆಸೆ ಹೇಳಿಲ್ಲ? ಕೈ ಬಿಡ್ರಿ. ಯಾರ ಆಸೆ ಹೇಳ್ರಿ? ನಿನ್ನ ಕೆಲಸದಲ್ಲಿ ನಷ್ಟ, ನಿನ್ನ ಬಿಸ್ನೆಸ್ ನಲ್ಲಿ ನಷ್ಟ, ನಿನ್ನ ಕಾರ್ಯದಲ್ಲಿ ನಷ್ಟ, ನಿನ್ನ ಕುಟುಂಬದಲ್ಲಿ ನಷ್ಟ, ಕೆಲವು ನಷ್ಟಗಳು ಬರ್ತಾ ಇರ್ತವೆ. ಇದು ಮಾಡೋದು ಯಾರು? ಸೈತಾನನು. ಇದನ್ನು ಗಮನಿಸ್ಬೇಕು. ತನ್ನ ಪ್ರಜೆಗಳು ಯಾವಾಗಲೂ ಸಂತೋಷಿಸುವಂತೆ ಐಗುಪ್ತ ದೇಶ ಬಿಟ್ಟು ಬಂದಾಗ ಅವರು ಸಂತೋಷದಿಂದ ಹೊರಗೆ ಬಂದ್ರಂತ. ಕಾರಣ ಏನ್ ಗೊತ್ತಾ? 400 ವರ್ಷ, ಕೆಲವು ವರ್ಷಗಳ ಕಾಲ ಅವರು ಅಲ್ಲಿದ್ದು ಬಿಟ್ಟಿ ಕೆಲಸ ಮಾಡಿ ಬರಿಗೈಲಿ ಬಂದಾಗ ಆ ಸಂತೋಷ ಇರ್ತಿತ್ತ? ಏನ್ ತಗೊಂಡ್ ಬಂದಿದಾರಂತ ಪ್ರಿಯರವರು? ಬೆಳ್ಳಿ ಬಂಗಾರ ಸಹಿತ. ಹಲ್ಲೆಲೂಯಾ. ಏನ್ ತಗೊಂಬಂದಿದಾರ ಅಂತ ಹೇಳ್ರಿ? ಏನೇನ್ ತಗೊಂಬಂದಿದಾರ ಅಂತ ಹೇಳ್ರಿ ಪ್ರಿಯರೇ? ವಾಸ್ತವವಾಗಿ ವಾಕ್ಯ ಹೇಳ್ತದೆ, ದೇವರು ನಮ್ಮನ್ನು ಬರಿಗೈಲಿ ಬಿಡುವನಲ್ಲ. ಈ ಭಕ್ತಿ ಮಾಡ್ತಾ ಇದೀವಿ, ಭಕ್ತಿ ಮಾರ್ಗದಲ್ಲಿ ಇದೀವಿ, ದೇವ ನಮ್ಗೆ ಏನ್ ಲಾಭ ಅಂತ ನೀವು ಅನ್ಕೊಳ್ಬಹುದು. ದೇವರು ನಮ್ಮನ್ನು ಬರಿಗೈಲಿ ಬಿಡುವುದೇ ಇಲ್ಲ. ಹಲ್ಲೆಲೂಯಾ, ಹಲ್ಲೆಲೂಯಾ. ಬರಿಗೈಲಿ ಕಳಿಸ್ತಾನ ಪ್ರಿಯರೇ? 32 ಆದಿಕಾಂಡ 32 ವಾಕ್ಯ 10-11. ಆದಿಕಾಂಡ 32ನೇ ಅಧ್ಯಾಯ. ನೀನು ನಿನ್ನ ದಾಸನ ನನ್ನ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ನಿನ್ನ ವಾಗ್ದಾನಗಳನ್ನು ನೆರವೇರಿಸಿದೆಯಲ್ಲ. ಏನ್ ಮಾಡಿದಂತ ದೇವರು ಯಾಕೋಬನ ಜೀವಿತದಲ್ಲಿ? ಗಮನಿಸ್ರಿ ಪ್ರೇರೆ, ನನ್ನ ಕಡೆ ನೋಡ್ರಿ ಎಲ್ಲರೂ. ಯಾಕೋಬನ ಜೀವಿತದಲ್ಲಿ ದೇವರು ಅದ್ಭುತ ಮಾಡಿದಾನೆ. ಯಾಕೋಬನ ಹೆಂಗೋದ್ ಹೇಳ್ರಿ? ಯಾಕೋಬನು ತನ್ನ ಅಣ್ಣನಾದ ಯಶಾವನನ್ನು ಮೋಸ ಮಾಡಿದಾಗ ತನ್ನ ಮಾವನಾದ ಲಾಬನ ಹತ್ರ ಹೋಗ್ತಿರುವಂತ ಸಂದರ್ಭದಲ್ಲಿ ಏನ್ ತೆಗೆದುಕೊಂಡು ಹೋಗಿಲ್ಲ ಯಾಕೋಬನು. ಹೆಂಗೋಗಿದನಂತ? ಒಂದು ಕೋಲಿತ್ತಂತ ಅಷ್ಟೇ. ಯಾಕೋಬನ ಹತ್ರ ಏನಿತ್ತಂತ ಹೇಳ್ರಿ? ಒಂದು ಕೋಲು. ನಾನು ಹೇಳ್ತಾ ಇಲ್ಲ, ವಾಕ್ಯ ಹೇಳ್ತದೆ. ಯಾಕೋಬನೇ ದೇವ್ರ ಮುಂದೆ ಪ್ರಾರ್ಥನೆ ಮಾಡ್ತಾ ಇದ್ದಾನೆ, ಇಗೋ ದೇವಾ, ನಾನು ಹೋಗುವಾಗ ಬರೀ ಕೈಲಿ ಹೋದೆ ಅಷ್ಟೇ, ಒಂದು ಕೋಲಿನಿಂದ ಹೋದೆ. ಈಗ ಅಲ್ಲಿಂದ ಬರುವಾಗ ಹೆಂಗ್ ಬಂದಿದಂತೆ ಯಾಕೋಬನು? ಆ ವಾಕ್ಯ ಓದ್ದವ್ರು ಹೇಳ್ರಿ, ಹೆಂಗ್ ಬಂದಿದಂತೆ ಯಾಕೋಬನು? ಹೆಂಗ್ ಬಂದಿದ್ದಾನಂತೆ ಯಾಕೋಬನು? చెప్పండి మీరు చెప్పాలి. వాక్యం చదివితే మాకు అర్థమైపోతుంది. చెప్పాలి. దేవుడు మమ్మల్ని ఉత్త చేతితో ఎప్పుడు పంపిడు. దేవుడు ನಮ್ಮನ್ನು ಖಾಲಿ ಕೈಲಿ ಎಂದೂ ಕಳಿಸಲ್ಲ. ದೇವರು ಭಕ್ತರಿಗೆ ಅಂದ್ರೆ ತನ್ನ ಆರಿಸಿಕೊಂಡಂತ ಜನರನ್ನ ದೇವರು ಎಂದಿಗೂ ಕೈ ಬಿಡಲ್ಲ. ಯಾಕೋಬನ ಹೆಂಗ್ ಬಂದಂತ ಓದ್ರಿ ಆ ವಾಕ್ಯ ಓದ್ರಿ. ನೀನು ನಿನ್ನ ದಾಸನಾದ ನನ್ನ ಮೇಲೆ ಎಷ್ಟೋ ಪ್ರೀತಿನಿಟ್ಟು ನಿನ್ನ ವಾಗ್ದಾನವನ್ನು ನೆರವೇರಿಸಿದೆಯಲ್ಲ. ನಾನು ಅದಕ್ಕೆ ಕೇವಲ ಅಪಾತ್ರನಾಗಿದ್ದೇನೆ. ನಾನು ಮೊದಲು ಈ ಯೋರ್ದಾನ್ ನದಿಯಲ್ಲಿ ದಾಟಿದಾಗ ನನಗೆ ಕೋಲು ಮಾತ್ರವೇ ಇತ್ತು. ಈಗ 2 ಪಾಳೆಗಳಿಗೆ ಒಡೆಯನಾಗಿದ್ದೇನೆ. ಏನ್ ಹೇಳ್ತದೆ? ನೀವೇನು ಹೇಳ್ತಾ ಇದ್ರಿ? ಸಮೃದ್ಧಿ, ಅಭಿವೃದ್ಧಿ, ತಲೆಲುವೆ. ವಾಕ್ಯ ಚೆನ್ನಾಗಿ ಹೋಗ್ಬೇಕು ಪ್ರಿಯರೇ. ಯೌವನಸ್ಸು ನಾವೆಲ್ಲ ನಮ್ಮ ಜೀವಿತ ಕಟ್ಕೊಳ್ಬೇಕು. ಅನೇಕರ ಜೀವಿತ ಕಟ್ಟಬೇಕು. ಅನೇಕ ಕುಟುಂಬಗಳು ನಾವು ಕಟ್ಟಬೇಕು. ಅನೇಕ ಕುಟುಂಬಗಳಿಗೆ ಆಶೀರ್ವಾದಕರವಾಗಿರ್ಬೇಕು. ಅನೇಕ ಊರುಗಳಿಗೆ ಆಶೀರ್ವಾದಕರವಾಗಿರ್ಬೇಕು. ಈ ಆಶೀರ್ವಾದ ಇಲ್ಲೇ ಅಂದಲ್ಲ, ಅನೇಕ ಊರುಗಳಿಗೆ ಇಲ್ಲಿಂದ ಆಶೀರ್ವಾದ ಹೋಗ್ಬೇಕು. ಅನೇಕ ಜನರು ಆಶೀರ್ವಾದ ಹೊಂದಬೇಕು. ಯಾಕೋಬನು ಹೇಳ್ತದೆ, ನಾನು ಹೋಗುವಾಗ ಬರೀ ಒಂದು ಕೋಲಿತ್ತಪ್ಪ. ನನ್ನ ತಂದೆ ಮನೆ ಬಿಟ್ಟು ಹೋಗುವಾಗ ಬರೀ ಒಂದು ಕೋಲಿನಿಂದ ಹೋದೆ. ಆದ್ರೆ ಈಗ ಬರುವಾಗ ಅವನು ಹೆಂಗ್ ಬಂದಿದ್ದಾನಂತ? 2 ಪಾಳೆಗಳಿಗೆ ಒಡೆಯನು. 2 ಪಾಳೆಗಳಿಗೆ ಒಡೆಯನು. ಹಲ್ಲೆಲೂಯಾ. ನಾವು ಹಿಂಗೆ ಪ್ರಾರ್ಥನೆ ಮಾಡ್ಬೇಕು, ದೇವಾ ನನ್ನನ್ನು 2ರಷ್ಟು ಆಶೀರ್ವಾದ ಮಾಡು. 2ರಷ್ಟು ಆಶೀರ್ವಾದ ಮಾಡಪ್ಪ. ಒಂದು ಆಶೀರ್ವಾದ ನನಗಾದ್ರೂ ಇನ್ನೊಂದು ಆಶೀರ್ವಾದ ಅನೇಕರಿಗೆ ಹಂಚಲಿಕ್ಕೆ ಸಹಾಯ ಮಾಡಿ. ಅನೇಕರಿಗೆ ನನ್ನ ಮೂಲಕ ಆಶೀರ್ವದಿಸಲ್ಪಡಲಿ. ನನ್ನ ಕೈಯಲ್ಲಿ ಅನೇಕರಿಗೆ ಆಶೀರ್ವಾದ ಹೋಗಲಿ. ನಾನು ಒಂದೇ ಪಾಳೆಗಳಿಗೆ ಒಡೆಯನಲ್ಲ ಪ್ರಭು, 2 ಪಾಳೆಗಳಿಗೆ ನಾನು ಒಡೆಯನಾಗಲಿ. ಅನೇಕರಿಗೆ ನಾನು ಆಧರಿಸ್ಬೇಕು, ಅನೇಕರು ನಾನು ಪರಾಮರಿಸಬೇಕು, ಅನೇಕರ ದಿಕ್ಕಿಂದವರಿಗೆ ನಾನು ಮಾರ್ಗದರ್ಶಿ ಆಗಿರ್ಬೇಕು. ಇಲ್ದವರಿಗೆ, ಅತಿಹೀನರಿಗೆ ನಾನು ಸಹಾಯ ಮಾಡುವ ಸ್ಥಿತಿಯಲ್ಲಿ ನಾನು ಬಡವರಿಗೆ ದಯ ತೋರಿಸುವವನು ಯೆಹೋವನಿಗೆ ಸಾಲ ಕೊಟ್ಟಂತೆಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ನನ್ನ ಆತ್ಮೀಯ ಪ್ರಿಯ ಸಹೋದರಿ ಸಹೋದರ, ಯಾಕೋಬನು ಹೆಂಗೋಗಿದ್ದ ಗೊತ್ತಾ? ಹೋಗುವಾಗ ಬರೇ ಏನ್ ತೆಗೆದುಕೊಂಡು ಹೋಗಿದ್ದಾನ? ಹೆಂಗೋಗಿದ್ದಾನೆ ಹೇಳ್ರಿ? ನಾವಾದ್ರೆ
ನಾವಾದ್ರೆ ಏನ್ ಮಾಡ್ತೀವಿ? 14 ವರ್ಷ ಅವ್ರ ಮಾವನ ಮನೆಯಲ್ಲಿ ಕೆಲಸ ಮಾಡ್ತಾ ಇದ್ದೆ ನಾವು. 14 ವರ್ಷ ಕೆಲಸ ಮಾಡಿದ್ರೆ ಅದರಲ್ಲಿ 10 ಸಲ ಸಂಬಳ ಬದಲಾವಣೆ ಮಾಡಿದಂತ ಅವ್ರ ಮಾವ. ಎಷ್ಟು ಸಲ? 10 ವರ್ಷ ಸಂಬಳ ತಾರ್ಮಾರ್. ಲಾಭನೇನು ದೊಡ್ಡ ಶ್ರೀಮಂತನು, ಭಯಂಕರವಾದಂತಹ ಸ್ಥಿತಿಯಲ್ಲಿದ್ದಾನೆ. ಈ ವ್ಯಕ್ತಿಗೆ ಏನು ಇಲ್ಲ, 10 ವರ್ಷ. ಈ ವರ್ಷ ಸಂಬಳ ಕೊಡುವ ಅಂದ್ರೆ ಸಂಬಳ ಎಲ್ಲಿ ಹೋಗ್ತೇವೆ? ಕೊಡೋದೇ ನನ್ನ ಮಗನ ಮಾಡಿ ಎಲ್ಲಿ ಹೋಗ್ತಪ್ಪ? ಸಂಬಳ ಎಲ್ಲಿಗೆ ಹೋಗ್ತಾರೆ? ಉಚಿತಗೆ ನಿಂದು ನಂದೇ, ನಂದು ನಿಂದೆ, ಹಿಂಗೆ ಕಳೆದ 10 ವರ್ಷ ಕಾಲ. ಲಾಸ್ಟ್ 11ನೇ ವರ್ಷ ಅಲ್ಲಮ್ಮ, 10 ವರ್ಷ ನಾನು ಸೇವೆ ಮಾಡಿದೆ. ನೀನು 10 ವರ್ಷ ನನಗೆ ಸಂಬಳ ಇಲ್ಲ, ಹೆಂಗಂದ್ರೆ ಕೊಡಲ್ಲ. ಏನು ಮಾಡ್ತೀನಿ? ನೀನು ಊಟ ಕೊಟ್ಟಿಲ್ಲ, ನಾನು ಏನಿಲ್ದಂಗೆ ಬಂದಿ. ನೀನು ನಿನ್ನ ತಂದೆ ಮನೆಯಿಂದ ಏನು ತಗೊಂಡಿ? ನೀನು ಏನಿಲ್ಲ, ಊಟ ಕೊಟ್ಟು ನಿನ್ನ ಸಾಕಿ ಸಲಿಗಿ ಇದು ಮಾಡ್ರಿ. ಈಗ ನನ್ನ ಹತ್ರ ಸಂಬಳ ಕೇಳ್ತೀಯಾ? ಯಾವ ಸಂಬಳ ಇಲ್ಲ. ಆಯ್ತು, ನಾನು ನಮ್ಮ ಊರಿಗೆ ಹೋಗ್ತೀನಿ ಅಂತ ಹೇಳಿದ್ರೆ ಹೋಗ್ಬೇಡ, ಈಗಲಿಂದ ಕೊಡ್ತೀನಿ. ಈಗ ಕುರಿಕಾಯಿ ಏನು ಮಾಡು? ಈಗಲಿಂದ ಕೊಡ್ತೀನಿ ಕುರಿಕಾಯಿ. ಈಗ ಯಾಕೋವನಿಗೆ ಒಂದು ದೇವರ ಆಲೋಚನೆ ಕೊಟ್ಟ. ಹಿಂಗಾದ್ರೆ ಸರಿಯಾಗಲ್ಲಮ್ಮ. ಈಗ ಈ ವರ್ಷ ಒಳ್ಳೆ ಮಳೆ ಆಗಿದೆ. ಈ ವರ್ಷ ಒಳ್ಳೆ ಮಳೆ ಆಗಿದೆ. ಕುರಿಗಳಲ್ಲಿ ಅನೇಕ ಕುರಿಗಳು, ಸಾವಿರಾರು ಕುರಿಗಳು ಲಾಭ. ಈ ಕುರಿಗಳಲ್ಲಿ ಕರ್ರಿಗೆ, ಕೆಂಪಿಗೆ, ಹೆಂಗ್ ಬಿದ್ರೆ ಎಲ್ಲ ನಿನ್ನುವೆ ಕುರಿಗಳು. ಮಚ್ಚೆ ಚಿಕ್ಕೆ ಏನಾದ್ರೂ ಇದ್ರೆ ಎಲ್ಲ ನನ್ನುವೆ. ಈ ಸಂಬಳ ಓಕೆ ಅಂದ್ರೆ ನಾನು ಕುರಿ ಕಾಯ್ತಿಲ್ಲ, ನನ್ನ ಮನೆಗೆ ಹೋಗ್ತೀನಿ. ಈಗ ಲಾಭನ ಅರ್ಥ ಆಯ್ತು, ಓಕೆ. ಮಚ್ಚೆ ಚಿಕ್ಕೆ ಉಳ್ಳ ಎಲ್ಲ ಕುರಿಗಳು ನಿನ್ನುವು, ಬಟ್ ಕರ್ರಿಗೆ ಉಳಿದ ಎಲ್ಲ ಬಣ್ಣದು ನಾನು ಅಂತ ಇಬ್ಬರು ಚಾಯ್ಸ್ ಮಾಡ್ಕೊಂಡು ಒಪ್ಪಂದ ಮಾಡ್ಕೊಂಡ್ಬಿಟ್ರು. ದೇವರಲ್ಲಿ ಒಪ್ಪಂದ ಮಾಡ್ಕೊಂಡ್ರು. ಆ ಒಪ್ಪಂದ ಹೆಂಗಿರ್ತಿತ್ತು ಅಂತ ಹೇಳ್ರಿ? ಒಪ್ಪಂದ ಹೆಂಗಿರ್ತಿತ್ತು ಅಂತ ಹೇಳ್ರಿ? ಆ ಪ್ರಮಾಣ ಹೆಂಗಿರ್ತದಂತೆ? ಒಬ್ರೊಬ್ರು ಕೈ ಕೊಟ್ಟು ತೊಡೆ ಎಡಗೆ ಕೈ ಇಟ್ಕೊಂಡು ಪ್ರಮಾಣ ಮಾಡಿದಂತೆ. ಅಬ್ರಾಹ್ಮನು ತನ್ನ ಸೇವಕನು, ತನ್ನ ಇಸಾಕನ ತನ್ನ ಮಗನಿಗೆ ಹೆಣ್ಣು ತೆಗೆಯಕ್ಕೆ ಹೋದಾಗ ಅಬ್ರಾಹ್ಮನ್ ಅದೇ ಮಾಡ್ತಾನೆ. ಈಗೋ ಆ ತೊಡೆಯಲ್ಲಿ ಕೈ ಇಟ್ಕೊಂಡು ನೀನು ಹೆಂಗೆ ಹೋಗಿದ್ದೆ ಹಂಗೇ ಬರ್ಬೇಕು ನೀಟಾಗಿ. ಒಂದು ವೇಳೆ ಹೆಣ್ಣು ಸಿಕ್ಕಾಗ ಕೂಡ ಯಾವುದೇ ತಾರುಮಾರು ಮಾಡಬಾರ್ದು. ನನ್ನ ಮಗನು ಪರಿಶುದ್ಧನು, ನನ್ನ ಬರುವ ಸೊಸೆ ಕೂಡ ಪರಿಶುದ್ಧರಾಗಿರ್ಬೇಕು. ನೀನು ಮಾರ್ಗ ಮಧ್ಯದಲ್ಲಿ ಏನು ಅಪವಿತ್ರ ಮಾಡ್ಬಾರ್ದು ಅಂತ ಪ್ರಮಾಣ ಮಾಡಿ ಯೆಹೋವನಿಗೆ ಅಂತ ಹೇಳಿ ತೊಡೆಯಲ್ಲಿ ಕೈ ಇಟ್ಕೊಂಡು ಪ್ರಮಾಣ ಮಾಡ್ತಾರೆ. ಈಗ ಯಾಕೋಬನಿಗೆ, ಲಾಬಾನನಿಗೆ ಪ್ರಮಾಣ ಏನಂತ ಹೇಳ್ರಿ? ಮಚ್ಚೆ ಚುಕ್ಕೆ ಉಳ್ಳ ಎಲ್ಲ ಕುರಿಗಳು ನಾನು, ಉಳಿದ ಎಲ್ಲ ಕುರಿಗಳು ನಿನವು. ಹಾಗೆ ಯಾಕೋಬನು ಒಂದು ಸಾರಿ ನೀರು ಕುಡಿಸುವಾಗ ಒಂದು ಹಸೆ ಕಟ್ಟಿ ಕಟ್ಕೊಂಡು ಆ ತಗಲನ್ನು ಜಿಗಿದು ಆ ಕಟ್ಟಿಗೆ ಆ ತೊಗಲು ಸುತ್ತಿ ಅದನ್ನು ಬೆಂಕಿಯಲ್ಲಿ ಸುಟ್ಬಿಟ್ಟ. ತೊಗಲು ಸುತ್ತಿದ್ದು ಮಾತ್ರ ಬೆಳಗಿರ್ತದೆ, ಸುಟ್ಟಿದ್ದೆಲ್ಲ ಹೆಂಗಿರ್ತದೆ ಅಂದ್ರೆ ಕಟ್ಟಿಗೆ ಕರಗಿರ್ತದೆ. ಈ ನೀರು ಕುಡಿಯುವಾಗ ಕುರಿಗಳು ನೀರು ಕುಡಿಯಕ್ಕೆ ಬರ್ಬೇಕಲ್ಲ, ಆ ಕಟ್ಟಿಗೆ ಆ ನೀರಿನಲ್ಲಿ ಇಟ್ಟು ಕೂಡಲೇ ಆ ಕುರಿಗಳು ಅದನ್ನೆಲ್ಲ ನೋಡ್ಕೊಂತ ಕುಡಿತಾ ಇದಾವೆ. ಮಚ್ಚೆ ಇರುವಂತ ಕಟ್ಟಿಗೆ ನೋಡ್ಕೊಂತ ಕುಡಿತಾ ಇದಾವೆ. ಆ ವರ್ಷ ಎಲ್ಲ ಕೂಡ ಮಚ್ಚೆ ಇದ್ದಿದ್ವಿ ಜಾಸ್ತಿ ಉಟ್ಬಿಟ್ಟು. ಈಗ ಮಚ್ಚೆ ಇದ್ದಿದ್ವಿ ಯಾರು? ಅಲ್ಲೆಲ್ಲೂಯ್ಯ. ನೋಡ್ರಿ, ದೇವರ ಪ್ಲಾನಿಂಗ್. ಮನುಷ್ಯನ ಏನು ಗೇಮ್ ಮಾಡಿದ್ರು ದೇವರ ಮುಂದೆ ನಡೆಯಲ್ಲ. ನೀನ್ ದೇವರಿಗೆ ಬದ್ಧಳಾಗಿ ನಾನು ನೀನು ಇರುವಾಗ ಮನುಷ್ಯನ ಎಷ್ಟೇ ಗೇಮ್ ಮಾಡಲಿ ನಿನಗೆ ವಿರುದ್ಧವಾಗಿ ಅದೇನು ನಡೆಯಲ್ಲ. ತಾತ್ಕಾಲಿಕ ಅಷ್ಟೇ. ಕೆಲವರು ಗೇಮ್ ಆಡ್ತಿರ್ತಾರ. ಏನು ಭಯ ಪಡಬೇಡ್ರಿ, ದೇವ್ರ ಮಕ್ಕಳು ಇವೆಲ್ಲ, ದೇವರು ಕರೆದ ಮಕ್ಕಳು. ಸಂತೋಷವಾಗಿರೋ. ಅವ್ರು ಗೇಮ್ ಮಾಡ್ತಾ ಇದ್ರೆ ನೀವು ಸಂತೋಷವಾಗಿರೋ. ಅಲ್ಲೆಲ್ಲೂಯ್ಯ. ಸಂತೋಷವಾಗಿ ಮಾಡಿ ಏನ್ ಮಾಡ್ತೀವಿ ಮಾಡಂತ ಹೇಳಿದ್ರು. ಹಾಗ ಅದೇ ವರ್ಷದಲ್ಲಿ ಚುಕ್ಕೆ ಮಚ್ಚೆವುಳ್ಳ ಜಾಸ್ತಿ ಬಿದ್ದು ಯಾಕೋಬನಿಗೆ ಲಾಭನಿಗೆ ಗೊತ್ತಾಯ್ತು. ಈಗ ಭಾಗ ಮಾಡ್ತಾ ಇದ್ದಾರೆ. ಏನಂತ ಹೇಳ್ರಿ? ಮಚ್ಚೆ ಇದ್ದಿದ್ದು ನಾನು, ಕರ್ರ ಕೆಂಪಿಗೆ ಇದ್ದಿದ್ದು ನೀವು. ಆ ಕರ್ರ ಕೆಂಪು ಇದ್ದಿದ್ದಕ್ಕಿಂತಲೂ ಈ ಯಾಕೋಬನ ಪಾಲಿಗೆ ಬಂದ ಮಚ್ಚೆ ಇದ್ದಿದ್ವೇ ಜಾಸ್ತಿ ಕಾಣ್ತಾ ಇದ್ದಾವೆ ಕುರಿಗಳು. ಲಾಭನಿಗೆ ಅರ್ಥ ಆಯ್ತು, ಇವನೇನಪ್ಪ ನನಗಿಂತಲೂ ಶ್ರೀಮಂತನಾಗ್ಬಿಟ್ಟ. ಒಂದು ವೇಳೆ 10 ವರ್ಷ ಪೇಮೆಂಟ್ ಕೊಟ್ಟಿದ್ರೆ ಇವನು ಎಷ್ಟು ಸೌಕರ್ಯ ಆಗ್ಬೋದಿತ್ತು? 10 ವರ್ಷ ಪೇಮೆಂಟ್ ಕೊಟ್ಟಿದ್ರೆ ಇವನಿಗೆ ಇನ್ನೆಷ್ಟು ಸೌಕರ್ಯ ಆಗ್ತಿದ್ನೇನು ಅಂತೇಳಿ 4 ವರ್ಷದಲ್ಲಿ ಯಾಕೋಬನ ಹೆಂಗ ಆಶೀರ್ವಾದ ಮಾಡಿದ್ರೆ ಗೊತ್ತದೆ? 4 ವರ್ಷದಲ್ಲಿ, ಕೇವಲ 4 ವರ್ಷ. ಮಾವನ ಮನೆಯಲ್ಲಿ 26ನೇ ವರ್ಷದಲ್ಲಿ ನೋಡುವಾಗ 14 ವರ್ಷ ಒಂದು ಸೇವೆ ಮಾಡಿದ್ರು. 14 ವರ್ಷದಲ್ಲಿ 10 ವರ್ಷ ಸಂಬಳ ಸಿಕ್ಕಿಲ್ಲ, ಫ್ರೀ. ಗಂಗಾಳ ಪಗಾರ ಅಂತಾರಲ್ಲ, ಅದು ಊಟಕ್ಕಾಗಿ ಸೇವೆ. 4 ವರ್ಷದಲ್ಲಿ ದೇವರು ಯಾವ ರೀತಿ ಅವನ್ನ ಅಭಿವೃದ್ಧಿ ಮಾಡಿದ್ರಂದ್ರೆ, ಯಾಕೋಬನಿಗೆ ಏನಿತ್ತು ನೋಡ್ರಿ, ಯಾಕೋಬನಿಗೆ ಏನಿತ್ತು ಅದಕ್ಕಿಂತಲೂ ಡಬಲ್ ಬ್ಲೆಸ್ಸಿಂಗ್ ಯಾರ್ದು? ಯಾಕೋಬನು. ಈಗ ಯಾಕೋಬನ್ ಬಂದು ನೋಡ್ತಾ ಇದ್ದಾನೆ, ಅಪ್ಪ ಏನಪ್ಪ ಇವನು ನನಗಿಂತಲೂ ಶ್ರೀಮಂತನಾಗಿದ್ದಾನೆ. ಈ ದೇಶದಲ್ಲಿ ನನಗಿಂತ ಶ್ರೀಮಂತರು ಯಾರಿರ್ಲಿಲ್ಲ, ಆದ್ರೆ ಯಾಕೋಬನಿಗೆ ಇಷ್ಟು ಶ್ರೀಮಂತ ಹೆಂಗ್ ಬಂತೆ ಅಂತೇಳಿ ಆ ರಾತ್ರಿ ಗದರಿಸ್ತಾರೆ ಯಾಕೋಬನ. ಈಗ ನೀನ್ ನನಗಿಂತ ಶ್ರೀಮಂತನಾಗಿದೆ ಅಂತ ಹೇಳ್ಬೇಡ ಅಂತ. ಆ ಲಾಭನ ಮಗಳು ಕೂಡ ಯಾಕೋಬನಿಗೆ ಹೇಳ್ತಾಳೆ, ನಿನಗೆ ಈ ಆಶೀರ್ವಾದ ಬಂದಿದ್ದು ಎಲ್ಲಿಂದ ಹೇಳು? ನಮ್ಮ ತಂದೆ ಆಸ್ತಿಯಿಂದ ಅಂತ ಹೇಳಿದ್ರೆ ಯಾಕೋಬನ್ ಗದರಿಸ್ತಾನೆ, ಮುಚ್ಚು ಬಾಯಿ, ನಿನ್ನ ತಂದೆ ಸೇವೆಯನ್ನು ಸಾಹಸದಿಂದ ಮಾಡಿದ್ದೀನಿ ನಾನು.
14 ವರ್ಷ ನಿಮ್ಮ ತಂದೆ ಮನೆಯಲ್ಲಿ ಸೇವೆ ಮಾಡಿದ್ದು ನಾನು. 14 ವರ್ಷ ಮಳೆ ಚಳಿ ಇಲ್ಲದೆ ಕುರಿ ಕಾದಿದ್ದೀನಿ ನಾನು. ನಿಮ್ಮಪ್ಪ ಒಂದು ಕಂಬಳಿ ಕೂಡ ಕೊಡ್ಲಿಲ್ಲ ನನಗೆ. ಆ ರೀತಿ ಬರೆ ಮೇಲೆ ಬಟ್ಟೆ ಇಲ್ಲದೆ ಚಪ್ಪಲಿ ಇಲ್ಲದೆ ಕುರಿ ಕಾದಿದ್ದೀನಿ. 10 ವರ್ಷ ನಿಮ್ಮಪ್ಪ ನನಗೆ ಸಂಬಳ ಕೊಡಲಿಲ್ಲ. ಅದು ನಿನಗೆ ಗೊತ್ತಾಯ್ತಾ? ಯಾಕೋಬ ನೆಕ್ಸ್ಟ್ ಮಾತು ಹೇಳ್ತಾನೆ, ಯೆಹೋವನು ನನ್ನ ಸಂಗಡ ಇದ್ದಿದ್ದರಿಂದ, ದೇವರು ನನ್ನ ಸಂಗಡ ಇದ್ದು ನನ್ನ ಅಭಿವೃದ್ಧಿ ಪಡಿಸಿದ್ದರಿಂದ ಈ ಸ್ಟೇಜ್ ಅಲ್ಲಿ, ಈ ಒಂದು ಪೊಸಿಷನ್ ಅಲ್ಲಿ ದೇವರು ನನ್ನ ಇಟ್ಟಿದ್ದಾನೆ. ಹಲ್ಲೆಲೂಯಾ. ಅದೇ ಹೇಳ್ತಾ ಯಾಕೋಬನೀಗ ತನ್ನ ಸ್ವದೇಶಕ್ಕೆ ಬರ್ತಾ ಇದ್ದಾನೆ, ತಂದೆ ಮನೆಗೆ ಬರ್ತಾ ಇದ್ದಾನೆ. ಬರುವಾಗ ಹೇಳ್ತಾ ಇದ್ದಾನೆ ಆಳುಗಳಿಗೋ, ನಾನು ಅಣ್ಣನ ಅವಾಗ ಮೋಸ ಮಾಡಿದ್ದೆ, ಅಣ್ಣನ ಮೋಸ ಮಾಡಿ ಆಶೀರ್ವಾದ ತೆಗೆದುಕೊಂಡು ಬಂದಿದ್ದೀನಿ. ನನ್ನ ಅಣ್ಣ ಹಂಗೆ ಇರಬಾರ್ದು, ನನ್ನ ಅಣ್ಣನಿಗೆ ಇದರಲ್ಲಿ ಒಂದು ಪಾಳ್ಯ ಕೊಡ್ರಿ. ಏನ್ ಮಾಡ್ರಿ? ಪ್ರಾರ್ಥಿಸ್ರಿ ಯಾರಾದ್ರೂ, ದೇವ 2 ಆಶೀರ್ವಾದ ಮಾಡಿ ಹೇಳ್ತಾರೆ. ಯಾರಾದ್ರೂ 2 ಆಶೀರ್ವಾದ ಮಾಡ್ಬೇಕು. ಒಂದು ಆಶೀರ್ವಾದ ನನಗೆ, ಒಂದು ಪಾಳ್ಯದ ಆಶೀರ್ವಾದ ನನಗೆ, ಇನ್ನೊಂದು ಪಾಳ್ಯದ ಆಶೀರ್ವಾದ ಪರರಿಗೆ ಅನ್ಸೋ ಶಕ್ತಿ ನನಗೆ. ಯಶಾವನ ಹತ್ರ ಬಂದು ಒಂದು ಪಿವನ್ ಕಳಿಸಿ ಹೇಳ್ತಾರೆ, ನಿಮ್ಮ ಅಣ್ಣ ನಿಮ್ಮ ತಮ್ಮ ಬರ್ತಾ ಇದ್ದಾನೆ, ನಿನಗೆ ಒಂದು ಪಾಳ್ಯವ ಕುರಿ ದನಗಳು, ಬಂಗಾರ ಬೆಳ್ಳಿ ಮುತ್ತು ರತ್ನಗಳೆಲ್ಲ ಕೊಟ್ಟಿದ್ದಾನೆ, ತೆಗೆದುಕೊಳ್ಬೇಕಂತ ಅಂತ ಯಶಾವನಿಗೆ ಹೇಳಿದ್ರೆ, ಯಶಾವನ್ ಹೇಳ್ತಾನೆ, ನನ್ನ ತಮ್ಮ ಎಲ್ಲಿದ್ದಾನೆ? ಇಷ್ಟು ಆಶೀರ್ವಾದ ಹೊಂದಿದ್ದಾನೆ ನನ್ನ ತಮ್ಮ. ಬೇಡ ಬೇಡ, ಅವನ ಕಾಣಿಕೆ ಅವನ ಹತ್ರ ಇರಲಿ, ನನ್ನನ್ನು ದೇವರು ಆಶೀರ್ವಾದ ಮಾಡಿದ್ದಾನೆ, ನಮ್ಮ ತಮ್ಮ ಚೆನ್ನಾಗಿರ್ಬೇಕು. ಹಲ್ಲೆಲೂಯಾ. ಗಮನಿಸ್ರಿ ಬಿಡದೆ, ನಮ್ಮ ತಮ್ಮ ಏನಾಗಿರ್ಬೇಕು? ಯಾಕೋಬನು ಅದು ಹೇಳ್ತಾನೆ, ಈಗ ನಾನು 2 ಪಾಳ್ಯಗಳಿಗೆ ಒಡೆಯನು. ಎಷ್ಟು ಪಾಳ್ಯಗಳಿಗೆ ಹೇಳಿ? ಯಾಕೋಬನು ಹೋಗಿದ್ದ ಸ್ಥಿತಿ ಹೆಂಗಿತ್ತು ಹೇಳ್ರಿ? ಬರೇ ಒಂದು ಕೋಲು ಅಲ್ಲಿ ಬರೆಯಲ್ಪಟ್ಟಿದೆ, ಬರೇ ಒಂದು ಬರಿಗೋಲಿನಿಂದ ಓದೆ ನಾನು ಅಷ್ಟೇ, ಬರೇ ಕೈಯಿಂದ ಓದೆ ಅಷ್ಟೇ. ನಿನ್ನ ಕೈಯಲ್ಲಿ ಏನಿಲ್ವಾ? భయపడಬೇಡ. దేవుడు నాకు ప్రియం. దేవుడు మక్కలే, మీ చేతుల్లో ఏమి లేదా? భయపడకండి. దేవా నువ్వే మాకి దిక్కని దేవుని ఆశ్రయించండి. ఎంతో మంది దేవుని ఆశ్రయించక విడిచిపెడుతున్నారు. ఎల్లప్పుడూ దేవుని ఆశ్రయించిన వారు ఎలా ఉంటారు తెలుసా? నీళ్ళున్న చెట్టు వలె ఉంటారు. చెట్టుకి నీళ్ళుంటే ఎలా ఉంటుంది? ఆ చెట్టు పచ్చగా పచ్చగా ఉంటుంది. నీళ్ళు లేకపోతే ఆ చెట్టు ఎలా ఉంటుంది చెప్పండి? ఎండిపోతుంది, వాడిపోయి ఉంటుంది. అందుకే ఎప్పుడు దేవుడు మనతో ఉంటే ఏ కార్యం చేయాలన్నా, ఏది చేయాలన్నా దేవుడే మార్గం తెరుస్తాడంట. యాకోబు ఎలాగ ఆశీర్వదింపబడినాడు చెప్పండి? ಯಾಕೋಬ ಎಲಾಗ ಆಶೀರ್ವದಿಸಲ್ಪಟ್ಟಿದ್ದಾರೆ చెప్పండి? ಯಾಕೋಬನ ಹೆಂಗ ಆಶೀರ್ವದಿಸಲ್ಪಟ್ಟಿದ್ದಾನೆ ಹೇಳ್ರಿ? 2 ಪಾಳ್ಯಗಳಿಗೆ ಒಡೆಯರು. ಹಲ್ಲೆಲೂಯಾ. 2 ಪಾಳ್ಯಗಳಿಗೆ ಒಡೆಯರು. ಇಸ್ರಾಯೇಲರು ಐಗುಪ್ತ ದೇಶದಲ್ಲಿದ್ದಾರೆ. ಐಗುಪ್ತ ದೇಶದಲ್ಲಿ ಫರೋಹನು ಒಂದು ಆಜ್ಞಾಪಿಸ್ತಾನೆ, ಏನಂತ ಗೊತ್ತಾ? ಈ ಇಸ್ರಾಯೇಲರು ದಿನೇ ದಿನೇ ಹೆಚ್ಚಾಗ್ತಾ ಇರ್ತಾರೆ ಐಗುಪ್ತ ದೇಶದಲ್ಲಿ. ಆ ಪಾಳ್ಯದಲ್ಲಿ ಇವ್ರದೇ ಇರ್ತದೆ ಎಲ್ಲ, ಇವರೇ ಬಹಳಷ್ಟು ಜನ ಇರ್ತಾರೆ. ಒಂದು ಆದೇಶ ಹೊರಡಿಸ್ತಾರೆ ಐಗುಪ್ತ ದೇಶದಲ್ಲಿರುವಂತ ರಾಜ, ಏನಂತ ಗೊತ್ತಾ? ಅದು ವಿಮೋಚನೆ ಕಾಂಡ 1ನೇ ಅಧ್ಯಾಯ 2ನೇ ಅಧ್ಯಾಯದಲ್ಲಿ ಇರ್ತದೆ. ಇಸ್ರಾಯೇಲರಿಗೆ ಯಾರಿಗಾದರೂ ಗಂಡು ಮಕ್ಕಳು ಇರ್ತಾರೆ ಸಾಯಿಸ್ರಿ, ಹೆಣ್ಣು ಮಕ್ಕಳು ಇಟ್ಟಿದ್ರೆ ಬದುಕಿಸ್ರಿ. ಎಷ್ಟು ಜನ ಓದಿದ್ರಿ ಈ ವಾಕ್ಯ? ಓದಿದ್ರೆ ಅವ್ರು ಹಂಗೆ ಮಾಡ್ತಾರೆ, ಎಲ್ಲರೂ ಹಂಗೆ ಮಾಡ್ತಾರೆ. ಆದ್ರೆ ಇಸ್ರಾಯೇಲರ ಸಮೀಪಕ್ಕೆ ಬಂದು ಮೋಶ ಹುಟ್ಟಿದಾಗ ಇಸ್ರಾಯೇಲರ ಸೂಲಿಗಿತ್ತಿ ಅವರಿಗೆ ಫರೋ ರಾಜ ಹೇಳ್ತಾನ, ಆ ಇಬ್ರಿಯರಿಗೆ ಯಾರಿಗಾದ್ರೂ ಗಂಡು ಮಗು ಹುಟ್ಟಿದ್ರೆ ಕತ್ತಿಸಿಗೆ ಸಾಯಿಸ್ರಿ ಅಂತ. ದೇವರು ಆ ರಾತ್ರಿ ಪ್ರತ್ಯಕ್ಷನಾಗಿ ಮೋಶ ಹುಟ್ಟಿದಾಗ ಸೂಲಿಗೆತ್ತವ್ರ ಹತ್ರ ಮಾತಾಡ್ತಾನೆ, ಇಗೋ ಆ ಕೂಸಿನ ಮೇಲೆ ನಿಮ್ದು ಯಾವ್ದಾದ್ರೂ ಬೆಳ್ಳು ಬಿತ್ತಂದ್ರೆ ನಾನು ಸುಮ್ಮನೆ ಇರಲ್ಲ, ನಿಮ್ಮ ದೇಶವೆಲ್ಲ ಕೂಡ ಅಲ್ಲಲ್ಲಿ ಕಲ್ಲು ಮಾಡ್ತದೆ. ಯಾರು ಆ ವ್ಯಕ್ತಿ? ಮೋಶೆ. ಹಲ್ಲೆಲೂಯಾ. ಇವ್ರನ್ನ ಬಿಡಿಸಿದ್ದು ಯಾರು ಹೇಳ್ರಿ? ಮೋಶೆ. ಹಲ್ಲೆಲೂಯಾ. ನಿಮ್ಮ ಕುಟುಂಬದಲ್ಲಿ ಒಬ್ಬ ಮೋಶೆ ಇರಲಿ, ನಿಮ್ಮ ಪಾಳ್ಯದಲ್ಲಿ ಒಬ್ಬ ಮೋಶೆ ಇರಲಿ, ನಿಮ್ಮ ಜೀವಿತದಲ್ಲಿ ಒಬ್ಬ ಮೋಶೆ ಇರಲಿ, ನಿಮ್ಮನ್ನು ಎಬ್ಬಿಸುವಂತ ಮೋಶೆ. ಹಲ್ಲೆಲೂಯಾ. ನನ್ನ ಆತ್ಮೀಯ ಸಹೋದರಿ ಸಹೋದರ, ದೇವರು ಯಾವಾಗಲೂ ನಾವು ಸಂತೋಷಿಸ್ಬೇಕಂತ ಹೇಳ್ರಿ. ಯಾವಾಗಲೂ ಎಲ್ಲರೂ ಹೇಳ್ರಿ. ಈ ವಾಕ್ಯ ಕೇಳಿದ್ರ? ಕೇಳಿದವ್ರು ಎಲ್ಲರೂ ಯಾಕೋ ಗಮ್ಮನಿದೆ ಸ್ವಲ್ಪ. ನೀವು ಸಂತೋಷದಿಂದ ಹೇಳ್ಬೋದಲ್ಲ, ಇಲ್ಲೇ ನೀವು ಸಂತೋಷ ಇಲ್ಲ ಅಂದ್ರೆ ಹೊರಗಡೆ ಎಲ್ಲಿ ಸಂತೋಷ ಇರ್ಲಿಕ್ಕೆ ಸಾಧ್ಯ? ಹಲ್ಲೆಲೂಯಾ. ಹೇಳ್ರಿ, ಹೆಂಗಿರ್ಬೇಕಂತ ನಾವು? ಸಂತೋಷದಿಂದ ಇದೀರಾ? ಸಂತೋಷ ಇದೆಯಾ? ಹಲ್ಲೆಲೂಯಾ. ಹಲ್ಲೆಲೂಯಾ. ಸಂತೋಷವಾಗಿದ್ರೆ ಹೇಳ್ರಿ, ನಾವು ಸಂತೋಷವಾಗಿರ್ಬೇಕೆಂಬುದಾಗಿ ದೇವರ ಉದ್ದೇಶ. ದೇವರು ನಮ್ದು ಹೆಂಗಿರ್ಬೇಕಂತ? ಹಲ್ಲೆಲೂಯಾ. ಹೆಂಗಿರ್ಬೇಕಂತ ಹೇಳ್ರಿ? ಈ ದಿನ ಮೊದಲುಗೊಂಡು ಹೇಳ್ರಿ ಎಲ್ಲ, ಈ ದಿನ ಮೊದಲುಗೊಂಡು ನನ್ನ ದೇವರು ನನ್ನ ಅಭಿವೃದ್ಧಿ ಪಡಿಸದೇ ಇರುವುದರಿಂದ ಯಾವಾಗಲೂ ಸಂತೋಷವಾಗಿರ್ತಾರೆ. ಬರೇ ದುಃಖ ತಂದಾಗ್ತಿರ್ತಾನೆ ಸೈತಾನ. ನಿನ್ ಸಂತೋಷ ನೋಡಿ ತಟ್ಕೊಳಿಕ್ ಆಗಲ್ಲ ಅವನಿಗೆ. ಅವನೇನ್ ಮಾಡ್ತಾರೆ ಹೇಳ್ರಿ? ಹಲ್ಲೆಲೂಯಾ. ನೀನ್ ಆಗ ಹೇಳ್ಬೇಕಾದ ವಿಷಯ ಗೊತ್ತಾ? ನೀನ್ ದೊಡ್ಡವನಲ್ಲ,
ನನ್ನ ದೇವರು ದೊಡ್ಡವನು. ಅದೊಂದೇ ಮಾತು ಹೇಳಿ ಸೈತಾನ್ ನಿನ್ ಬಿಟ್ಟು ಹೋಗಲ್ಲ. ನಿನ್ನ ಹತ್ರ ಇರಲ್ಲ, ನೀನ್ ಬಿಟ್ಟು ಹೋಗ್ತಾನೆ. ಸೈತಾನ್ ನಿನ್ನ ಹತ್ರ ಇರ್ಲಿಕ್ಕೆ ಸಾಧ್ಯನೇ ಇಲ್ಲ. ದೇವರು ದೊಡ್ಡವನು, ದೇವರು ಮಹಾ 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 ಉತ್ತಮನು, ಉನ್ನತನು ಕೂಡ. ಆದ್ರಿಂದ ನನ್ನ ಆತ್ಮೀಯ ಸಹೋದರಿ ಸಹೋದರ, ದೇವರು ವಾಕ್ಯ ಇದನ್ನು ನಮ್ಗೆ ಹೇಳ್ತದೆ, ದೇವರ ಮಕ್ಕಳು ಯಾವಾಗಲೂ ಸಂತೋಷವಾಗಿರ್ಬೇಕಂತ. ನಿನಗೆ ಅಭಿವೃದ್ಧಿ ಇಲ್ವಾ, ಆಶೀರ್ವಾದ ಇಲ್ವಾ, ದೇವರಲ್ಲಿ ಕೇಳು, ಪ್ರಭಾ ನಾನು 2ರಷ್ಟು ಆಶೀರ್ವಾದ ಮಾಡು. ಹಲ್ಲೆಲೂಯಾ. ಯೌವನ ದೇವರು ಹೆಂಗ ಆಶೀರ್ವಾದ ಮಾಡಿದಂತ ಪ್ರೇರೆ, ಒಂದು ಆಶೀರ್ವಾದ ಹೋಯ್ತು, ಒಂದು ಆಶೀರ್ವಾದ ಕಳ್ಕೊಂಡ, ಎಲ್ಲ ಹೋಯ್ತು. ನೆಕ್ಸ್ಟ್ ಹೆಂಗ್ ಬಂತಂತ ಅವ್ನಿಗೆ ಆಶೀರ್ವಾದ? 2ರಷ್ಟು ಆಶೀರ್ವಾದ. ಹಲ್ಲೆಲೂಯಾ. ಹೆಂಗ್ ಬಂದಂತ ಆಶೀರ್ವಾದ? ಅಬ್ರಾಹ್ಮನಿಗೆ ಎಷ್ಟು ಆಶೀರ್ವಾದ ಹೇಳ್ರಿ? ಅಬ್ರಾಹ್ಮನಿಗೆ ಎಷ್ಟು, ಯಾವ ರೀತಿ ಆಶೀರ್ವಾದ ಮಾಡ್ತಾ ಹೇಳ್ರಿ ದೇವರು? ಭಯಂಕರವಾದ ಆಶೀರ್ವಾದಗಳು. ಈ ದಿನ ದೇವರು ಪ್ರಿಯ ನನ್ನ ಆತ್ಮೀಯ ಸಹೋದರಿ ಸಹೋದರಿ ಕುಂತಿರುವ ಪ್ರತಿಯೊಬ್ಬರನ್ನು ದೇವರ ಆಶೀರ್ವಾದ ಮಾಡ್ಲಿಕ್ಕೆ ಸಂಸಿದ್ಧನಾಗಿದ್ದಾನೆ. ನೀನು ಯಾವಾಗಲೂ ದೇವರ ಆಶೀರ್ವಾದವನ್ನು ಕಾದುಕೊಂಡಿರ್ಬೇಕು. ಕೆಲವು ಸಮಯ ಇರ್ತದೆ, ಕೆಲವು ಸಮಯ ಇರ್ತದೆ. ನಾನು ಹಿಂದೆ ಹೇಳಿದ ಹಾಗೆ ಯೋಸೇಫನು ಆಶೀರ್ವಾದ ಹೊಂದಬೇಕಂದ್ರೆ ಎಷ್ಟು ವರ್ಷ ಆಯ್ತಂತ? ಎಷ್ಟು ವರ್ಷ ಇತ್ತಂತ ಸಮಯ? 13 ವರ್ಷ. ಯಾಕೋಬನ ಆಶೀರ್ವಾದ ಹೊಂದಬೇಕಂದ್ರೆ ಎಷ್ಟು ವರ್ಷ? 14 ವರ್ಷ. ದಾವೀದನ ಆಶೀರ್ವಾದ ಹೊಂದಬೇಕಂದ್ರೆ 22 ವರ್ಷ. ಮೋಶೆ ಆಶೀರ್ವಾದ ಹೊಂದಬೇಕಂದ್ರೆ 40 ವರ್ಷ. ಯೇಸು ಸ್ವಾಮಿ ಸುವಾರ್ತೆ ಆಶೀರ್ವಾದ ಹೊಂದಬೇಕಂದ್ರೆ 30 ವರ್ಷ ಇತ್ತು. ಆತನ ಬದುಕಿದ್ದು 33 ವರ್ಷ. 30 ವರ್ಷ ಬರೀ ದೇವರ ಸೇವೆ ಮಾಡಿದನು. ಆದ್ರೆ ಇವತ್ತು ಆತನ ಆರಾಧನೆ ಮಾಡ್ತಾ ಇದ್ರಿ. ನಾವು ಕಷ್ಟಪಡ್ತಾ ಇದೀವಿ ದೇವರಲ್ಲಿ, ಯಾವುದು ನಷ್ಟ ಅಲ್ಲ. ಕಷ್ಟಪಟ್ಟು ಎಷ್ಟೋ ದೂರದಿಂದ ಬರ್ತಾ ಇದ್ರಿ, ಇದು ಯಾವುದು ನಷ್ಟ ಅಲ್ಲ, ಇದು ನಿಮ್ಮೆಲ್ಲ ಪ್ರತಿಫಲ. ಎಷ್ಟೋ ದೂರದಿಂದ ಬರ್ತಾ ಇದೀವಿ, ಎಷ್ಟೋ ಗ್ರಾಮಗಳಿಂದ ಬರ್ತಾ ಇದೀವಿ, ಗಾಡಿಯಲ್ಲಿ ಎಲ್ಲ ಕಡೆಯಿಂದ ಬರ್ತಾ ಇದೀವಿ. ಇದು ಯಾವುದು ದೇವರು ಮಾಡ್ತಾ ಹೋಗಲ್ಲ, ಇದು ಯಾವುದು ದೇವ್ರು ಮಾಡ್ತಾ ಹೋಗಲ್ಲ. ಅದಕ್ಕೆ ಪ್ರತಿಫಲ ದೇವರು ನಮ್ಮ ದೇವರು ಕೊಟ್ಟೇ ಮುಂಜಾನೆ. ನೆಕ್ಸ್ಟ್ ವಾಕ್ಯ ನಾವು ಓದ್ಕೊಳ್ಳೋಣ. ನೆಕ್ಸ್ಟ್ ವಾಕ್ಯ ಓದ್ಕೊಂಡು ಮುಗಿಸ್ಕೊಳ್ಳೋಣ. ಆದಿಕಾಂಡ ಪುಸ್ತಕ 28ನೇ ಅಧ್ಯಾಯ 15ನೇ ವಚನ. 28:15. ಇದಲ್ಲದೆ ನಾನು ನಿನ್ನ ಸಂಗಡ ಇದ್ದು. ಯಾರ ಸಂಗಡ ಇದ್ದು? ನಮ್ಮ ಸಂಗಡ. ಹಲೋ, ನನ್ನ ಕಡೆ ನೋಡ್ರಮ್ಮ, ಸ್ವಲ್ಪ ನಾವು ಮುಗಿಸ್ಕೊಳ್ಳೋಣ. ಸೆಕೆ ಇದೆ, ನನಗೆ ಅರ್ಥ ಆಗ್ತದೆ ನಿಮ್ಮ ಬಾಧೆ. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ. ಯಾರ ಸಂಗಡ ದೇವರು ಇದ್ದಾರಂತ? ಯಾಕೋಬನ ಸಂಗಡ ಇರುವುದು ಒಳ್ಳೇದಾ ಕೆಟ್ಟದ? ನಾವು ಪ್ರತಿ ಸ್ಥಳದಲ್ಲಿ ದೇವ್ರನ್ನ ಕರ್ಕೊಂಡು ಹೋಗ್ಬೇಕು. ಪ್ರತಿ ಸ್ಥಳದಲ್ಲಿ. ಹಲ್ಲೆಲೂಯಾ. ಪ್ರತಿ ಸ್ಥಳದಲ್ಲಿ ಏನ್ ಮಾಡ್ಬೇಕಂತ ನಾವು ದೇವರನ್ನ ಕರ್ಕೊಂಡು ಹೋದ್ರಿ. ಆ ವಾಕ್ಯ ಓದ್ರಿ. ಇದಲ್ಲದೆ ನಾನು ನಿನ್ನ ಸಂಗಡವಿದ್ದು ನೀನು ಹೋಗುವಲ್ಲೆಲ್ಲ ಎಲ್ಲ ಸ್ಥಳಗಳಲ್ಲಿ ನಿನ್ನನ್ನು ಕಾಪಾಡಿ. ಎಲ್ಲ ಸ್ಥಳಗಳಲ್ಲಿ ನೋಡ್ರಿ, ನೀನು ಹೋಗುವ ಪ್ರತಿ ಸ್ಥಳಗಳಲ್ಲಿ, ನೀನು ಯಾವ ಸ್ಥಳದಲ್ಲಿ ಕಾಲಿಟ್ರು ನಿನ್ನನ್ನು ಆಶೀರ್ವಾದ ಮಾಡಿ, ನೀನು ಹೋಗುವ ಪ್ರತಿ ಸ್ಥಳಗಳಲ್ಲಿ ನಿನ್ನ ಸಂಗಡ ಇದ್ದು ನಿನ್ನನ್ನು ಆಶೀರ್ವಾದ ಮಾಡಿ ಅಭಿವೃದ್ಧಿ ಮಾಡಿ. ನೆಕ್ಸ್ಟ್ ಎಲ್ಲಾ ಸ್ಥಳಗಳಲ್ಲಿ ನಿನ್ನನ್ನು ಕಾಪಾಡಿ ತಿರುಗಿ ಈ ದೇಶಕ್ಕೆ ಬರಮಾಡುತ್ತೇನೆ. ನಾನು ನಿನಗೆ ಹೇಳಿದ್ದನ್ನೆಲ್ಲ ನೆರವೇರಿಸಿದ ಹೊರತು ಬಿಡುವುದಿಲ್ಲ ಅಂದನು. ಯಾಕೋಬನು ನಿದ್ದೆಯಿಂದ ಎಚ್ಚೆತ್ತು, ನಿಜವಾಗಿ ಯೆಹೋವನು ಈ ಸ್ಥಳದಲ್ಲಿ ಇದ್ದಾನೆ. ಯಾವಾಗ ಈ ದರ್ಶನ ಆಗ್ತದೆ ಹೇಳ್ರಿ? ಯಾಕೋಬನಿಗೆ ಮಲಗಿದ ತುಂಬಾ ನಿದ್ರೆಯಲ್ಲಿದ್ದಾನೆ. ದೇವರು ದರ್ಶನ ಕೊಟ್ಟು ಹೇಳ್ತಾರೆ, ನೀನೇನು ಇಲ್ಲಿ ಇದೆಯಲ್ಲ, ನೀನ್ ಎಲ್ಲಿಗೆ ಹೋದ್ರು ನಿನ್ ಸಂಗಡ ಇರ್ತದೆ ನಾನು. ಯಾರಿಗೆ? ಯಾಕೋಬನಿಗೆ. ನಿನ್ನ ಸಂಗಡ ನೀನು ಹೋಗುವ ಎಲ್ಲ ಸ್ಥಳಗಳಲ್ಲಿ ನಿನ್ನ ಸಂಗಡವಿದ್ದು ನಿನ್ನನ್ನು ಆಶೀರ್ವಾದ ಮಾಡಿ ನಿನ್ನನ್ನು ಬಲಪಡಿಸಿ ನಾನು ತಿರುಗಿ ಸ್ವದೇಶಕ್ಕೆ ತರುವ ದೇವಾದಿ ದೇವರು ಎಂಬುದಾಗಿ ಯಾಕೋಬನು ಇನ್ನೊಂದು ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ಏನ್ ಗೊತ್ತಾ? ದೇವಾ, ನಾನು ನನ್ನ ತಂದೆ ಮನೆಯನ್ನು ಬಿಟ್ಟು ಸ್ವದೇಶವನ್ನು ಬಿಟ್ಟು ನಾನು ಬೇರೆ ದೇಶಕ್ಕೆ ಹೋಗ್ತಾ ಇದ್ದೀನಿ. ನಾನು ಹೋಗುವ ದೇಶದಲ್ಲಿ ಎಲ್ಲ ಅನುಕೂಲ ಮಾಡಿಕೊಡ್ಬೇಕು. ನೀನು ನನಗೆ ತಿನ್ನಲು ಉಡಲು ಒಳ್ಳೆ ಮರ್ಯಾದೆ ಎಲ್ಲ ವಿಷಯದಲ್ಲಿ ನನಗೆ ಆರೋಗ್ಯ ಕೊಟ್ಟು ನನ್ನ ತಂದೆ ಮನೆಗೆ ತಿರುಗಿ ನೀನು ಬರ ಮಾಡಿದ್ರೆ ನನ್ನ ಪಿತೃ ದೇವರಾದ ಯೆಹೋವನೇ ನನ್ನ ದೇವರು ಎಂಬುದಾಗಿ. ಯಾಕೋಬನು ಹೋಗಿ ಬರುವವರಿಗೆ ಯಾರಿದ್ದಾರಂತ ಪ್ರೇರೆ? ಯಾಕೋಬನ ಸಂಗಡ. ಹಲ್ಲೆಲೂಯಾ. ಓದ್ರಿ ನೀವು ಆದಿಕಾಂಡ ಬಹಳ ನೀಟಾಗಿ ಓದ್ರಿ. ದೇವರ ಅದ್ಭುತವಾದಂತ ಮರ್ಮಗಳಲ್ಲಿದ್ದಾವೆ. ಯಾರಿದ್ದಾರಂತ ಯಾಕೋಬನ ಸಂಗಡ? ಯೋಸೇಫನ ಸಂಗಡ ಯಾರಿದ್ದಾರಂತ? ಎಲ್ಲರೂ ಹೇಳ್ರಿ. ದೇವ್ರ ಅವ್ರ ಸಂಗಡ ಇರೋದ್ರಿಂದ ಅವ್ರಿಗೆ ಏನ್ ಲಾಭ ಆಯ್ತು ಹೇಳ್ರಿ? ಏನ್ ಲಾಭ ಆಯ್ತು ಹೇಳ್ರಿ? ಎಲ್ಲಿಗೆ ಹೋದ್ರೆ ಕಾಪಾಡ್ತಾ ಇದ್ದಾನೆ, ಅಭಿವೃದ್ಧಿ ಆಗ್ತಾ ಇದ್ದಾರೆ, ಸಂತೋಷದಿಂದ ಇದ್ದಾರೆ, ಸಮಾಧಾನದಿಂದ ಇದ್ದಾರೆ. ಹಾಗೆ ಅಬ್ರಾಹ್ಮನು ಎಲ್ಲ ಕಡೆ ಹೋಗ್ತಾ ಇದ್ದಾನೆ. ಅಬ್ರಾಹ್ಮನ್ ದೇವ್ರು ಕರೆದ, ಅಬ್ರಾಹ್ಮನಿಗೆ ಕೂಡ ಏನಿಲ್ಲ. ಅಬ್ರಾಹ್ಮನ್ ಕರೆದಾಗ ದೇವರು ಕಾಲಿ ಕೈಲಿ ಹೋಗ್ತಾ ಇದ್ದಾನೆ. ಅಬ್ರಾಹ್ಮನ್ ಕಾಲಿ ಕೈಲಿ ಹೋಗ್ತಾ ಇದ್ದಾನೆ. ದೇವ್ರು ಅವ್ನು ಹೆಂಗ್ ಮಾಡಿದೆ ಹೇಳ್ರಿ? ಕಳೆದ ವಾರ ಅಬ್ರಾಹ್ಮನ ಕುರಿತು ನಾವು ಆ ಚರಿತ್ರೆ ನೋಡಿದಾಗ ಅಬ್ರಾಹ್ಮನು ಅವನ ಐಶ್ವರ್ಯವು ದಿನೇ ದಿನೇ ಹೆಚ್ಚುತ್ತಾ ಬಂತಂತ.
ಅಭಿವೃದ್ಧಿ ಆದಂತ, ಆಶೀರ್ವಾದ ಹೊಂದಿದಂತ ನನ್ನ ಆತ್ಮೀಯರೇ ಗಮನಿಸ್ರಿ, ದೇವರು ನಮ್ಮ ಸಂಗಡ ಪ್ರತಿದಿನ ಬೇಕು. ಹೋದ ವಾಕ್ಯ ಇನ್ನೂ ಸ್ವಲ್ಪ ಓದಪ್ಪ. ದೇವರು ನಮ್ಗೆ ಪ್ರತಿದಿನ ಬೇಕು. ಇದಲ್ಲದೆ ನಾನು ನಿನ್ನ ಸಂಗಡ ಇದ್ದು ಹಾ. ನೀನು ಹೋಗುವುದೆಲ್ಲ ಎಲ್ಲಾ ಸ್ಥಳಗಳಲ್ಲಿ ಹಾ. ನಿನ್ನನ್ನು ಕಾಪಾಡಿ ತಿರುಗಿ ಈ ದೇಶಕ್ಕೆ ಬರಮಾಡುತ್ತೇನೆ. ಕಾಪಾಡು ಅಂದ್ರೆ ಏನು? ಕಾಪಾಡು ಅಂದ್ರೆ ಏನು? ಕಾಪಾಡು. ಯಾವ ಕೇಡಾಗದಂತೆ, ಯಾವ ಕೇಡಾಗದಂತೆ ಅದೇ ಅಲ್ವ ಪ್ರಿಯರೇ ಕಾಪಾಡಲಿಕ್ಕೆ. ಅಲ್ಲೆಲ್ಲೂಯ್ಯ. ಅದೇ ಅಲ್ಲ ಕಾಪಾಡುದು ಅಂತ ಹೇಳುವುದಾದ್ರೆ ಹೇಳ್ರಿ ಪ್ರಿಯ ಆತ್ಮೀಯ ಸಹೋದರಿ ಸಹೋದರ, ಅದೇ ಅಲ್ಲ ಕಾಪಾಡುದು ಅಂದ್ರೆ ಏನು? ಎಲ್ಲ ಸ್ಥಳಗಳಲ್ಲಿ ನಾವು ಹೋಗ್ತಾ ಇದ್ವಿ, ಅನೇಕ ಪಯಣಗಳಲ್ಲಿ ಏನಾಗ್ತದೋ ಗೊತ್ತಿಲ್ಲ, ಹೆಂಗಾಗ್ತದೋ ಗೊತ್ತಿಲ್ಲ, ಹೆಂಗಿರ್ತದೋ ಗೊತ್ತಿಲ್ಲ. ಊರಿಗೆ ಬೇರೆ ಕಡೆಗೆ ಹೋದವರು ಮನೆಗೆ ಬರೋ ತನಕ ಗ್ಯಾರಂಟಿ ಇಲ್ಲ. ಅದು ದೇವ್ರ ವಾಕ್ಯ ಇರ್ತದೆ, ನಾನು ನೀನು ಹೋಗುವ ಎಲ್ಲ ಸ್ಥಳದಲ್ಲಿ, ಏನ್ ಹೇಳ್ರಿ, ಎಲ್ಲ ಸ್ಥಳದಲ್ಲಿ ನಿನ್ನನ್ನು ಕಾಪಾಡಿ ನಿನ್ನನ್ನು ಅಭಿವೃದ್ಧಿಪಡಿಸಿ ನಿನ್ನನ್ನು ಆಶೀರ್ವಾದ ಮಾಡಿ. ನೆಕ್ಸ್ಟ್ ವಾಕ್ಯ, ಯಾವ ಕೇಡು ನಿನಗೆ ಮುಟ್ಟದಂತೆ ನೀವು ಕಾಪಾಡಿ. ಹಲ್ಲೆಲೂಯಾ. ಒಂದ್ಸಲ ಸಂತೋಷದಿಂದ ಹಲ್ಲೆಲೂಯಾ ಹೇಳುವ. ಯಾಕೋಬನ ದೇವರೇ ಹೇಳ್ರಿ, ನನ್ನ ದೇವರು, ಅಬ್ರಹಾಮನ ದೇವರೇ ನನ್ನ ದೇವರು, ಇಸಾಕನ ದೇವರೇ ನನ್ನ ದೇವರು, ಯೌಸೇಫನ ದೇವರೇ ನನ್ನ ದೇವರು. ಇವ್ರು ಯಾರು ಬೇರೆಯವರೆಲ್ಲ ಒಂದೇ ಕುಟುಂಬದವರು. ಅಬ್ರಾಹ್ಮನಿಂದ ಏನು ಆಶೀರ್ವಾದ ಬಂತು, ಇವರು ತರಗಳಿಗೆ ಅದೇ ಇದೆ. ಈಗ ನಾವು ಯಾರು ಹೇಳ್ರಿ, ಅಬ್ರಾಹ್ಮನ ಸಂತಾನದವರ ಅಲ್ವಾ? ಹಲ್ಲೆಲೂಯಾ. ಅಬ್ರಾಹ್ಮನಿಗೆ ಎಷ್ಟು ಆಶೀರ್ವಾದ ಆರೋಗ್ಯ ಇದೆಯೋ ನಮಗೆ ಕೂಡ ಅಷ್ಟೇ ದೇವರು ಕೊಡ್ಲಿಕ್ಕೆ. ಪರಿಸ್ಥಿತಿಗಳಲ್ಲಿ ಭಯಪಡಬೇಡ್ರಿ, ದೇವರು ನಮ್ಮ ಸಂಗಡ ಇದ್ದಾನೆ. ನನ್ನ ಸಹೋದರಿ ಸಹೋದರ, ಮತ್ತೊಂದ್ಸಲ ನಿಮ್ಗೆ ಕ್ವಶನ್, ನಾವ್ ಹೆಂಗಿರ್ಬೇಕಂತ ದೇವರು ಆಶಿಸ್ತಾನೆ ಹೇಳ್ರಿ. ಎಲ್ಲರೂ ಹೇಳ್ರಿ, ನಾವ್ ಹೆಂಗಿರ್ಬೇಕಂತ ದೇವರು ಆಶಿಸ್ತಾನೆ ಹೇಳ್ರಿ. ನಾವೆಲ್ಲರೂ ಸಂತೋಷವಾಗಿರ್ಬೇಕೆಂಬುದಾಗಿ ಆತನ ಆಸೆ. ಸಂತೋಷವಾಗಿ ಇರೋಣ. ಪರಿಸ್ಥಿತಿಗಳು ಏನೇ ಆಗ್ಲಿ, ಪರಿಸ್ಥಿತಿಗಳನ್ನು ಮಾರ್ಪಡಿಸಲಿಕ್ಕೆ ಶಕ್ತನು. ಅವ್ರ ಪರಿಸ್ಥಿತಿಗಳನ್ನು ನೋಡಿ ಭಯ ಪಡಲಿಲ್ಲ. ಕೆಂಪು ಸಮುದ್ರದ ಬಳಿಯಲ್ಲಿದ್ದಾರೆ ಇಸ್ರಾಯೇಲ್. ಕೆಂಪು ಸಮುದ್ರದ ಬಳಿಯಲ್ಲಿ ಬೆಳ್ಳಿ ಬಂಗಾರ ಎಲ್ಲ ಇಟ್ಕೊಂಡಿದ್ದಾರೆ. ಮತ್ತೆ ಫರೋಹನು ಬರ್ತಾ ಇದ್ದಾನೆ. ಅವ್ರು ಎದುರಿದ್ರ ಮೋಶೆ ಹೇಳ್ತಾ, ನೀವು 14ನೇ ಅಧ್ಯಾಯದಲ್ಲಿ ನೋಡುವಾಗ, 15ನೇ ವಚನದಲ್ಲಿ 14ನೇ ವಚನದಲ್ಲಿ ನೋಡುವಾಗ, ನೀವು ಹೆದರಬೇಡ್ರಿ, ಇವತ್ತು ಯೆಹೋವನ ಕಾರ್ಯಗಳನ್ನು ನೋಡ್ರಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಕೆಲವು ನಮ್ಮ ಜೀವಿತದಲ್ಲಿ ನಷ್ಟ ಬರ್ತದೆ ಪ್ರೇರೆ, ಭಯಪಡಬೇಡ್ರಿ. ನಷ್ಟಕ್ಕೆ ಬದಲಾಗಿ ದೇವರು 2ರಷ್ಟು ಆಶೀರ್ವಾದ ಮಾಡಲಿಕ್ಕೆ ಶಕ್ತನು. ನಷ್ಟ ಶಾಶ್ವತ ಅಲ್ಲ, ಪ್ರಯತ್ನಿಸೋಣ. ಮತ್ತೆ ದೇವರು ಅದ್ಭುತವಾಗಿ ನಮ್ಮನ್ನು ಆಶೀರ್ವಾದ ಮಾಡ್ತಾನೆ. ಹಿಂದೆ ಇರುವ ಆಶೀರ್ವಾದಕ್ಕಿಂತಲೂ ಮತ್ತೆ ಅದಾದ ನಂತರ ಬರುವ ಆಶೀರ್ವಾದವೇ ಬಹಳ ದೊಡ್ಡ ಆಶೀರ್ವಾದವಾಗಿದೆ. ಕಣ್ಣುಗಳನ್ನು ಮುಚ್ಚಿ ನಾವು ಪ್ರಾರ್ಥನೆ ಮಾಡೋಣ. ಸರ್ವಶಕ್ತನಾದ ದೇವರು ನಮ್ಮನ್ನು ಆಶೀರ್ವಾದ ಮಾಡಲಿ. ಎಲ್ಲರ ಕಣ್ಣುಗಳನ್ನು ಮುಚ್ಚಿ, ಹೌದಪ್ಪ ದೇವರೇ ಸ್ತೋತ್ರಪ್ಪ, ನಿನ್ನ ಮಕ್ಕಳು ಯಾವಾಗಲೂ ಸಂತೋಷವಾಗಿರ್ಬೇಕೆಂಬುದಾಗಿ ನಿನ್ನ ಆಸೆ. ಇಲ್ಲಿ ಬಂದಿರುವ ಪ್ರತಿ ಮಕ್ಕಳನ್ನು ದರ್ಶಿಸಿದ್ಯಾ. ಈ ಮುಂಜಾನೆ ದೇವರೇ ಸಹಾಯ ಮಾಡಿದ್ಯಾ. ಯಾಕೋಬನು ಬರಿಗೈಲಿ ಹೋದನು, 2 ಪಾಳೆಗಳಿಗೆ ಒಡೆಯನಾಗಿ ಬಂದನು. ಇಲ್ಲಿ ಬಂದಿರುವ ಪ್ರಿಯ ಸಹೋದರ ಎಲ್ಲರನ್ನು ಆಶೀರ್ವಾದ ಮಾಡು, ಎಲ್ಲರನ್ನು ಆಶೀರ್ವಾದ ಮಾಡು, ಎಲ್ಲರನ್ನು ಆಶೀರ್ವಾದ ಮಾಡು ದೇವರೇ. ನಮ್ಮನ್ನು 2ರಷ್ಟು ಆಶೀರ್ವಾದ ಮಾಡು, 2ರಷ್ಟು ನಮ್ಮನ್ನು ಆಶೀರ್ವಾದ ಮಾಡು. ಪ್ರಾರ್ಥಿಸ್ರಿ ಪ್ರಿಯ ಆತ್ಮೀಯ ಸಹೋದರ, ಈಗಿರುವ ಆಶೀರ್ವಾದಕ್ಕಿಂತಲೂ ದೇವರೇ 2ರಷ್ಟು ನಮಗೆ ಆಶೀರ್ವಾದ ಮಾಡಪ್ಪ. 2ರಷ್ಟು ನಮ್ಮನ್ನು ಆಶೀರ್ವಾದಿಸು. ಹಾಲೆಲೂಯಾ, ಹಾಲೆಲೂಯಾ. ಯಾಕೋಬನು ಬರಿಗೈಲಿ ಹೋದನು, 2 ಪಾಳೆಗಳಿಗೆ ಒಡೆಯನಾದನು. ಕೀರ್ತನೆ ಗ್ರಂಥದಲ್ಲಿ ನಾವು ನೋಡುವಾಗ, ಇಗೋ ಇಸ್ರಾಯೇಲನು ಬಹಳ ಅಭಿವೃದ್ಧಿಯಾಗಿ ಆ ದೇಶದಲ್ಲಿ ಇದ್ದನು. ಅವರನ್ನು ನೋಡಿ ಅನೇಕರು ಎದುರರು. ಅವರ ಅಭಿವೃದ್ಧಿಯನ್ನು ನೋಡಿ ಅನೇಕರು ಭಯಪಟ್ಟರೆಂಬುದಾಗಿ ಅಪ್ಪ ಇಲ್ಲಿರುವ ಎಲ್ಲ ಜನರನ್ನು ಆಶೀರ್ವಾದ ಮಾಡಿ. ಇಲ್ಲಿ ಬಂದಿರುವ ಪ್ರತಿಯೊಬ್ಬರನ್ನು ಹೆಸರನ್ನಾಗಿ ಮುಟ್ಟು, ಯಾವ್ಯಾವ ಕಷ್ಟದಿಂದ ಬಂದಿದ್ದಾರೆ, ಯಾರ್ಯಾರು ಏನು ಸಮಸ್ಯೆಗಳಿಂದ ಬಂದಿದ್ದಾರೆ, ಯೇಸು ನಾಮದಲ್ಲಿ ಕರ್ತನೇ, ಯಾಕೋಬನಿಗೆ ಆದ ಆಶೀರ್ವಾದವು ಸಭೆಗಾಗಲಿ, ಯಾಕೋಬನಿಗೆ ಆದ ಆಶೀರ್ವಾದವು ನಮ್ಮೆಲ್ಲರಿಗಾಗಲಿ, ಇಲ್ಲಿ ಬಂದಿರುವ ಎಲ್ಲ ಜನರಿಗಾಗಲಿ. ಇಸಾಕನಿಗೆ ಆದ ಆಶೀರ್ವಾದವು ಎಲ್ಲ ಜನರಿಗಾಗಲಿ, ಅಬ್ರಾಹ್ಮನಿಗೆ ಆದ ಆಶೀರ್ವಾದವು ಇಲ್ಲಿ ಬಂದಿರುವ ಪ್ರತಿ ಜನರಿಗಾಗಲಿ. ಸಮೃದ್ಧಿ ಪಡಿಸಪ್ಪ. ಇವತ್ತಿನಿಂದ ನಿನ್ನ ಜನರು ಸಮೃದ್ಧಿಯಾಗಿರಬೇಕು. ಇವತ್ತಿನಿಂದ ನಿನ್ನ ಜನರು ಸಂತೋಷವಾಗಿರಬೇಕು. ರೋಗ ಬಾಧೆಗಳಲ್ಲಿ, ಕಷ್ಟ ಕಣ್ಣೀರಿನಲ್ಲಿರಬೇಕು. ನಿನ್ನ ಅವಮಾನಗಳಲ್ಲಿರುವ ಈ ಜನರನ್ನು ಸಂಧಿಸಿ ಆಶೀರ್ವಾದ ಮಾಡು, ಆಶೀರ್ವಾದ ಮಾಡು, ಆಶೀರ್ವಾದ ಮಾಡು. ಓ ರವ ಶಂದೋರಿ, ಓ ರವ ಶಂದೋರಿ ಕಾಲ ಸ್ತೋತ್ರ 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 ಸ್ತೋತ್ರ
ಸ್ತೋತ್ರ. ಹಾಲೆಲೂಯಾ. ಸ್ತೋತ್ರ. ಎಲ್ಲರೂ ಪ್ರಾರ್ಥನೆ ಮಾಡಿ. ಅಪ್ಪ ನನ್ನ ಎರಡರಷ್ಟು ಆಶೀರ್ವಾದ ಮಾಡಿ. ಹಾಲೆಲೂಯಾ. ಹಾಲೆಲೂಯಾ. ಸ್ತುತಿ ಸ್ತುತಿ ಸ್ತುತಿ. ವಂದನೆ ವಂದನೆ ವಂದನೆ. ಯೆಸಯ್ಯ ನಿನಗೆ ವಂದನೆ ಸ್ವಾಮಿ. ಯಾಕೋಬನ ಅಂಶವನ್ನು ಆಶೀರ್ವಾದ ಮಾಡುವುದಾಗಿ ಅಯ್ಯ ನನ್ನ ಕುಟುಂಬವನ್ನು ಆಶೀರ್ವಾದ ಮಾಡುವುದಾಗಿ ಪ್ರಾರ್ಥಿಸಿ. ಹಾಲೆಲೂಯಾ. ಸ್ತೋತ್ರ 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 ಸ್ತೋತ್ರ. ಅಪ್ಪ ನನ್ನ ಕಷ್ಟದಲ್ಲಿ ನೀನೇ ನನಗೆ ಸಹಾಯಕನಾಗಿರು. ನೀನ್ ತಾನೇ ಹೇಳಿದಿ ರಾಜ, ಕಷ್ಟಪಡುವವರೇ ಬರೆಯುವಂತವರೇ ನನ್ನ ಬಳಿ ಬಂದಿರುವುದಾಗಿ. ಅಬ್ರಾಹ್ಮನ ಆಶೀರ್ವಾದ ಮಾಡಿದ ದೇವರು, ಈಸಾಕನ ಆಶೀರ್ವಾದ ಮಾಡಿದೆವು, ಯಾಕೋಬನ ಆಶೀರ್ವಾದ ಮಾಡಿದ ದೇವರು, ಯೋಸೇಫನ ಆಶೀರ್ವಾದ ಮಾಡಿದೆವು. ನನ್ನನ್ನು ನನ್ನ ಕುಟುಂಬದ ನನ್ನ ಫ್ಯಾಮಿಲಿನ ಆಶೀರ್ವಾದ ಮಾಡು ಪ್ರಿಯ. ನನ್ನ ಪ್ರಾಣ ಸ್ನೇಹಿತರೇ, ನನ್ನ ಪ್ರಾಣ ಪ್ರಿಯ ಆತ್ಮೀಯರೇ, ಯಾರಿಗಾದರೂ ಕಷ್ಟ ಹಿಂಸೆ ಬಾಧೆ ಇದೆಯಾ ಕೈಗೆತ್ತಿ ಪ್ರಾರ್ಥನೆ ಮಾಡಿ. ಏನು ಸಮಸ್ಯೆ ಇದೆಯೋ ಕೈಗೆತ್ತಿ ಪ್ರಾರ್ಥನೆ ಮಾಡಿ. ದೇವ ನನಗೆ ಸಹಾಯ ಮಾಡಿ ಎಂಬುದಾಗಿ ಹೇಳ್ರಿ. ನನಗೆ ಇಂಥ ಸಹಾಯ ಬೇಕೆಂಬುದಾಗಿ ಹೇಳ್ರಿ. ಆತ ನಿನಗೆ ಆ ಕಾಲದಲ್ಲಿ ಸಹಾಯ ಮಾಡಲಿಕ್ಕೆ ಶಕ್ತ. ಕಷ್ಟ ಕಾಲಂ ದುಃಖ ಸಮಯಂ ನನ್ನು ವೇದಿಂಚಗ ಪ್ರಾಣ ಹಿಂದುಲೇ నన్ను విడచి వెలుగా నన్ను చూడగా కష్టకాలం దుఃఖ సమయం నన్ను వేయించగా ప్రాణహితులే నన్ను విడచి వెలుగా నన్ను చూడగా ఓదార్పువైన చెంత నీవే ఉంది నాకు. నా కన్నీరు నీ కవితలో రాసి ఉంచినావు. ఓదార్పువైన చెంత నీవే ఉండినావు. నా కన్నీరు నీ కవితలో రాసి ఉంచినావు. ఏమి అద్భుత ప్రేమయ, ఏ రీతి పాడెదను. నీవేనా మార్గము, నీవేనా జీవము, నీవేనా గమ్యము, నీవేనా స్వర్గము. నా మనసు తీర నిన్ను పాడి పొగడద దేవా. నీ దయలో నీ కృపలో కాచితివి గతకాలము. నీ దయలో నీ నీడలో దాచుమయ జీవితాంతము. ದೇವಾ, ನಿನ್ನ ಮಕ್ಕಳನ್ನ ಆಶೀರ್ವಾದ ಯಾರ್ಯಾರ ಆಶೀರ್ವಾದಕ್ಕಾಗಿ ನಿರೀಕ್ಷಿಸ್ತಾರೆ, ಯಾರ್ಯಾರ ಆಶೀರ್ವಾದಕ್ಕಾಗಿ ನಿರೀಕ್ಷೆಯಿಂದ ಬಂದಿದ್ದಾರೋ ಯೇಸು ನಾಮದಲ್ಲಿ ಆಶೀರ್ವಾದ ತಂದೆ ಆಶೀರ್ವಾದ ಮಾಡಪ್ಪ. ಯಾರ್ಯಾರು ಆರೋಗ್ಯಕ್ಕಾಗಿ ನಿರೀಕ್ಷಿಸ್ತಾ ಇದ್ದಾರೆ ಯೇಸು ನಾಮದಲ್ಲಿ ಆರೋಗ್ಯವನ್ನು ಬಿಡುಗಡೆ ಮಾಡಿ. ಯಾರು ಸಂತೋಷಕ್ಕಾಗಿ ನಿರೀಕ್ಷಿಸ್ತಾ ಇದ್ದಾರೋ ಯೇಸು ನಾಮದಲ್ಲಿ ಸಂತೋಷವು ನಿನ್ನ ಮಕ್ಕಳಿಗೆ ಬಿಡುಗಡೆ. ಯೇಸು ನಾಮದಲ್ಲಿ ಸಂತೋಷವಾಗಲಿ. ಆಶೀರ್ವಾದ ಮಾಡಪ್ಪ, ಆಶೀರ್ವಾದ ಮಾಡಿ ದೇವರೇ. ಯಾಕೋಬನ ಬರಿಗೈಲಿ ಹೋದಂತ ಯಾಕೋಬನು, ಅಬ್ರಾಹ್ಮನ ಬರಿಗೈಲಿ ಹೋದಂತ ಅಬ್ರಾಹ್ಮನ, ಐಗುಪ್ತ ದೇಶಕ್ಕೆ ಮಾರಲ್ಪಟ್ಟ ಯೋಸೇಫನ ಬರಿಗೈಲಿ ಹೋದಂತ ಯೋಸೇಫನು ಭೌತಿಕವಾಗಿ ಆಶೀರ್ವಾದ ಮಾಡಿ. ಎರಡು ಪಾಳೆಗಳಿಗೆ ಒಡೆಯನಾಗಿ ಯಾಕೋಬನ ಆಶೀರ್ವಾದ ಮಾಡಿ. ಐಗುಪ್ತ ದೇಶಕ್ಕೆ ಪ್ರಧಾನಿಯಾಗಿ ಯೋಸೇಫನ ಆಶೀರ್ವಾದ ಮಾಡಿ. ಅನೇಕ ಆಶೀರ್ವಾದ ಅಬ್ರಾಹ್ಮನ ಕೈಗೆ ಕೊಟ್ಟಿದೆ. ಯಾಕೋಬನಿಗೆ ದೇವರ ಆಶೀರ್ವಾದ ಮಾಡಿದ ಹಾಗೆ, ಅಬ್ರಾಹ್ಮನಿಗೆ ಆಶೀರ್ವಾದ ಮಾಡಿದ ಹಾಗೆ ನಮ್ಮನ್ನೆಲ್ಲರನ್ನ ಆಶೀರ್ವಾದ ಮಾಡಿ. ಇಲ್ಲಿ ಬಂದ ಪ್ರತಿ ಮಕ್ಕಳನ್ನ ಆಶೀರ್ವಾದ ಮಾಡಿ ಬಲಪಡಿಸಿ. ಕೇಳಲ್ಪಟ್ಟ ವಾಕ್ಯಕ್ಕಾಗಿ ಪ್ರಾರ್ಥಿಸೋಣ. ನಮ್ಮ ಮಧ್ಯದಲ್ಲಿ ಸಹೋದರಿ ರೂಪ ಪ್ರಾರ್ಥನೆ ಮಾಡ್ತಾರೆ. స్తోత్రమయ్యా. రోజు మీరు మాట్లాడినట్టు